ಓ ಆತ್ಮೀಯ ಸೋದರ ಸೋದರಿಯರೇ, ಇಲ್ಲಿವರೆಗೂ ಚತುರ್ದಶ ದ್ವಾರಗಳು ಅಂದ್ರೆ ಪರಮ ಪದಕ್ಕೆ, ಪದ ಅತ್ಯಂತ ಸ್ಥಿತಿಗೆ ಏನು ದಾರಿ ಯಾವುದು ಅಂದ್ರೆ ಚತುರ್ದಶ ದ್ವಾರಗಳ ಬಗ್ಗೆ 2 ವಿಚಾರ ತಿಳ್ಕೊಂಡ್ರಿ. ಒಂದು ನಿಷ್ಕಾಮ ಕರ್ಮ, ಮತ್ತೊಂದು ಆತ್ಮ ವಿಚಾರ. ಇವೆರಡಕ್ಕೂ ಸಂಬಂಧಪಟ್ಟ ಹಾಗೆ, ಆತ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಇದು JK ಅವರ ವಿಚಾರಧಾರೆಯಲ್ಲಿ ಹೇಳ್ತೀನಿ. ಸ್ವಜ್ಞಾನ, ಸ್ವಜ್ಞಾನ, ಸೆಲ್ಫ್ ನಾಲೆಡ್ಜ್ ಅಂತ ಹೇಳ್ತೀವಿ. ಸ್ವಜ್ಞಾನದ ವಿಚಾರವನ್ನ ತಿಳ್ಕೊಳ್ಳೋಣ. ಸ್ವ ಅಂದ್ರೆ ಸ್ವಂತ ಜ್ಞಾನ, ಆ ವಿಚಾರವನ್ನು ನಾನೇ ತಿಳ್ಕೊಬೇಕು. ನೋಡಿ, ಇಲ್ಲಿ ತುಂಬಾ ಎಚ್ಚರಿಕೆ. ನಾವು ಮಾಡ್ತಾ ಇರೋದು ನಾನ್ ತಿಳ್ಕೊಳ್ತಾ ಇಲ್ಲ, ಇನ್ನೊಬ್ರು ಹೇಳಿದ್ದನ್ನು ತಿಳ್ಕೊಳ್ತಾ ಇಲ್ಲ. ಸ್ವಂತ ಜ್ಞಾನ ಇದನ್ನ ನಾವು ಪಡ್ಕೊಳ್ಬೇಕಾದ್ರೆ ನಾವು ಯಾವ ಸ್ಥಿತಿಗೆ ಹೋಗ್ಬೇಕು? JK ಅವ್ರು ಹೇಳ್ತಾರೆ, ಸ್ವಜ್ಞಾನ ಅಂದ್ರೆ ಆತ್ಮಜ್ಞಾನವೇ ಸ್ವಜ್ಞಾನ. ನಾವೇನ್ ತಿಳ್ಕೊಬೇಕು? ಆತ್ಮಜ್ಞಾನ. ಯಾರು ತಿಳ್ಕೊಬೇಕು? ನಾನೇ ತಿಳ್ಕೊಬೇಕು. ಅದನ್ನ ನಾನೇ ತಿಳ್ಕೊಬೇಕು, ಭಾಷಣ ಕೇಳಿ ಅಲ್ಲ. ಇದು ವಿಚಾರ ಅಷ್ಟೇ, ಆತ್ಮ ವಿಚಾರ ಅಷ್ಟೇ. ಕೇಳಿಸ್ತಿಲ್ವಾ? ಆತ್ಮ ವಿಚಾರ ಕೇಳಿಸ್ಕೊಂಡ್ವಿ. ಇದು ಜ್ಞಾನ ಪಡ್ಕೊಳ್ಬೇಕಾದ್ರೆ ನಾನೇ ತಿಳ್ಕೊಳ್ಬೇಕು. ಇದನ್ನ JK ಅವರು ಹೇಳ್ತಾರೆ, ಆತ್ಮಜ್ಞಾನವೇ ಸ್ವಜ್ಞಾನ ಅಂತಕ್ಕಂಥದ್ದು. ಇದನ್ನ ನಾವು ತಿಳ್ಕೊಳ್ಬೇಕಾದ್ರೆ ಬೇಕಾದಷ್ಟು ಧರ್ಮ ಗ್ರಂಥಗಳು, ಪಂಥಗಳು, ಬೋಧಕರು, ಮಹರ್ಷಿಗಳು ಎಲ್ಲ ಕೊಟ್ಟಿದ್ದಾರೆ ಈ ಜ್ಞಾನವನ್ನು ಪಡ್ಕೊಳ್ಳೋದಿಕ್ಕೆ ಅಲ್ವಾ? ಏನ್ ಹೇಳ್ತಾರೆ? ಈ ಜಗತ್ನಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದಾವೆ, ಕಷ್ಟ ಕೋಟ್ಲೆಗಳಿದೆ. ಇದೆಲ್ಲನೂ ಏನಪ್ಪ, ಹೇಗ್ ಇದಕ್ಕೆಲ್ಲ ಸಮಸ್ಯೆಗಳಿಗೆ ಕಾರಣ ಯಾರು ಅಂತ ಆ ಧರ್ಮ ಗ್ರಂಥಗಳು ಹೇಳಿದ್ರೆ, ಮನಸ್ಸೇ ಎಲ್ಲಕ್ಕೂ ಕಾರಣ. ನೋಡಿ, ಇವಾಗ ಪದ ಹೇಳಿದ್ರಲ್ಲ, ಮನಸ್ಸೇ ಎಲ್ಲಕ್ಕೂ ಕಾರಣ, ಬೇರೆಯವರಲ್ಲ. ನಮ್ಮ ಸಮಸ್ಯೆಗಳಿಗೆ, ಜಗತ್ನಲ್ಲಿರೋ ಸಮಸ್ಯೆಗಳಿಗೆ, ನನ್ನ ಕಷ್ಟಗಳಿಗೆ, ನನ್ನ ತೊಂದರೆಗಳಿಗೆ ಕಾರಣ ಯಾರು? ನನ್ನ ಮನಸ್ಸೇ, ನಾವೇ. ನೋಡಿ, ಅದನ್ನ ತಿಳ್ಕೊಬೇಕು. ಅಂದ್ರೆ ಎಲ್ಲ ಸಮಸ್ಯೆಗಳಿಗೂ ಯಾರ್ ಕಾರಣ ಆಯ್ತು? ಮನಸ್ಸೇ. ಮನಸ್ಸೇ ಕಾರಣ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಈ ಮನಸ್ಸು ಸ್ಥಿರವಾಗಿಲ್ಲ. ಅದಕ್ಕೆ ಒಂದು ಹೇಳ್ತಾರೆ, ಮರ್ಕಟ ಅಂತಾರೆ ಮನಸ್ಸಿಗೆ. ಅದು ಒಂದು ಚಂಚಲ ಅಂತ ಹೇಳ್ತಾರೆ. ಆ ರೆಂಬೆಯಿಂದ ಈ ರೆಂಬೆಗೆ ಹೇಳುತ್ತೆ, ಈ ವಿಚಾರ ಮಾಡ್ತಿದ್ರೆ ಆ ವಿಚಾರಕ್ಕೆ ಹೋಗುತ್ತೆ, ಆ ವಿಚಾರ ಮಾಡ್ತಿ ಇನ್ನೊಂದಕ್ಕೆ ಹೋಗುತ್ತೆ. ಒಂದು ಸಮಸ್ಯೆ ಇರೋದನ್ನ ಪರಿಹಾರ ಮಾಡ್ಕೊಳ್ಳಲ್ಲ. ಮರ್ಕಟ್ಟದಂತೆ ಚಂಚಲವಾಗಿ ಅದು ಮಾಡೋದ್ರಿಂದ ನಮಗೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಅದಕ್ಕೆ ಈ ಹಿರಿಯರೆಲ್ಲ ಏನ್ ಹೇಳ್ತಾರೆ, ಮನಸ್ಸನ್ನ ಸ್ವಾಧೀನ ಮಾಡ್ಕೋ, ಕಂಟ್ರೋಲ್ ದ ಮೈಂಡ್ ಅಂತಾರೆ. ಸಮಸ್ಯೆಗೆ ಯಾರ್ ಕಾರಣ? ಮನಸ್ಸು. ಆ ಮನಸ್ಸನ್ನ ಬಿಗಿ ಇಡ್ಕೋ ಅಂತ ಹೇಳ್ತಾರೆ. ಆದ್ರೆ JK ಅವ್ರು ಹೇಳ್ತಾರೆ, ಕಂಟ್ರೋಲ್ ಮಾಡೋದು ಅದ್ರ ಮೇಲೆ ಒತ್ತಡ ಹೇಳ್ದಂಗ ಆಗತ್ತೆ. ಆ ಮನಸ್ಸನ್ನ ನೀನ್ ತಿಳ್ಕೊ, ಅರಿತುಕೋ. ನೋಡಿ, ಅವ್ರು ಕಂಟ್ರೋಲ್ ಮಾಡೋದು ಅಂದ್ರೆ ನೀನ್ ಹೋಗ್ಬೇಡ, ನಾನು ಹೇಳ್ದಂಗಿರು, ಬೇರೆ ಬರ್ಬೇಡ ಅಂತ ನೆಗೆಟಿವ್. ಈ ಮನಸ್ಸು ಹೇಗ್ ಕೆಲಸ ಮಾಡುತ್ತೆ, ಯಾಕೆ ಹಿಂಗ್ ಮಾಡ್ತಾ ಇದೆ ಅಂತ ತಿಳ್ಕೊಂಡ್ರೆ, ಕಾಯಿಲೆ ಯಾಕೆ ಬಂತು, ಎಲ್ಲಿ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡ್ರೆ ವಾಸ ಮಾಡೋದು ಸುಲಭ. ಯಾಕೆ ಇದು ಈ ತರ ಮರ್ಕಟ್ಟದಂತೆ ಅಲ್ಲಿಂದ ಇಲ್ಲಿಗೆ ಓಡ್ತಾ ಇದೆ ಅನ್ನೋ ತಿಳ್ಕೊಂಡ್ರೆ, ಅರ್ಥಕೊಂಡ್ರೆ ಮನಸ್ಸು, ಅದನ್ನ ತಿಳ್ಕೊಂಡ್ರೆ ನಮಗೆ ಸಮಸ್ಯೆಗಳು ಪರಿಹಾರ. ಹೇಗ್ ತಿಳ್ಕೊಳ್ಳೋದು? JK ಅವ್ರು ಹೇಳ್ಬಿಟ್ರು, ನೀನು ಮನಸ್ಸನ್ನ, ಅವ್ರೊಬ್ರೇ ಹೇಳಿದ್ದು, ಮನಸ್ಸನ್ನ ಅರ್ಥಕೋ, ಅದು ಹೆಂಗ್ ಕೆಲಸ ಮಾಡುತ್ತೆ, ಹೇಗೋ ಎಲ್ಲೋಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದೇ, ಮನಸ್ಸು ಹೆಂಗ್ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದೇ ನೀನೇ, ಬೇರೆಯವ್ರಲ್ಲ, ಯಾರೋ ಹೇಳಿದ್ದಲ್ಲ. ನೋಡಿ, ಇಲ್ಲಿ ಅದೇ ಪಾಯಿಂಟ್ ಹೇಳಿ, ನೀನೇ ತಿಳ್ಕೋಬೇಕು. ಯಾರ ಮನಸ್ಸು? ನನ್ ಮನಸ್ಸು ಯಾಕೆ ಹಿಂಗಾಡ್ತಾ ಇದೆ ಅಂತ ನಾನೇ ತಿಳ್ಕೊಂಡ್ರೆ ಅದು ಸ್ವಜ್ಞಾನ. ಸ್ವಜ್ಞಾನ ಅಂದ್ರೆ ಏನಾಯ್ತು? ನನ್ನ ಮನಸ್ಸನ್ನ, ನನ್ನ ಸಮಸ್ಯೆಯನ್ನ, ನನ್ನನ್ನ ನಾನೇ
ತಿಳಿದುಕೊಳ್ಳೋದು. ಇನ್ನೊಬ್ರು ಹೇಳಿ ಅಲ್ಲ, ನೀವ್ ಹಿಂಗ್ ಮಾಡ್ತೀರಾ, ಹಿಂಗ್ ಮಾಡ್ಬೇಡ ಅಂತ ಹೇಳೋದಲ್ಲ. ನನ್ನನ್ನು ನಾನು ನೋಡ್ಕೋಬೇಕು. ಏನಂದ್ರು, ಅಂತರ್ಮುಖ ಜರ್ನಿ ಮಾಡಿದ್ರೆ ನನ್ನ ಮನಸ್ಸು ಏನ್ ವೇಷ ಹಾಕಿ ಯಾವ ರೀತಿ ನನ್ನ ಯಾಮಾರಿಸ್ತಿ ಅಂತ ಗೊತ್ತಾಗತ್ತೆ ಅಲ್ವಾ. ನಾನು ಮುಖವಾಡ ಹಾಕೊಂಡ್ಬಿಟ್ಟು ನಾನು ಒಳ್ಳೆಯವನಂತ ಇರ್ತೀನಿ ಅಲ್ವಲ್ಲ. ನನ್ನನ್ನು ನಾನೇ ತಿಳ್ಕೊಬೇಕು. ನನಗ್ ಗೊತ್ತು ನಾನು ಏನ್ ಮಾಡ್ತೀನಿ ಅಂತ. ಕೆಲವು ಸರಿ ಗೊತ್ತೂ ಆಗಲ್ಲ. ಬಹಳ ಸಮಸ್ಯೆ ಅಂದ್ರೆ ನನ್ ಮನಸ್ಸು ಹಿಂಗ್ ಮಾಡಿ, ಹೌದಾ ನಾನು ಹಂಗಂತ ಹೇಳ್ಬಿಟ್ನಾ, ನಂಗೆ ಗೊತ್ತೇ ಆಗ್ಲಿಲ್ಲ ಅಂತ. ಎಷ್ಟೋ ಸಲಿ ಏನೋ ಒಂಥರ ಒರಟಾಗಿ ಮಾತಾಡ್ಬಿಡ್ತೀವಿ. ನಮ್ದು ಸ್ವಭಾವ, ಯಾರಾದ್ರೂ ಏನಂದ್ರೆ ತಕ್ಷಣ ಉತ್ತರ ಕೊಟ್ಬಿಡ್ತೀವಿ ಸ್ವಭಾವದಿಂದ. ಆಮೇಲೆ ನೋಡ್ರಿ ನೀವ್ ಹಿಂಗ ಅಂದ್ಬಿಟ್ರಿ ಅಯ್ಯೋ ನಂಗೆ ಗೊತ್ತಾಗ್ಲಿಲ್ರಿ, ನನಗೆ ಅದು ಅಭ್ಯಾಸ ಬಲ ಅಂತೀವಲ್ಲ, ಅಂದ್ಬಿಡ್ತೀವಿ. ಅದು ಸ್ವಭಾವ. ಇದನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಹೇಳ್ತೀವಿ. ಅಂದ್ರೆ ಮನಸ್ಸಿನಲ್ಲಿ ಸಮಸ್ಯೆಗಳಿಗೆ, ಎಲ್ಲಾ ಸಮಸ್ಯೆಗಳ ಮೂಲ ಎಲ್ಲಿದೆ ಅಂತ ಆಯ್ತು ಈಗ, ಮನಸ್ಸಿನಲ್ಲಿದೆ. ಸೈಕಿಕ್ ಪ್ರಾಬ್ಲಮ್ಸ್ ಅಂತಾರೆ. ಹ್ಯೂಮನ್ ಪ್ರಾಬ್ಲಮ್ಸ್ ಆರ್ ಇನ್ ದ ಸೈಕಿಕ್ ಅಂತ ಹೇಳ್ತಾರೆ. ಮನುಷ್ಯನ ಸಮಸ್ಯೆಗಳು ಮನುಷ್ಯನ ಸಮಸ್ಯೆಗಳು ಎಲ್ಲಿದೆ, ಮನಸ್ಸಿನಲ್ಲಿದೆ. ಸೈಕಿಕ್ ಅಂತ ಹೇಳ್ತೀವಿ. ಮಾನಸಿಕವಾಗಿ ಅವರಲ್ಲಿ ಡಿಸ್ಟರ್ಬ್ ಆಗಿರೋದ್ರಿಂದ ಸಮಸ್ಯೆಗಳು ಉಂಟಾಗ್ತದೆ. ದಟ್ ಈಸ್ ಸೈಕಾಲಜಿ, ಸೈಕಿಕ್ ಆಫ್ ದಿ ಹ್ಯೂಮನ್ ಮೈಂಡ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಒಟ್ಟಾರೆ ತಿಳ್ಕೊಳ್ಳೋಣ, ನಮ್ಮ ಸಮಸ್ಯೆಗಳಿಗೆ ಯಾರು ಕಾರಣ? ನಮ್ಮ ಮನಸ್ಸೇ. ಸಮಸ್ಯೆ ಪರಿಹಾರ ಮಾಡ್ಕೋಬೇಕಾದ್ರೆ ನಮ್ಮ ಮನಸ್ಸನ್ನ ನಾವು ತಿಳ್ಕೊಳ್ಬೇಕು. ಆದ್ರೂ ಕೂಡ ಮನಸ್ಸು ಬೆಳೆದಿದೆ ಅಂತ ಹೇಳ್ತೀವಿ. ಈಗ ಎಷ್ಟನೇ 5ನೇ ಮಹಾವಂಶ ಅಲ್ವಾ, ಏನ್ ಬೆಳೆದಿದೆ? ಮನಸ್ಸು ಬೆಳೆದಿದೆ. ಸಹಸ್ರಾರು ವರ್ಷಗಳಿಂದ ಮಾನವ ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದಾನೆ. ಎಷ್ಟೋ ಮಾನವರಾಗಿ ಹುಟ್ಟಿ ಎಷ್ಟೋ ವರ್ಷಗಳಾಗಿದೆ. ಎವಲ್ಯೂಷನ್ ಅಲ್ಲಿ ನಾವು ಮುಂದುವರೆದಿದ್ದೀವಿ. ಏನ್ ಬೆಳೆದಿದೆ? ಇಂಟಲೆಕ್ಟ್ ಅಂದ್ರೆ ಮನಸ್ಸು ಬೆಳೆದಿದೆ. ಏನ್ ಬೆಳೆದಿದೆ? ಇಲ್ಲಿ ಕೂತ್ಕೊಂಡೇ ಬೇಕಾದ್ರೆ ಅಲ್ಲಿ ಏನ್ ನಡೀತಿದೆ ಅಂತ ಇಲ್ಲೇ ಟಿವಿನಲ್ಲಿ ನೋಡ್ತೀವಿ. ಒಂದು ಇದರಲ್ಲಿ ಹೆಲಿಕಾಪ್ಟರ್ ಹೋಗ್ ಬರ್ತೀವಿ. ಮೊದ್ಲು ಕಾಶಿಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇಡೀ ಜೀವನ ಇನ್ನೇನ್ ಬರ್ತಾರೋ ಇಲ್ವಂತ ಅವ್ರು ಪಾದ ಪೂಜೆ ಮಾಡಿ ಹೋಗ್ತಾ ಇದ್ರು. ಈಗೇನಿಲ್ಲ, 2 ಗಂಟೆ ಸಾಕು, 3 ಗಂಟೆ ಸಾಕು, ಕಾಶಿಗೆ ಹೋಗಿ ಬಂದ್ಬಿಡ್ತೀವಿ. ಇನ್ನು ಹೋಗ್ತೀವಿ, ಅಲ್ಲಿಂದ 2 ಗಂಟೆಗೆ ಬರ್ಬೋದು ಅಲ್ವಾ. ಇಷ್ಟು ಬೆಳವಣಿಗೆ ಆಗಿದೆ. ನಮ್ಗೆ ಎಷ್ಟು ಸುಖವಾಗಿ ಜೀವನ ಮಾಡ್ತಾ ಇದ್ವಿ. ದೇಹಕ್ಕೆ ಶ್ರಮವೇ ಇಲ್ದಾಗೆ ಎಲ್ಲ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಹೌದಾ? ರುಬ್ಬೇಕಾಗಿಲ್ಲ, ಕುಟ್ಬೇಕಾಗಿಲ್ಲ, ಬಟ್ಟೆ ಒಗಿಬೇಕಾಗಿಲ್ಲ, ಪಾತ್ರೆ ಎಲ್ಲ ಮಿಷನ್ಸ್ ಇದೆ. ಎಷ್ಟು ಸುಖ ಅಲ್ಲ. ಇಷ್ಟೆಲ್ಲ ಬಂದ್ರು ಏನಂತೀವಿ ನಾವು, ಎಷ್ಟು ಪ್ರೋಗ್ರೆಸ್, ಎಷ್ಟು ಅಭಿವೃದ್ಧಿ ಹೊಂದಿದ್ವಿ ಟೆಕ್ನಾಲಜಿಯಲ್ಲಿ ಅಂತ ಹೇಳ್ತೀವಿ. ಎಲ್ಲಿಗೆ ಮೊನ್ನೆ ನೋಡ್ರಿ, ಯಾರೋ ಅವಳು ಸುನೀತಾ ವಿಲಿಯಂ, ಆಕೆ 6 ದಿನನೂ 8 ದಿನಕ್ಕೆ ಹೋದವರು 228 ದಿನ ಬಾಹ್ಯಾಕಾಶದಲ್ಲಿ ಇದ್ದಾರೆ ಅಂದ್ರೆ ಎಷ್ಟು ಟೆಕ್ನಾಲಜಿ. ನಮ್ಗೆ ಆಶ್ಚರ್ಯ ಆಯ್ತು. ಏನ್ ಮಾಡಿದ್ರು 228 ದಿನ? 9.5 ತಿಂಗಳ ಮೇಲೆ ಊಟ ಏನ್ ಮಾಡಿದ್ರು, ಏನ್ ಮಲಗಿದ್ರು, ಹೇಗೆ ಬದುಕಿ ಬಂದಿದ್ದಾರೆ. ಈಗ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಮನಸ್ಸು ಇಂಟೆಲೆಕ್ಟ್ ಅಂತೀವಿ, ಮನಸ್ಸು ಬೆಳೆದಿದೆ. ಆದರೆ ಏನ್ ಬೆಳೆದಿಲ್ಲ? ಆಂತರಿಕವಾಗಿ ಬೆಳೆದಿಲ್ಲ. ಈಗ ನಾವು ಆಂತರಿಕ ಬೆಳವಣಿಗಾಗಿ ನಾವು ಈ ಆತ್ಮ ವಿಚಾರವನ್ನ, ಸ್ವಂತ ಜ್ಞಾನವನ್ನ ಪಡ್ಕೊಳ್ಬೇಕು. ಆಂತರಿಕ ಬೆಳವಣಿಗೆ ಆಗಿಲ್ಲ. ಒಪ್ಕೊಳ್ತೀರಾ? ಎಷ್ಟು ನಾನು ಮುಂದುವರೆದಿದ್ದೀನಿ, ಸೈನ್ಸ್ ಎಲ್ಲ ತಿಳ್ಕೊಂಡಿದ್ದೀನಿ, ಎಷ್ಟು ಆವಿಷ್ಕಾರಗಳಾಗಿದೆ, ಜೀವನ ಎಷ್ಟು ಸುಖವಾಗಿದೆ, ಎಷ್ಟು ಅಂತ. ಅದ್ ತಕ್ಕ ಹಾಗೇನೆ ಜೊತೆಯಲ್ಲಿ ಕಾಯಿಲೆಗಳೂ ಬರ್ತಾ ಇದೆ. ಯಾಕೆ? ದೇಹ ಸುಖ ಕೊಟ್ಟಷ್ಟು ಹಿಂದಿನಷ್ಟು ಆರೋಗ್ಯ ಇಲ್ಲ ಈಗ ಅಲ್ವಾ. ಹಿಂದಿನ ಕಾಲದಲ್ಲಿ 100 ವರ್ಷ ಇದ್ರು ಮಂಡಿ ನೋವು ಅಂತಿರ್ಲಿಲ್ಲ. ಈಗ ಹಳ್ಳಿಗಳಲ್ಲಿ ಕೆಲಸ ಮಾಡೋರ್ಗು ಮಂಡಿ ನೋವು ಅಂತಾರೆ. ಅಂದ್ರೆ ಏನಾಯ್ತು? ಆಹಾರ ಸರಿ ಇಲ್ಲ, ನಾವು ವ್ಯಾಯಾಮ ಮಾಡಲ್ಲ, ಕೆಲಸ ಸರಿ ಮಾಡಲ್ಲ, ಇವುಗಳೆಲ್ಲನೂ ಸೇರಿ ಈಗೇನಾಗಿದೆ? ದೇಹ ಕೃಶವಾಗ್ತಾ ಇದೆ, ಬಾಹ್ಯ ಬೆಳವಣಿಗೆ ಆಗಿದೆ. ಯಾಕೆಂದ್ರೆ ಮನಸ್ಸು ನಮ್ಮನ್ನ ಸುಮ್ಮನೆ ಇರಕ್ ಬಿಡ್ತಾ ಇಲ್ಲ. ಆದ್ರಿಂದ ಆಂತರಿಕ ಬೆಳವಣಿಗೆ ಬಹಳ ಅಗತ್ಯ. ಯಾವುದಕ್ಕೆ? ನೆಮ್ಮದಿಯಾಗಿ ಸುಖವಾಗಿ ನಾವು ಜೀವನ ಮಾಡ್ಬೇಕಾದ್ರೆ ಮನಸ್ಸು ಪ್ರಶಾಂತವಾಗಿ ಮೌನವಾಗಿ ಇರಬೇಕು. ನಾವು ಏನ್ ಮಾಡ್ತೀವಿ? ಆಗಿಲ್ಲ, ಆದ್ರೂ ಕೂಡ ಆ ಕಡೆ ಗಮನ ಕೊಡಲ್ಲ. ಯಾಕಪ್ಪ ಹಿಂಗಾಗಿದೆ ಅಂತಂದ್ರೆ ಏನ್ ತಿಳ್ಕೊಂಡಿದೆ? ಏನಪ್ಪ ಇಷ್ಟು ಅನ್ಯಾಯ ನಡೀತಿದೆ, ಈ ಸರ್ಕಾರ ಚೆನ್ನಾಗಿಲ್ಲ, ಇನ್ನೊಂದ್ ಸರ್ಕಾರ ಬಂದ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ನಾವು ರಾಜಕೀಯದಲ್ಲಿ ಅಲ್ಲಿ ತಲೆ ಈ ಪಾರ್ಟಿ ಚೆನ್ನಾಗಿಲ್ಲ, ಇನ್ನೊಂದ್ ಪಾರ್ಟಿಯವ್ರು ಬಂದ್ಬಿಟ್ರೆ ನಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತೀವಿ. ಅಂದ್ರೆ ಸಮಾಜ ಚೆನ್ನಾಗಿರ್ಬೇಕು ಅಂತಂದ್ರೆ ಪಾರ್ಟಿ ಅಲ್ಲ,
ಎಲ್ಲಿವರೆಗೂ ಈ ಜಗತ್ನಲ್ಲಿ ಹಿಂಸಾಕೋರರು ಇರ್ತಾರೋ, ಹಿಂಸೆ ಮಾಡೋರು ಇರ್ತಾರೋ, ಕ್ರೂರಿಗಳಲ್ಲಿ ಇರ್ತಾರೋ, ಸ್ವಾರ್ಥಪರರು ಇರ್ತಾರೋ, ಅಲ್ಲಿವರೆಗೂ ಶಾಂತಿಯುತವಾದ ಸಮಾಜ ಇಲ್ಲ. ದುರಾಸೆ, ಇನ್ನೊಬ್ಬರನ್ನ ಹಾಡಹಗಲನ್ನೇ ಕೊಲೆ ಮಾಡ್ತಕ್ಕಂಥದ್ದು, ಆಶಾ ಬುರುಕ್ತನ, ಇಂಥವೆಲ್ಲ ಇದ್ರೆ ಸಮಾಜದಲ್ಲಿ ಇನ್ನೊಬ್ರ ಮುಂದೆ ಹೋಗ್ಬಿಡಲ್ಲ, ತೊಂದ್ರೆ ಮಾಡ್ತೀವಿ. ಹೇಗಾಗತ್ತೆ? ನಮ್ಗೆ ಸ್ವಾರ್ಥ ಇದ್ರೆ ನಾವೇನ್ ಮಾಡ್ತೀವಿ? ಸ್ವಾರ್ಥಕ್ಕಾಗಿ ನಾವು ಅವರನ್ನ ಬಳಸ್ಕೊಳ್ತೀವಿ. ಅವ್ರಿಗೆ ತೊಂದ್ರೆ ಆದಾಗ ಅವ್ರೇನ್ ಮಾಡ್ತಾರೆ? ದ್ವೇಷ ಮಾಡ್ತಾರೆ. ದ್ವೇಷ ಮಾಡಿದ್ರೆ ಅದೇನಾಯ್ತು? ದ್ವೇಷ ಮಾಡಿದ್ರೆ ಏನಾಯ್ತು? ಅವ್ರಿಗೆ ನಾನ್ ಮಾಡಿದ್ರೆ ದ್ವೇಷ ಪ್ರಪಂಚಕ್ಕೆ ಹೋಗಿ ಸೇರುತ್ತೆ. ನೋಡಿ, ನಾವು ಏನಾಗ್ತೀವಿ ಅಂತ ಗೊತ್ತಿಲ್ಲ. ಜೆ.ಕೆ. ಅವ್ರು ಹೇಳ್ತಾರೆ, ಈ ಸಮಸ್ಯೆಗಳಿಗೆಲ್ಲ ಕಾರಣ ನಾವು ನೀವೇ. ಯಾಕೆ? ಜಗತ್ತಲ್ಲ ಸಮಸ್ಯೆನ ಉಂಟು ಮಾಡಿದ್ದು, ಸಮಸ್ಯೆ ಉಂಟು ಮಾಡಿದ್ದು ನಾವೇ. ನಾವು ಹಂಗ ಹೇಳ್ತೀವ? ಪೇಪರ್ ಓದ್ಬಿಟ್ಟು ಏನಪ್ಪ ಅನ್ಯಾಯ ನಡೀತಿದೆ, ಏನು ಇದು ಕೇಸು ಅನ್ಯಾಯ ನಡೆದಿದೆ, ಆಡು ಹಗಲಲ್ಲೇ ಕೊಲೆ ಮಾಡಿದ್ರು, ರೇಪ್ ಕೇಸುಗಳು, ದರೋಡೆ, ಏನೇನೋ ಬರುತ್ತಲ್ಲ, ಏನ್ ಜನ ಆಗೋಗ್ಬಿಟ್ಟಿದಾರೆ. ಅದಕ್ಕೆಲ್ಲ ಕಾರಣ ಅವರಲ್ಲ, ನಾವು ನೀವು ಎಲ್ಲರೂ ಭಾಗ್ಯಸ್ಥರು, ಪಾಲುಗಾರರು. ನಾನೇನು ಹೋಗಿದ್ನ ಕೊಲೆ ಮಾಡಕ್ಕೆ, ಅವ್ರು ತಾನೇ ಮಾಡಿದ್ದು ಅಂತ ಹೇಳ್ತಾರೆ. ಅಲ್ಲ, ಜೆ.ಕೆ. ಅವ್ರು ಹೇಳೋದು, ನಾವು ಕೂಡ ಅದಕ್ಕೆ ಒಂದು ಅಂಶ ಆಡ್ ಮಾಡಿದೀವಿ. ಅದಕ್ಕೆ ಹೇಳ್ತಾರೆ, ಯು ಆರ್ ದ ವರ್ಲ್ಡ್. ಪ್ರಪಂಚದಿಂದ ಅನ್ಯಾಯ ಆಗ್ತಿಲ್ಲ, ಪ್ರಪಂಚದಲ್ಲಿ ಇರ್ತಕ್ಕಂಥ ಸ್ವಾರ್ಥ ಕ್ರೂರಿಗಳು ಇಂದ ಜಗತ್ನಲ್ಲಿ ಅನ್ಯಾಯ ನಡೀತಾ ಇದೆ. ಅದು ಅವರೇ ಮಾಡಿದ್ರ? ನಾವು ಯುದ್ಧಗಳು ನಡೆದಾಗ ಏನ್ ಮಾಡ್ತೀವಿ? ಜಾಗತಿಕ ಸಮಸ್ಯೆಗಳಂದ್ರೆ ಯುದ್ಧ. ಇದ್ರಲ್ಲಿ ನಡೀತಲ್ಲ, ರಷ್ಯಾ, ಯುಕ್ರೇನ್, ಆಮೇಲೆ ಅಮೇರಿಕಾ, ಸೌತ್ ಕೊರಿಯಾ, ಈ ಕಡೆ ಚೈನಾ, ಭಾರತ, ಇವೆಲ್ಲ ನಡೀತಾ ಇದೆಯಲ್ಲ. ನಾವ್ ಅಂತೀವಿ, ಚೈನಾದವ್ರು ಏನಪ್ಪ ಎಷ್ಟು ಸ್ವಾರ್ಥಿಗಳು, ಎಷ್ಟು ತೊಂದರೆ ಮಾಡ್ತಾ ಇದ್ದಾರೆ, ಕರೋನಾ ಬರೋಕ್ ಅವರೇ ಕಾರಣ ಅಂತ ಹೇಳ್ತೀವಲ್ಲ. ಅದೆಲ್ಲ ಹುಟ್ಟಾಕಿರೋದು ಅವರೊಬ್ರೇ ಅಲ್ಲ ಕಾರಣ. ಸ್ವಲ್ಪ ಸ್ವಲ್ಪ ನಮ್ದು ಪಾಲಿದೆ ಅದ್ರಲ್ಲಿ. ಬಹಳ ಚೆನ್ನಾಗಿ ಜೆ.ಕೆ. ಅವ್ರು ಹೇಳ್ತಾರೆ, ಏನು ನನ್ನಲ್ಲಿ ಸ್ವಾರ್ಥ ಇದೆಯಲ್ಲ, ನನ್ನಲ್ಲಿ ಆಸೆ ಇದೆಯಲ್ಲ, ನಾನು ಅಂತಕ್ಕಂಥದಕ್ಕೆ ಏನ್ ಮಾಡ್ತೀನಿ? ನನಗೆ ಆಗ್ತಕ್ಕಂಥದ್ದು ಆಗ್ಬೇಕು ಅಂತ ನಾನ್ ಮಾಡ್ತೀನಿ. ಆಗ್ಲಿಲ್ಲ ಅಂತಂದ್ರೆ ಅವ್ರು ಅಡ್ಡಿ ಮಾಡಿದ್ರೆ ಏನ್ ಮಾಡ್ತೀವಿ? ಅವ್ರನ್ನ ನಾನು ದ್ವೇಷ ಮಾಡ್ತೀನಿ. ಆ ದ್ವೇಷ ಎದುರುಗಡೆ ತೋರ್ಸ್ಕೊಳಕ್ ಆಗಲ್ಲ, ಶಕ್ತಿ ಇಲ್ವಲ್ಲ, ಒಳಗಡೆನೆ ಇರುತ್ತೆ. ಅಂದ್ರೆ ತೋರ್ಪಡಿಸೋದಿಲ್ಲ. ಹೊರಗಡೆ ನಾನು ಚೆನ್ನಾಗಿ ಇದ್ದಾಗೆ ಇರ್ತೀವಿ, ಚೆನ್ನಾಗೆ ಇರ್ತೀರಿ ಫ್ರೆಂಡ್ಶಿಪ್, ಆದ್ರೆ ಹಿಂದ್ಗಡೆ ಚೂರಿ ಹಾಕ್ತಾರೆ. ಈ ದ್ವೇಷ ಅಂತಕ್ಕಂಥದ್ದು ಮೈಕ್ರೋ ಇದ್ದಿದ್ದ ಹಾಗೆ, ವೇವ್ಸ್ ಇದ್ದ ಹಾಗೆ, ಅದು ಪ್ರಪಂಚಕ್ಕೆ ಆಡ್ ಆಗ್ತಿರುತ್ತೆ, ಅದು ಹೋಗ್ತಾ ಇರುತ್ತೆ. ಯಾರಿಗೆ ತುಂಬಾ ಧೈರ್ಯ ಇರುತ್ತೋ, ಇಂಥ ನೆಗೆಟಿವ್ ಥಾಟ್ಸ್ ಇರುತ್ತೋ, ನಮ್ಮ ಆಲೋಚನೆಗಳು, ನಮ್ಮ ದುಷ್ಟ ಸ್ವಭಾವಗಳು ಅವೆಲ್ಲ ಹೋಗಿ ಅವರಲ್ಲಿ ಸೇರ್ಕೊಳ್ಳುತ್ತೆ. ಎಲ್ರೂ ಹಗಲು ನನ್ ಧೈರ್ಯ ಇಲ್ಲಪ್ಪ ಅಂತೀವಿ, ಅವ್ರನ್ನ ಒಡೆದು ಹಾಕ್ಬಿಡ್ತೀವಿ, ನೋಡಿ ಯಾರು ಬರ್ತಾರೋ ಬರ್ಲಿ ನೋಡೋಣ ಅಂತ. ಈಗ ಸ್ವಲ್ಪ ವಾಟಾಳ್ ನಾಗರಾಜ್ ಇವರೆಲ್ಲ ಏನು ಹಿಂಗ್ ಮಾಡ್ಬೇಕು ಅಂತ ಹೇಳೋದಿಕ್ಕೆ ಆ ಧೈರ್ಯ ಅವರು ಬೆಳೆಸ್ಕೊಂಡಿದ್ದು ಸ್ವಭಾವನೂ ಇರುತ್ತೆ. ನಾವು ಮಾಡಕ್ಕಾಗದೇ ಇದ್ರು ಹೊರಗಡೆ ಬಿಟ್ಟಿರ್ತೀವಲ್ಲ, ಆ ಯೋಚನೆಗಳೆಲ್ಲ ಜಾಸ್ತಿ ಇರೋರು ಹೀರ್ಕೊಳ್ತಾರೆ. ಹೀರ್ಕೊಂಡಾಗ 100% ಆದ್ರೆ ಯಾರಿಗೂ ಕೇರ್ ಮಾಡಲ್ಲ. ಏನಪ್ಪ ರೌಡಿ ಇಟ್ಟಾಡ್ಕೊಂಡೋಗಿ ಹಗಲಲ್ಲೇ ಕೊಲೆ ಮಾಡ್ಬಿಟ್ಟ ಅಂತ ಹೇಳ್ತಾರೆ. ಅದು ಅವನ್ ಮಾಡಿದ್ದು ನಮ್ ಕಣ್ಣು ಕಾಣುತ್ತೆ. ಆ ಕೊಲೆ ಮಾಡೋದಕ್ಕೆ ಕಾರಣ ಯಾರು? ನಾವೇ. ನಾವು ಸಂಕಲ್ಪ, ನಾವು ಕೈಯಲ್ಲಿ ಮಾಡಕ್ ಆಗದೆ ಇದ್ರು ಕೂಡ ನಾವು ಅವ್ರ ಮೇಲೆ ದ್ವೇಷ ಮಾಡಿರ್ತೀವಲ್ಲ. ನಮ್ ಜೀವನದಲ್ಲಿ ಏನೇನ್ ನಡೆದಿರುತ್ತಲ್ಲ, ಆ ದ್ವೇಷ ಸ್ವಭಾವ ಪ್ರಪಂಚಕ್ಕೆ ಆಡ್ ಮಾಡಿರ್ತೀವಿ. ಅದು ಏನಾಗುತ್ತೆ, ಇಂತ ಹೆಚ್ಚು ಪವರ್ಫುಲ್ ಇರ್ತಾರಲ್ಲ ಅವ್ರು ಹೀರ್ಕೊಳ್ತಾ ಇರ್ತಾರೆ. ಆ ಸಂಕಲ್ಪಗಳೆಲ್ಲ ಒಟ್ಟಾಗಿ ಸೇರ್ಕೊಂಡಾಗ ಧೈರ್ಯ ಬಂದ್ಬಿಡುತ್ತೆ ಅವ್ರಿಗೆ. ಒಂದು ಹಗಲೇ ಇನ್ನೊಬ್ಬನ ಕೊಲೆ ಮಾಡ್ಬೇಕಾದ್ರೆ ತುಂಬಾ ಧೈರ್ಯ ಬೇಕು. ನಾವ್ ಮಾಡಕ್ಕಾಗಲ್ಲ. ನಾನ್ ಕೆಟ್ಟವ್ನ ಯಾಕೆ ಅನ್ಸ್ಕೋಬೇಕು ಅಂತ ಒಳಗಡೆನೆ ಪಿತೂರಿ ಮಾಡ್ತಾ ಇರ್ತಾರೆ. ಆದ್ರೆ ಸ್ವಭಾವ ಕೆಟ್ಟದ್ ಮಾಡೋದು. ಇದೆಲ್ಲ ಯಾರ ಒಬ್ರು ಧೈರ್ಯ ಇರುತ್ತಲ್ಲ, ಅವನಿಗೆ ಇದು ಆಡಪ್ ಆಗಿ ಆ ಕೊಲೆಗೂ ನಮಗೂ ಸ್ವಲ್ಪ ಏನು ಸಾಂಘಿಕ ಕರ್ಮ ಅಂತ ಹೇಳ್ತೀವಿ. ಸಾಂಘಿಕ ಕರ್ಮ ನಾ ಮಾಡದೇ ಇದ್ರು ಕೂಡ ನಾನು ಅಲ್ಲಿದ್ರೆ ಸುಮ್ನೆ ಇದ್ರೆ ಆ ಕರ್ಮ ನನ್ಗೂ ಬರುತ್ತೆ. ಹಾಗೆ ಈ ಜೆ.ಕೆ. ಅವ್ರು ಹೇಳುವ ಹಾಗೆ ಇದೆಲ್ಲನೂ ಕೂಡ ಜಗತ್ತಿನ ಸಮಸ್ಯೆಗಳಿಗೆ ನೋಡಿ, ನಾವು ಎಷ್ಟು ಹುಷಾರಾಗಿ ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕು,
ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಬಾರ್ದು. ಆಲೋಚನೆ ಮಾಡೋದು ತಪ್ಪೆ. ನೀವೇನು ಮಾಡದೇ ಇದ್ರು ಮನಸ್ಸನ್ನ ನಾನೇನ್ ಮಾಡ್ದೆ, ಅವ್ರನ್ನ ಹೊಡೆದ್ನ ಬೈದ್ನ, ನೋಡು ಹೊಡೆದಾಕ್ಬಿಡ್ಬೇಕು, ಹೆಂಗ್ ಮಾಡ್ತಾನೆ, ಆದ್ರೆ ಏನ್ ಮಾಡಕ್ಕಾಗಲ್ಲ, ಅವ್ರ ರಾಜಕೀಯ ಜೋರಿದ್ದಾರೆ ಅಂತ ಹೇಳ್ತೀವಿ. ಆದ್ರೆ ಆ ಸ್ವಭಾವ, ಆ ಯೋಚನೆ ಅದೆಲ್ಲನೂ ಪ್ರಕೃತಿಗೆ ಆಡೆ ಆಗತ್ತೆ. ಅದು ಇನ್ನೊಬ್ಬರಲ್ಲಿ ಸೇರ್ಕೊಳ್ಳುತ್ತೆ, ಅವರು ಅದನ್ನ ವ್ಯಕ್ತಪಡಿಸ್ತಾರೆ. ಆದ್ರಿಂದ ಯು ಆರ್ ದ ವರ್ಲ್ಡ್. ಪ್ರಪಂಚ ಅಂದ್ರೆ ಯಾರು? ನಾನೇ, ನಾನು, ನೀವು. ಪ್ರಪಂಚದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆಲ್ಲ ನಾವೆಲ್ಲರೂ ಕೂಡ, ನಾವು ಅಂತಂದ್ರೆ ಅವ್ರು ಇವ್ರು ಅಂತೆಲ್ಲ ಪೇಪರ್ನಲ್ಲಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಆ ತರ ಅಲ್ಲ. ನಾವು ನೀವು, ನಾವು ಕೂಡ ಭಾಗ್ಯರಾಗಿರ್ತೀವಿ. ನಾವೇನು ದ್ವೇಷ ಮಾಡಿರಲ್ವಾ, ಸಿಟ್ ಮಾಡ್ಕೊಂಡಿರಲ್ವಾ, ಕೋಪ ಮಾಡ್ಕೊಂಡಿರಲ್ವಾ, ವ್ಯಕ್ತಪಡಿಸ್ದೆ ಅದನ್ನ ಹಂಗೆ ಅದ್ಮಿಟ್ಕೊಂಡಿರಲ್ವಾ? ಯಾಕಂದ್ರೆ ಎಲ್ರ ಮುಂದೆ ಹೇಳಿದ್ರೆ ನಮ್ಗೆ ಇದಾಗತ್ತಂತ ಹೇಳ್ತಾರೆ. ಡಿಪ್ಲೊಮ್ಯಾಟಿಕ್ ಆಗಿ ಹೋಗ್ತೀವಿ, ಒಳಗಡೆ ಎಲ್ಲ ಇಟ್ಕೊಳ್ಳೋದು, ಮೇಲೆ ಮಾತ್ರ ಮುಖವಾಡ ಹಾಕೊಂಡು. ಆದ್ರೆ ಸ್ವಭಾವ ನೋಡಿ, ಇದು ನಮಗ್ ಗೊತ್ತಿಲ್ಲ ನಾವ್ ಮಾಡ್ತಾ ಇರೋದು. ಆದರೆ ಜಗತ್ಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನು? ಅನ್ಯಾಯ, ಅಧರ್ಮ, ಸ್ವಾರ್ಥತೆಯಿಂದ ಬಂದಿರತಕ್ಕಂಥ ಕೋಪ, ಆವೇಶ ಎಲ್ಲವೂ ಕೂಡ ಸ್ಪಂದನಗಳಾಗಿ ಪ್ರಕೃತಿಯಲ್ಲಿ ಸೇರಿ, ಅದು ಇನ್ನೊಬ್ಬರೊಳಗೆ ಯಾರು ಜಾಸ್ತಿ ಸ್ಟ್ರಾಂಗ್ ಇರ್ತಾರೋ ಅವ್ರು ಹೀರ್ಕೊಂಡು, ಅವರು ನಮ್ಮದು ಎಲ್ಲ ಸೇರ್ಕೊಂಡು ಅನ್ಯಾಯ ಮಾಡ್ತಾರೆ. ನೋಡ್ತೀವಲ್ಲ, ರೌಡಿಸಮ್ ಅಂತ ಹೇಳ್ತೀವಲ್ಲ, ಟೆರರಿಸ್ಟ್ ಅಂತೀವಲ್ಲ, ಟೆರರಿಸ್ಟ್ ಹುಟ್ಟಾಕಿದವ್ರು ನಾವುಗಳೇ. ಅವರೇ ಒಟ್ಟಿಗೆ ಆಗಿಲ್ಲ. ನಮ್ಮ ಇಷ್ಟೂ ಪ್ರಪಂಚದಲ್ಲಿರೋ ಜನಗಳು ಸ್ವಲ್ಪ 0.1 ಇರ್ಬೋದು, 1% ಇರ್ಬೋದು, 2 ಎಲ್ಲನೂ ಸೇರಿ ಏನಾಗ್ತಾನೆ ಅವನು? ಟೆರರಿಸ್ಟ್, ಭಯೋತ್ಪಾದಕರಾಗ್ತಾರೆ. ನೋಡ್ದ ಸಮಸ್ಯೆ ಎಲ್ಲಿಂದ ಬಂತು? ನಮ್ಮಿಂದಲೇನೆ ಬಂದಿರೋದು. ಅದನ್ನ ನಾವು ಒಪ್ಕೊಳ್ತೀವಾ? ನನಗದಕ್ಕೇನ್ರಿ ಸಂಬಂಧ? ಅವನ್ ತಾನೇ ಮಾಡಿದ, ಅವನ್ ಜೈಲ್ಗೆ ಹೋಗ್ತಾನೆ. ನಾನು ಒಳಗೊಳಗೆ ಮಾಡಿರ್ತೇನಲ್ಲ, ಯಾರಿಗ್ ಗೊತ್ತಾಗಲ್ವಲ್ಲ, ಒಳಗೊಳಗೆ ಮಾಡಿ ಯಾರಿಗ್ ಗೊತ್ತಿಲ್ವಲ್ಲ. ಆದರೆ ಇದು ಸತ್ಯ, ಸಾಂಘಿಕ ಕರ್ಮವಾಗಿ ಬರುತ್ತೆ. ನಾವ್ ಏನು ಮಾಡಿರಲ್ಲ, ಎಲ್ಲಿಂದಲೋ ಸಮಸ್ಯೆ ಬರುತ್ತಲ್ಲ. ಯಾಕೆ ಬರುತ್ತೆ? ನಾನು ಹಿಂದೆ ಏನು ಗೊತ್ತಿಲ್ದಂಗ್ ಮಾಡಿರ್ತೀನಿ, ಅದು ಪಾಲ್ದಾರ ಆಗಿರ್ತೀನಿ, ಅದನ್ನ ಈಗ ನಾವು ಅನುಭವಿಸ್ತಾ ಇದೀವಿ. ಎಷ್ಟೋ ಸಲ ನಾವ್ ಏನು ಈಗ ಮಾಡಿರಲ್ಲ ಈ ಜನ್ಮದಲ್ಲಿ, ಆದ್ರೂ ಕೂಡ ಸಮಸ್ಯೆಗಳನ್ನ ಒಟ್ಟಾರೆ ಅನುಭವಿಸ್ತೀವಿ. ಯಾಕೆ? ಒಟ್ಟಾರೆ ನಾವು ಕಳ್ಸಿರ್ತೀವಿ, ಒಬ್ರು ಮಾಡಿರ್ತಾರೆ, ಅದಕ್ಕೆ ನಮ್ಮ ಪರ್ಸೆಂಟೇಜ್ ಇಷ್ಟಿಷ್ಟು ಇರುತ್ತಲ್ಲ, ನಾವು ಕೂಡ ಅಯ್ಯೋ ಪಾಪ ಹಿಂಗಾಯ್ತೆ ಅಂತ ಸ್ವಲ್ಪ ವೇದನೆ ಆಗುತ್ತಲ್ಲ. ಇದಕ್ಕೆಲ್ಲನೂ ಸಾಂಘಿಕ ಕರ್ಮ. ಅದರಿಂದ ಈ ಜಗತ್ನಲ್ಲಿ ಸಮಸ್ಯೆಗಳಿಗೆ ಯಾರಪ್ಪ ಅಂತಂದ್ರೆ ನಮ್ಮ ಮನಸ್ಸೇ ಮೂಲ ಕಾರಣ. ಸಂಕಷ್ಟಗಳಿಗೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ, ಎಲ್ಲ ಯಾರು ಸೃಷ್ಟಿ ಮಾಡಿದ್ರು ಅಂತಂದ್ರೆ, ಪರಿಹಾರ ಎಲ್ಲಿದೆ ಅಂತಂದ್ರೆ, ಅದು ನಾವು ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು. ಇದನ್ನೇ ಈ ಸಮಸ್ಯೆಗಳಿಗೆಲ್ಲ ನಾವು ನೀವು ಅಂತಕ್ಕಂಥ ಇದನ್ನ ತಿಳ್ಕೊಬೇಕು. ಜಗತ್ತು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅಂದ್ರೆ ಈ ಜಗತ್ತು ನೋಡಿ, ಇಲ್ಲಿ ಬಂದ್ವಿ, ಈ ವಾತಾವರಣ ಎಲ್ಲಾದ್ರೂ ಬದಲಾವಣೆ ಆಗಿದ್ಯಾ? ಯಾವಾಗ್ಲೂ ಪ್ರಶಾಂತವಾಗಿ ಇರ್ತಕ್ಕಂಥ ಅನುಭವ ನಮ್ಗಾಯ್ತು ಅಲ್ವಾ? ಸುಮಾರು ನಾನು 40-30 ವರ್ಷದ ಹಿಂದೆ ಬಂದಾಗ್ಲೂ ಕೂಡ ಇಲ್ಲಿ ಕೂತ್ಕೊಂಡ್ರೆ ಏನೋ ಒಂದು, ಯಾಕೆಂದ್ರೆ ಒಳ್ಳೆ ಸಂಕಲ್ಪ ಬಿತ್ತು ಹೋಗಿದ್ದಾರೆ, ಇಲ್ಲಿ ತಪಸ್ ಮಾಡಿದ್ದಾರೆ, ಅಲ್ಲಿ ಮಾಡ್ತಾ ಇದಾರಂತ, ಅಲ್ಲಿ ಗವಿಯಲ್ಲಿ ಇದ್ದಾರೆ ಅಂತ ಹೇಳೋರು. ಅದ್ರ ವೈಬ್ರೇಷನ್ ನಮ್ಗೆ ಇಲ್ಲಿ ಕೂತ್ಕೊಂಡ್ರೆ, ನಾವು ಎಷ್ಟೇ ಬಂದು ಹೋಗಿ ನಮ್ದು ಎಷ್ಟೇ ದುಷ್ಟ ಶಕ್ತಿಗಳಿದ್ರು ಅವರದ್ದು ಪವರ್ಫುಲ್ ಆಗಿರೋದ್ರಿಂದ ನಮ್ಗೆ ಏನಾಗ್ತಾ ಇದೆ? ಸ್ವಲ್ಪ ನೆಮ್ಮದಿ, ಏನೋ ಒಂಥರ ಪ್ರಶಾಂತತೆ. ಇಲ್ಲಿ ಕೂತ್ಕೊಳ್ಳೋಣಪ್ಪ, ಏನು ಮಾತಾಡೋದು ಬೇಡ, ಮೌನವಾಗಿರ್ಬೇಕು ಅಂತ ಅನ್ಸುತ್ತೆ. ಕಾರಣ ಅವರ ಪ್ರಭಾವ, ಒಳ್ಳೆ ಸಂಕಲ್ಪ ಪ್ರಭಾವ. ಇನ್ ಕೆಲವು ಮನೆಗಳಿಗೆ ಹೋದ್ರೆ, ಕೆಲವ್ರ ಜೊತೆಲಿ ಇದ್ರೆ ಯಾಕೋ ಮನಸ್ಸು ಕಸಿಸಿ ಆಯ್ತು, ಅಲ್ಲಿ ಹೋಗೋದೇ ಬೇಡ ಅಂತ ಅನ್ಸುತ್ತೆ. ಯಾಕೆ? ಅಲ್ಲಿ ಪ್ರಭಾವ ಆಗಿರತ್ತೆ. ಇದನ್ನ ನಾವು ಮೊದಲು ತಿಳ್ಕೊಬೇಕು. ಅಂದ್ರೆ ಇವ್ರು ಹೇಳ್ದಂಗೆ ಜಗತ್ತಿನ ಸಮಸ್ಯೆಗಳಿಗೆ ನಾವೇ ಕಾರಣ. ಯಾಕೆಂದ್ರೆ ಈ ಜಗತ್ನಲ್ಲಿ ನಾವೇ ಇಂಥ ಸಮಸ್ಯೆಗಳನ್ನ ನಮ್ಮ ಆಲೋಚನೆಗಳಿಂದ, ಸಂಕಲ್ಪಗಳಿಂದ ತುಂಬಿರೋದ್ರಿಂದ ಸಮಸ್ಯೆಗಳು, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸು ಇದ್ ಮಾಡಿದೆ ಅಂತ ಯಾರಿಗ ಗೊತ್ತಾ? ನಾನೇನು ಮಾಡಿಲ್ಲಪ್ಪ, ಒಳಗೊಳಗಡೆ ಅವ್ರ ಮಗ ಫಸ್ಟ್ ರ್ಯಾಂಕ್ ಬಂದ, ನನ್ ಮಗ ಫೇಲ್ ಆದ ಅಂದ ತಕ್ಷಣ ನಾವ್ ಬಾಯಲ್ಲಿ ಹೇಳ್ದಿದ್ರು ಕೂಡ ಏನನ್ಸುತ್ತೆ? ನೋಡ್ದ, ಏನು ಇಲ್ಲ, ನನ್ ಮಗನ್ಗೆ ಇಷ್ಟೆಲ್ಲ ಟ್ಯೂಷನ್ ಕೊಟ್ಟು ಒಳಗೆ ಹೇಳಕ್ ಆಗಲ್ಲ, ಎಲ್ರ ಮುಂದೆ ಬಂದ್ಬಿಟ್ನಲ್ಲ, ಅದು ಹೊಟ್ಟೆ ಕಿಚ್ಚು. ಒಳಗಡೆ ತೋರ್ಸಲ್ಲ, ಒಳ್ಳೇದಪ್ಪ, ಥ್ಯಾಂಕ್ಸ್, ತುಂಬಾ ಒಳ್ಳೆ ಹುಡುಗ ಅಂತ ಹೇಳ್ತೀವಿ ಅಲ್ವಾ? ನೋಡಿ, ಇದು ಮುಖವಾಡ. ಆದ್ರೆ ಸ್ವಭಾವ
ಸಂಕಲ್ಪ, ಹೊಟ್ಟೆ ಕಿಚ್ಚು ಎಲ್ಲೋಗುತ್ತೆ. ಮನಸ್ಸಿನಿಂದ ಬಂದಿರೋ ಆಲೋಚನೆಗಳು ಅಲೆಗಳ ರೂಪದಲ್ಲಿ ಬರುತ್ತೆ. ಅದ್ ತಿಳ್ಕೊಳ್ಳೋ ನಮ್ಗೆ ಗೊತ್ತಿಲ್ಲ. ಅದು ನಾನು ಒಳಗ್ ಮಾಡ್ಕೊಂಡ್ರೆ ಅವ್ರಿಗೇನ್ ಗೊತ್ತಾಗಲ್ಲ ಬಿಡ್ರು ಅನ್ಕೊಳ್ತೀವಿ. ಇಲ್ಲ, ಅದು ಹೊರಗಡೆ ಬರುತ್ತೆ, ಅಲ್ಲಿ ಇರೋರ್ ಮೇಲೆ ಪ್ರಭಾವ ಬೀರುತ್ತೆ. ಸಹವಾಸದಿಂದ ಅದೇನೋ ಹೇಳ್ತಾರಲ್ಲ, ಸಂಘದಿಂದ ಬೇರೆಯವರ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರಲ್ಲ. ಯಾಕೆ? ಅವರ ಪ್ರಭಾವ. ಹಾಗೆ ಒಳ್ಳೆಯವರ ಸಹವಾಸ ಮಾಡ್ಬೇಕು. ಒಳ್ಳೆ ಆಲೋಚನೆಗಳು ನಮ್ಮ ಮೇಲೆ ಪ್ರಭಾವ ಬಿದ್ದಾಗ ನಾವು ದಾರಿ ತಪ್ಪಲ್ಲ. ಕೆಟ್ಟ ಆಲೋಚನೆ ಮಾಡೋದು, ಸ್ವಾರ್ಥ ಇರೋರ್ ಜೊತೆಲಿ ಇದ್ರೆ ಅದ್ರ ನಮ್ಮ ಮೇಲೆ ಪ್ರಭಾವ ಬಿದ್ದು ಏನ್ ಹೇಳ್ತಾರೋ, ಮೊದ್ಲು ಚೆನ್ನಾಗೇ ಇದ್ರಪ್ಪ, ಎಲ್ಲ ಎಷ್ಟ್ ಚೆನ್ನಾಗ್ ಮಾಡ್ತಿದ್ರು, ಆಮೇಲೆ ಯಾಕೆ ಈ ತರ ಬದಲಾವಣೆ ಆಗಿದ್ರು ನಮಗೆ ಅನ್ಸುತ್ತೆ ಕೆಲವು ಸರಿ ನೋಡಿದಾಗ. ಏನಾಯ್ತು? ಯಾರ್ ಸಹವಾಸದಲ್ಲಿ ಇದಾರೆ? ಓಹೋ, ಅವ್ರದ ಪ್ರಭಾವ. ಅದು ಕೇಳಿ 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 ಅವ್ರ ಪ್ರಭಾವ ಇವ್ರ ಮೇಲೆ ಬಿದ್ದು ಇವರು ಬದಲಾವಣೆ ಆಗ್ತಾರೆ. ಅದರಿಂದ ಇಲ್ಲಿ ಹೇಳ್ತಾರೆ, ಯಾರ ಮೇಲೆ ನಾವು ಅವಲಂಬಿತರಾಗಬಾರದು, ನಾವೇ ತಿಳ್ಕೊಳ್ಬೇಕು. ನನ್ ಮನಸ್ಸು ಏನು ಅಂತ ನಾನು ತಿಳ್ಕೊಬೇಕು. ನನ್ನ ಮನಸ್ಸನ್ನ ಅವ್ರ ಕೈ ಕೊಡಬಾರ್ದು. ಅದನ್ನ ಇದು ಹೇಳ್ತಾರೆ ನೋಡಿ. ಯಾವುದೇ ಜಗತ್ತಿಗೂ ನಮಗೂ ಸಂಬಂಧ ಈ ಜಗತ್ತನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಏನ್ ಮಾಡ್ಬೇಕು ಇದನ್ನ ಅಂತಂದ್ರೆ, ಸಮಸ್ಯೆಗಳಿಗೆ ಮೂಲ ನಾವು ಮೊದಲು ಒಪ್ಕೋಬೇಕು. ಈ ಸಮಸ್ಯೆಗಳು ಬಡಪೆಟ್ಟಿಗೆ ಒಪ್ಕೊಳ್ಳಲ್ಲ. ಜಗತ್ತಿನಲ್ಲಿ ಸಮಸ್ಯೆಗಳಿಗೆ ಕಾರಣ ಯಾರು? ನಾವು ಅಂತ ಒಪ್ಕೋಬೇಕು. ನಾವು ನಮ್ ಜೊತೆಲಿ ಇರೋರೆಲ್ರು ಏನ್ ಮಾಡ್ಬೇಕು? ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಅರ್ಥ ಮಾಡ್ಕೊಂಡಿಲ್ಲ, ನನ್ ಮನಸ್ಸು ಹೆಂಗ್ ಕೆಲಸ ಮಾಡ್ತಿದೆ, ಅದು ಯಾಮಾರ್ಸುತ್ತೆ. ನನ್ ಮನಸ್ಸು ಸಮಸ್ಯೆ ಕಾರಣ ಮನಸ್ಸು ಅಂತ ಹೇಳಿದ್ನಲ್ಲ, ಮನಸ್ಸು ನಮ್ಮನ್ನ ಯಾಮಾರ್ಸುತ್ತೆ. ನಾನು ಹೇಳಿದ್ದೆ ಸತ್ಯ, ಇದನ್ನ ಹಿಂಗೆ ಮಾಡ್ಬೇಕು, ವಾಗ್ವಾದ ಮಾಡುತ್ತೆ, ಕನ್ವಿನ್ಸ್ ಮಾಡುತ್ತೆ. ಹಿಂಗ್ ಮಾಡ್ಬಿದ್ರೆ ಸರಿ, ಇಲ್ದಿದ್ರೆ ಅವ್ರು ನಮ್ಮ ಮೇಲೆ ತಲೆ ಮೇಲೆ ಕೂತ್ಕೊಳ್ತೆ, ಏನೇನೋ ಅದನ್ನ ನಮ್ಮನ್ನ ಬ್ರೈನ್ ವಾಶ್ ಮಾಡ್ಬಿಡುತ್ತೆ. ಅದಕ್ಕೆ ಈ ಮನಸ್ಸನ್ನ ತಿಳ್ಕೋಬೇಕು, ಇದ್ರ ಜಾಡ್ ತಿಳ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು. ಇದನ್ನ ತಿಳ್ಕೊಳ್ಳೋದೆ, ನನ್ನ ಮನಸ್ಸು ಹೆಂಗ್ ಕೆಲಸ ಮಾಡಿ ತಿಳ್ಕೊಳ್ಳೋದೆ ಸ್ವಜ್ಞಾನ. ನೋಡಿ, ಪುಸ್ತಕ ಓದ್ ತಿಳ್ಕೊಳ್ಳೋದಲ್ಲ. ನನ್ನ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಿದೆ, ಯಾಕೆ ಹಿಂಗ ಆಗ್ತಾ ಇದೆ ಅಂತ ಬೇರೆಯವ್ರಿಗೆ ಮಾತು ಕೇಳಿ ಇನ್ಫ್ಲೂಯೆನ್ಸ್ ಆಗೋದಲ್ಲ. ನನ್ನ ಮನಸ್ಸಲ್ಲಿ ಯಾಕೆ ಹಿಂಗ್ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ಆಗ ನಿನ್ನ ಜ್ಞಾನವಾಗತ್ತೆ. ಅದು ನಿನ್ನ ಆತ್ಮನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನೇ ಸ್ವಜ್ಞಾನ. ಇದೇ ಸ್ವಜ್ಞಾನ ಅಂದ್ರೆ ಏನಾಯ್ತು? ಸ್ವಜ್ಞಾನ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡಿದೀವಾ? ನಂಗೆ ಗೊತ್ತು ಬಿಡ್ರಿ, ನಾನು ಎಂತವಳಂತ ಗೊತ್ತು, ನಾನು ಯಾರಿಗೂ ಏನ್ ಮೋಸ ಮಾಡಲ್ಲ, ನಾನು ಎಲ್ಲ ಸಾಚ, ಏನೇನೋ ಹೇಳ್ತೀವಿ. ನಮ್ಮ ಮನಸ್ಸು ಹೆಂಗ ಆಡ್ತಿ ಅಂತ ನನಗೆ ಗೊತ್ತಿಲ್ಲ. ಯಾತಿಗೆ ಮನಸ್ಸು ಗುಲಾಮ್ನಾಗಿಲ್ವಾ? ಹೌದಾ? ಯಾರ ಮಾತು ಕೇಳ್ತೀವಿ? ನಾನು ಒಳಗಡೆ ಇರೋ ಮನಸ್ಸು ಹೇಳ್ದಂಗೆ ನಾ ಮಾಡೋದು. ಹೌದಾ? ನಂಗೆ ಇಷ್ಟ ಇಲ್ಲ, ನನ್ಗೆ ಹಿಂಗ ಅನ್ಸುತ್ತೆ, ನನ್ ಮನ್ಸು ಹೇಳುತ್ತೆ, ಹಂಗೆ ತಾನೇ ಮಾಡೋದು. ಅದು ನಮ್ಮನ್ನ ಯಾಮಾರಿಸ್ತಾ ಇದೆ, ನಮಗೆ ಮೋಸ ಮಾಡ್ತಾ ಇದೆ, ತಪ್ಪು ದಾರಿಗೆ ಹೋಗೋದಕ್ಕೆ ಎಳ್ಕೊಂಡು ಹೋಗ್ತಿದೆ. ಅದನ್ನ ಮೊದ್ಲು ಅರ್ಥ ಮಾಡ್ಕೊಳ್ಳಿ. ಅದನ್ನ ನಮ್ಮ ಜೊತೆಲಿ ಇದ್ದಾಗ ಹಿಂಗ್ ಮಾಡ್ರಿ, ಏನ್ರಿ ಸುಮ್ನೆ ಯಾಕ್ರಿ ಹೋಗ್ತೀರಾ, ಸುಮ್ನೆ ಕಷ್ಟ ಯಾಕ್ರಿ ಪಡ್ತೀರಾ ಅಂತ ಇನ್ನೊಬ್ರಿಗೆ ಹೇಳಿದಾಗ ಆ ಮನಸ್ಸಿಗೆ ಹೌದಲ್ವಾ, ನಾನು ಯಾಕೆ ಕಷ್ಟ ಪಡ್ಬೇಕು, ಆಯ್ತು ಬಿಡ್ರಿ, ಇಲ್ಲ ಅಂತ ಹೇಳೋಣ, ಏನೋ ಒಂದು ಸಬೂಬ್ ಹೇಳುತ್ತೆ. ಆದ್ರೆ ಈ ಮನಸ್ಸು ಅವ್ರ ಮಾತಿಗೆ ನೋಡಿ ಎಷ್ಟು ನಾವು ಸ್ವಜ್ಞಾನ ಇಲ್ಲದಂತೆ ನಡ್ಕೊಳ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಏನೇನ್ ಮಾಡ್ತೀವೋ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ನಾನು ಯಾರು ನಮ್ಗೆಲ್ಲ ಗೊತ್ತಲ್ವಾ, ನಾನು ಯಾರು? ಇಂಥವ್ರ ಮನೆ ಮಗಳು, ಇಷ್ಟು ಓದಿದ್ದೀನಿ, ಇಂಥ ವಂಶದಲ್ಲಿ ಇದ್ದೀನಿ, ಇಷ್ಟ ಇದೆಲ್ಲ ಗೊತ್ತು, ಡಿಗ್ರಿ ಆಗಿರೋದು, ಕೆಲಸ ಮಾಡೋದು ಗೊತ್ತು. ಆದರೆ ಭೌತಿಕವಾಗಿ ಎಲ್ಲ ಹೇಳ್ತೀವಿ, ನಾನು ಯಾರು ಏನಂತ ಅಡ್ರೆಸ್ ಕೊಟ್ಬಿಡ್ತೀವಿ, ಬಯೋಡೇಟಾ ಕೊಟ್ಬಿಡ್ತೀವಿ, ಅಲ್ಲಿ ಅನೌನ್ಸ್ ಮಾಡ್ತೀವಲ್ಲ ಬಯೋಡೇಟಾ. ಆದರೆ ಸ್ವಜ್ಞಾನ ಅಂದ್ರೆ ನಮಗೆ ಇದೆಲ್ಲ ನಮ್ಗೆ ತಿಳಿದೆ. ಆದ್ರೆ ಸ್ವಜ್ಞಾನ ಎಂದರೆ ಏನನ್ನು ನಮ್ಮ ಆಲೋಚನೆ ಹೇಗೆ, ನಮ್ಮ ಭಾವನೆಗಳು ಹೇಗೆ, ನಾವು ಯಾವ ರೀತಿ ಕೆಲಸ ಮಾಡ್ತಿಕ್ಕಂಥದ್ದು ನಮಗೆ ಅರ್ಥ ಮಾಡ್ಕೊಂಡಿಲ್ಲ. ನೋಡಿ, ಇದನ್ನ ಯೋಚನೆ ಮಾಡ್ರಿ. ನಾನು ಯಾರು ಅಂತಂದ್ರೆ, ನಾನಿಂತ ಪ್ರೊಫೆಸರ್, ನಾನಿಂತ ಇದು ಹೊಗಳ್ಸ್ಕೊಳ್ತೀನಿ, ಹೇಳ್ತೀನಿ ಅಂತೆಲ್ಲನೂ ನಾನು ಬಯೋಡೇಟಾ ಕೊಟ್ಟು ಇಷ್ಟು ಪುಸ್ತಕ ಬರ್ದಿದ್ದೀನಿ, ಅದನ್ನ ಇದೇನೋ ಹೇಳ್ತೀನಿ. ಅದಲ್ಲ ಸ್ವಜ್ಞಾನ ಅಂದ್ರೆ. ನನ್ನ ಆಲೋಚನೆ ಹೇಗಿದೆ, ನನ್ನ ಉದ್ದೇಶ ಏನು, ನನ್ನ ಭಾವನೆ ಏನು, ನಿಜವಾಗ್ಲೂ ನಿಸ್ವಾರ್ಥ ಭಾವನೆ ಇದೆಯಾ, ಸೇವಾ ಮನೋಭಾವನೆ ಇದೆಯಾ, ಇನ್ನೊಬ್ರಿಗೆ ತೊಂದರೆ ಮಾಡಬಾರ್ದು ಅಂತಿದ್ಯಾ? ಅದ್ರ ನಮ್ಮ ಆಲೋಚನೆ, ಯೋಚನೆ, ಆಸೆಗಳು ಹೇಗಿದೆಯೋ ಆ ರೀತಿ ಕೆಲಸ ಮಾಡ್ತೀವಿ. ಹೌದಾ?
ನಾವು ಕೆಲಸ ಯಾವ ರೀತಿ ಮಾಡ್ತೀವಿ ಅಂದ್ರೆ ನಮ್ಮ ಆಲೋಚನೆ ಯಾವ ರೀತಿ ಪ್ಲಾನ್ ಮಾಡುತ್ತೋ ನನ್ನ ಆಸೆ ಏನಿರುತ್ತೋ ಅದರಂತೆ ಬರೋದು. ಸಮ್ಯಕ್ ಕಾರ್ಯ, ಸಮ್ಯಕ್ ತಿಳುವಳಿಕೆ ಅಂತ ಹೇಳ್ತಾರಲ್ಲ ಭಗವಾನ್ ಬುದ್ಧರು ಅಷ್ಟಾಂಗ ಮಾರ್ಗದಲ್ಲಿ. ನಮ್ಮ ಇದ್ಯಾ? ನಾವ್ ಹೆಂಗ್ ನಡ್ಕೊಳ್ತಾ ಇದ್ವಿ? ನಮ್ಮ ಆಲೋಚನೆಗಳು, ನಮ್ಮ ಆಸೆ ಏನಿರುತ್ತೋ ಆ ರೀತಿ ಯೋಚನೆ ಮಾಡ್ತೀವಿ, ಯೋಚನೆ ಹೆಂಗಿರುತ್ತೋ ಆ ರೀತಿ ಕೆಲಸ ಮಾಡ್ತೀವಿ. ನಿಜವಾದ ಕೆಲಸ ಸಮ್ಯಕ್ ಹೆಂಗಾಯ್ತು? ನಂದದು ಈ ಸ್ವಭಾವ, ನನ್ನ ಯೋಚನೆ ಸ್ವಭಾವದಂತೆ ನಾವೆಲ್ಲ 99% ಇದ್ರಲ್ಲೇ ಸಿಕ್ಕಾಕೊಂಡಿದೀವಿ, ನನ್ನೂ ಸೇರಿಸ್ಕೊಂಡು. ಹೌದಾ? ನಮ್ಮ ಆಲೋಚನೆಗಳಂತೆ ನಡೀತಿದ್ವಿ, ನಮ್ಮ ಆಸೆಗಳಂತೆ ನಡೀತಿದ್ವಿ, ಅದೇ ರೀತಿ ಕೆಲಸ ಮಾಡ್ತಾ ಇದ್ವಿ. ನನ್ನ ಆಲೋಚನೆಗಳು ಏನು, ಇದು ಸರಿನಾ ತಪ್ಪಾ ಅಂತಕ್ಕಂಥ ವಿವೇಚನೆ ಇಲ್ಲ. ಇದು ಸ್ವಜ್ಞಾನ ಅಲ್ಲ. ಸ್ವಜ್ಞಾನ ಅಂದ್ರೆ ನನ್ನ ಆಲೋಚನೆಗಳು ಏನ್ ಮಾಡ್ತಾ ಇದೆ, ನನ್ನ ಭಾವನೆಗಳು ಹೇಗಿದೆ, ನನ್ನ ಕೆಲಸ ಹೇಗ್ ಮಾಡ್ತಿದೆ ಅಂತ ನನ್ನನ್ನು ನಾನು ತಿಳ್ಕೋಬೇಕು. ನಾವು ಒಂದ್ ಕಡೆ ಹೇಳ್ತೀವಿ ಸ್ವಯಂ ಪರಿಶೀಲನೆ ಮಾಡ್ಕೊಳ್ಳಿ. ನನ್ನನ್ನು ಪರಿಶೀಲಿಸ್ಬೇಕು. ಏನು, ಯಾಕೆ ಅವ್ರಿಗಂಗಂದೆ? ಅವ್ರು ಮಾಡಿದ್ದು ಮನಸ್ಸು ಬಂದ್ಬಿಡುತ್ತೆ ಅವಾಗ. ನಾನು ಹಂಗ ಹೇಳ್ದೆ ಇದ್ರೆ ನಾನು ಸುಮ್ನೆ ಬಿಡೋರ, ನಾನು ಅವ್ರಿಗೆ ಜೋರ್ ಮಾಡಿದ್ರು ತೆಪ್ಪಗಾದ್ರು ಅಂತ ನನ್ ಮನಸ್ಸು ಹೇಳುತ್ತೆ. ಹೌದಾ? ಅಲ್ಲೇನಾಯ್ತು? ಮನಸ್ಸು ಮೇಯ್ನ್ ಆಗೋಯ್ತು. ನಿಜವಾದ ನಾನು ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು ಅನ್ನೋದನ್ನ ಬರ್ಲಿಲ್ಲ ಅಲ್ವಾ? ನನ್ನ ತಿಳ್ಕೊಂಡಿದ್ದೀನಿ, ನನ್ನ ಸ್ವಭಾವ. ಯಾರಾದ್ರೂ ಅಂದ್ಬಿಟ್ರೆ ತಕ್ಷಣ ಹೇಳೋದೆ ನನ್ನ ಸ್ವಭಾವ. ಹೌದಾ? ಏನಾದ್ರೂ ನಂಗೆ ಗೊತ್ತಿದ್ರೆ ತಕ್ಷಣ ಹೇಳ್ಬಿಡ್ತೀವಿ, ಹೇಳೋಂಗಿಲ್ಲ. ಅವ್ರನ್ನ ಏನಾದ್ರೂ ಮಾತಾಡಿದ್ರೆ ಸಮಾಧಾನ ಕೇಳಿಸ್ಕೊಂಡು ನಿಧಾನವಾಗಿ ಯಾರ ಮುಂದೆನೂ ಅವ್ರನ್ನ ಹೇಳ್ದೆ ಪಕ್ಕಕ್ಕೆ ಕರೆದು, ನೋಡಿ ಹಿಂಗ್ ಹೇಳ್ಬಾರ್ದು, ಇದು ತೊಂದ್ರೆ ಆಗತ್ತೆ ಅಂತ ನಾವು ಪ್ರೀತಿಯಿಂದ ಹೇಳಿದೀವ, ಎಲ್ರ ಮುಂದೆ ಅವಮಾನ ಮಾಡ್ಬಿಟ್ಟು ಹೇಳ್ತೀವಿ, ನೀನೇನ್ ಹಿಂಗ್ ಮಾತಾಡಿದ್ರೆ ಏನ್ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಇದು ಸ್ವಜ್ಞಾನ. ನಮ್ಮನ್ನ ನಾವು ತಿಳ್ಕೊಂಡಿಲ್ಲ, ನಮ್ಮನ್ನ ನಾವು ತಿಳ್ಕೊಳ್ಳೋದೆ ಸ್ವಜ್ಞಾನ. ಈಗ ನಮ್ಮ ಆಲೋಚನೆ, ಭಾವನೆಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಸಂಕಷ್ಟಗಳಿಗೆ ಏನ್ ಮಾಡ್ತಾ ಇದೀವಿ? ನಮ್ಮ ಕಷ್ಟ ಬಂದಾಗ ಏನ್ ಮಾಡ್ತೀವಿ? ಹುಡುಗ ಪರೀಕ್ಷೆಗೆ ಹೋದ, ಯಾಕೋ ಇಷ್ಟೆಲ್ಲ ಟ್ಯೂಷನ್ ಕಳ್ಸಿ ಇಷ್ಟೆಲ್ಲ ಬಾಧೆ ಬಿದ್ದೆ, ಯಾಕೋ ಫೇಲ್ ಆದೆ? ಅವನೇನ್ ಹೇಳ್ತಾನೆ? ನಿಮ್ಗೆ ಗೊತ್ತಿರ್ಬೇಕು ಮಕ್ಳು ಏನಾದ್ರು ಹೇಳ್ತಾರೆ ಅಂತ. ಅವ್ರು ಎಕ್ಸಾಮ್ನರು ನಾನೆಲ್ಲ ಬರ್ದಿದ್ದೆ, ಸರಿಯಾಗಿ ಮಾರ್ಕೆ ಕೊಟ್ಟಿಲ್ಲ. ಇಲ್ಲ ಅಂತಂದ್ರೆ ನಮ್ ಟೀಚರು ಪಾಠನೇ ಮಾಡಿಲ್ಲ, ಆ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡ್ದಲ್ಲ ಯಾವ್ದೋ ಕೊಟ್ಬಿಟ್ಟ, ಅದಕ್ಕೆ ನಂಗೆ ಹೋಯ್ತು. ಇಲ್ಲ ವ್ಯಾಲ್ಯೂಯೇಷನ್ ಸರಿಯಾಗಿ ಮಾಡ್ಲಿಲ್ಲ. ನೋಡಿ, ನಾನ್ ಓದ್ಲಿಲ್ಲ, ನಾನ್ ಸರಿಯಾಗಿ ಬರ್ಲಿಲ್ಲ ಅಂತ ತಿಳ್ಕೊಂಡ್ಲಿಲ್ಲ. ಏನ್ ಮಾಡ್ತೀವಿ? ದೂರು ಅವ್ರ ಮೇಲೆ ಇವ್ರ ಮೇಲೆ ನಾವ್ ಮಾಡೋದಾದೆ ತಾನೆ, ಸಮರ್ಥಿಸ್ಕೊಳ್ತೀವಲ್ಲ. ಯಾಕೆ ಹಿಂಗ್ ಮಾಡಿದೆ ಅಂದ್ರೆ ಹಿಂಗಾಯ್ತು ಹಂಗೆ ಒಪ್ಕೊಳ್ಳಲ್ಲ. ಮೊದ್ಲು ನಾವು ತಪ್ಪು ಒಪ್ಕೋಬೇಕು ಮೊದ್ಲು. ಹೌದು, ನಾನು ಆ ರೀತಿ ಮಾಡಬಾರ್ದಿತ್ತು ಅಂದ್ರೆ ನಾವ್ ತಿದ್ದುಕೊಳ್ತೀವಿ. ನಾವೇನ್ ಮಾಡ್ತೀವಿ? ಒಪ್ಕೊಳ್ಳಲ್ಲ, ಅವಮಾನ ನಮ್ಗೆ. ಅದನ್ನ ಏನ್ ಮಾಡ್ತೀವಿ? ಅವ್ರ ಹಂಗ ಹೇಳಿದ್ರಿಂದ ನಾನು ಹಿಂಗೆ ಸಮರ್ಸ್ಕೊಳ್ತೀವಿ. ಪ್ರತಿಯೊಂದು ಎಲ್ರ ಮನೇಲಿ ನೋಡ್ರಿ, ನಮ್ಮ ಮನೇಲಿ ನೋಡ್ತಾ ಇದ್ದೀನಿ, ಏನೋ ಒಂದ್ ಸಮರ್ಸ್ಕೊಂಡ್ ಮಾತ್ ಯಾಕಾಡ್ತೀರಾ? ಈಗ ನೀವು ತಪ್ಪು ಅಂತೀವಿ, ನಮ್ ಕಣ್ಣಿಗೆ ಬಿದ್ದಾಗ ನಾವ್ ದೊಡ್ಡವ್ರು ಅಂತ ನಿಮ್ಗೆ ಹೇಳ್ತೀವಿ, ಹೌದಲ್ವಾ? ಯಾಕೆ ಹಿಂಗ್ ಮಾಡಿದಂತ ಯೋಚನೆ ಮಾಡಿ, ಮಾತಾಡ್ಬೇಡ್ರಿ, ರಿಯಾಕ್ಟ್ ಮಾಡ್ಬೇಡಿ. ತಕ್ಷಣ ಈಗಿನ ಮಕ್ಕಳಿಗೆ ಏನ ದಿಢೀರಂತ ಪ್ರತಿಕ್ರಿಯೆ ಕೊಡ್ತಾರ. ಹೌದಾ? ಮಕ್ಕಳಿಗೆ ಏನ್ ಹೇಳಕ್ ಆಗಲ್ಲ ಈಗ, ಯಾಕೆಂತ ತಿದ್ಕೊಳಕ್ ಹೋಗಲ್ಲ, ಅವ್ರು ಮಾಡಿದ್ದೇ ಸರಿ ಅನ್ಕೊಳ್ತಾರೆ. ಅವರಿಗೆ ಸ್ವಜ್ಞಾನ ಇಲ್ಲ, ಯಾಕೆ ಹಿಂಗ್ ಮಾಡ್ತೀವಿ ಅಂತ ಇಲ್ಲ. ಇದನ್ನ ಬೇರೆಯವ್ರ ಮೇಲೆ ನಾವು ಹಾಕ್ತಾ ಇದ್ವಿ. ಈ ರೀತಿ ಜಗತ್ತಿನ ಸಮಸ್ಯೆಗಳಿಗೂ ನಾವೇನ್ ಮಾಡ್ತಿದ್ವಿ? ಅವ್ರು ಮಾಡ್ಲಿ ಇವ್ರು ಮಾಡ್ಲಿ, ನಾವು ಅಮೇರಿಕಾ, ಸೌತ್ ಕೊರಿಯಾ, ಅದರಲ್ಲೂ ಯುಕ್ರೇನು ಮತ್ತೆ ರಷ್ಯಾದಾದಾಗ ನಾವೇಂತೇವೆ, ಅಲ್ಲಿರೋ ಎಂತ ಅನ್ಯಾಯ ಮಾಡ್ಬಿಟ್ರು, ಟ್ರಂಪ್ ಎಂತ ಇದ್ ಮಾಡ್ಬಿಟ್ಟ ಅಂತ ಅವನ ಮೇಲೆ ಹೇಳ್ತೀವಿ. ಅದು ನಾವ್ ಏನ್ ಮಾಡ್ಬೇಕು? ಅಲ್ಲಿ ಯುದ್ಧ ಆಗ್ಬೇಕಾದ್ರೆ ನಾವು ಕಾರಣ. ನೆನ್ಪಿಟ್ಕೊಳ್ಳಿ, ಜೆಕೆ ಹೇಳೋದು, ಅಲ್ಲಿ ಯುದ್ಧ ಆದ್ರೆ ಆ ಯುದ್ಧಕ್ಕೆ ಕಾರಣ ನಾವು ನೀವೇ. ನಾನು ಹೇಳಿದ್ನಲ್ಲ, ಏನು ದ್ವೇಷ. ನಿನ್ ಕಂಡ್ರೆ ನನ್ಗಾಗಲ್ಲ, ಸ್ವಲ್ಪನೇ 1% ಆ ದ್ವೇಷ ಹೊರಗಡೆ ಬರುತ್ತೆ. ಆ ದ್ವೇಷ ಜಗತ್ನಲ್ಲೆಲ್ಲ ಸೇರ್ಕೊಳ್ಳುತ್ತೆ. ಅದೆಲ್ಲ ಹೋಗಿ ಪ್ರಬಲ ಆಗಿರೋನ್ ಸೇರ್ಕೊಂಡು ಒಂದ್ ಕಡೆ ಯುದ್ಧ ಘೋಷಿಸ್ಬಿಡ್ತಾನೆ ಅಲ್ವಾ? ಚೈನಾದವ್ರಾಗ್ಲಿ ಇದೆಲ್ಲ. ಯಾಕೆಂದ್ರೆ ಮನಸ್ಸು ಜಾಸ್ತಿ ಬೆಳೆದವ್ರಿಗೆ ಈ ಕಡೆ ಸಣ್ಣ ಸಣ್ಣ ಕೈಲಾಗ್ದವ್ರು ಅದು ಹೊರಗಡೆ ಆಲೋಚನೆಗಳು ಮಾಡು. ಥಿಂಕ್ ಬಿಫೋರ್ ಇಂಕ್ ಅಂತ ಹೇಳ್ತಾರೆ. ನೀನು ಏನಾದ್ರೂ ಯೋಚನೆ ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡು, ಏನು ಮಾತಾಡಕ್ ಹೋಗ್ಬೇಡ, ಯೋಚನೆ ಮಾಡ್ಬೇಡ. ಯೋಚನೆ ಮಾಡಿದ್ರೆ ಸರಿನಾ ತಪ್ಪಂತ ವಿವೇಕದಿಂದ ವರ್ತಿಸು. ಸುಮ್ನೆ ನಾನು ಒಳಗಡೆ ಏನೇನೋ ಯೋಚನೆ ಮಾಡ್ತೀವಿ, ಅವ್ರು ಹಿಂಗ್ ಮಾಡಿದ್ರು ಅದಕ್ಕೆ ಹಿಂಗಾಯ್ತು, ಹಿಂಗೆ ಏನೇನೋ ನಮ್ಗ್ ಗೊತ್ತಿಲ್ದೇ ಇರೋದನ್ನ ನಾವು ಏನೋ ಸಂಕಲ್ಪವನ್ನ ಕಳಿಸ್ಬಾರ್ದು. ಆಯ್ತಾ, ಆಯ್ತು ಬಿಡಿ, ಏನೋ ಅವ್ರಿಗೆ ಗೊತ್ತಿಲ್ಲ ಅಂತ ಬಿಟ್ಬಿಡಿ. ಅದಕ್ಕೆ ವ್ಯಾಖ್ಯಾನ ಮಾಡಕ್ ಹೋಗ್ಬೇಡಿ.
ಆ ದ್ವೇಷ ಬೆಂಕಿ ಹೆಂಗೆ ಸುಡುತ್ತೆ ನಮ್ಮನ್ನ. ಜಗತ್ನಲ್ಲಿ ನಡೀತಾ ಇರೋ ಯುದ್ಧಗಳು, ಕಲಾಪಗಳು ಎಲ್ಲವೂ ಕೂಡ ನಮ್ಮಲ್ಲಿ ಕೈಲಾದವರು ಸಂಕಲ್ಪ ಹೊರಗ್ ಕಳ್ಸಿರೋದೆಲ್ಲ ಸೇರ್ಕೊಂಡು ಜಗತ್ತನ್ನ ಹಾಳು ಮಾಡ್ತಾ ಇದ್ವಿ. ಆದ್ರಿಂದ ಯಾವಾಗ್ಲೂ ನಮ್ ಕೈಲಾದ್ ಒಳ್ಳೇದ್ ಮಾಡೋಣ. ಏನ್ ಮಾಡೋಣ? ಒಳ್ಳೆ ಸಂಕಲ್ಪನ ಕಳ್ಸೋಣ, ಎಲ್ರಿಗೂ ಆರೋಗ್ಯ ಬರ್ಲಿ, ಎಲ್ರಿಗೂ ಮನಸ್ಸು ಥಿಯಾಸಫಿಕಲ್ ಸೊಸೈಟಿ ಅದೇ ಮಾಡ್ತಿರೋದು. ಅದನ್ನೇ ಮೆಂಬರ್ಗಳು ನಾವು ಮಾಡ್ಬೇಕಾದ್ದು. ಜಗತ್ತಿಗೆ ಒಳ್ಳೆ ಸಂಕಲ್ಪನ ಕಳಿಸ್ಬೇಕು. ಎಲ್ಲರೂ ಹೃದಯ ಸೌಹಾರ್ದತೆಯಿಂದ, ಪ್ರೇಮಮಯದಿಂದ, ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ಜಗತ್ತಿಗೆ ಒಳ್ಳೇದಾಗ್ಲಿ, ಕಲ್ಯಾಣವಾಗ್ಲಿ ಅಂತ ಎಲ್ರೂ ಸಂಕಲ್ಪ ಮಾಡಿ. ಬೆಳಗ್ಗೆ ಎದ್ದು ಧ್ಯಾನ ಕೂತ್ಕೊಳ್ಳುವಾಗ ನನ್ಗೆ ಒಳ್ಳೇದಾಗ್ಲಿ ಅಂತ ಅಲ್ಲ, ಏನ್ ಮಾಡ್ಬೇಕು? ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಸಂಕಲ್ಪ ಕಳ್ಸಿ. ಇಷ್ಟು ಜನ ಮೆಂಬರ್ಸ್ ಇರೋರು ಮಾಡ್ತಾ ಹೋದ್ರೆ ಅದೆಲ್ಲ ಒಳ್ಳೇದ ತಾನೆ. ಆ ಒಳ್ಳೇದಕ್ ಸೇರಲ್ವಾ? ಕೆಟ್ಟದಾಗದು ನಿಲ್ಸಲ್ವಾ? ಅಷ್ಟು ಶಕ್ತಿ ಇದೆ. ಈ ಮಾತು ಜಿನ್ರಾಜ್ ದಾಸ್ ಹೇಳಿದ್ದು. ಅವರು ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತಲ್ಲ, ಅವಾಗಿದ್ರು ಅವರು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ರು. ನಮ್ಮವ್ರೆಲ್ರು, ಅದು ES ಮೆಂಬರ್ಸ್ ಹೇಳ್ತಾರೆ ಅವರು, ಇರ್ಲಿ, ಎಲ್ರು ಕೂಡ ಸಂಕಲ್ಪ ಮಾಡಿ ಯುದ್ಧವನ್ನ ನಿಲ್ಸೋ ಶಕ್ತಿ ನಮಗಿದೆ. ಆದ್ರೆ ನಮ್ಮಲ್ಲಿ ತಾಕತ್ತಿಲ್ಲ. ಸಂಕಲ್ಪ ದೃಢವಾಗಿ ನಾವು ಮಾಡ್ಲಿಲ್ಲ. ಮಾಡಿದ್ದೆ ಆಗಿದ್ರೆ ಸೆಕೆಂಡ್ ವರ್ಲ್ಡ್ ವಾರು. ಆದ್ರೆ ಮಹಾತ್ಮರು ಮಾಡ್ತಾ ಇದ್ದಾರೆ. 3ನೇ ವರ್ಲ್ಡ್ ವಾರ್ ಆಗೋ ಸ್ಥಿತಿ ಹೇಳ್ತಾ ಇದ್ರಲ್ಲ, ಅಮೆರಿಕ ಇದೆಲ್ಲ ಆಗ್ತಾ. ಆದ್ರೂ ಕೂಡ ಎಲ್ಲೋ ಒಂದು ಮಹನೀಯರು ಆ ಸಂಕಲ್ಪ ಮಾಡಿರೋದ್ರಿಂದ ಅದು ಕಡಿಮೆ ಆಗಿದೆ. 3rd ವರ್ಲ್ಡ್ ವಾರ್ ಆಗ್ಲಿಲ್ಲ. ಯಾಕೆಂದ್ರೆ ಬಟನ್ ಒತ್ತು ಬಿಟ್ರೆ ಇಡೀ ಪ್ರಪಂಚ ಭಸ್ಮ ಆಗತ್ತೆ. ಅದನ್ನ ನಿಲ್ಸೋದಿಕ್ಕೆ ಈ ರೀತಿ ಅಧ್ಯಾತ್ಮ ಸಂಸ್ಥೆಗಳು ಒಳ್ಳೇದಾಗ್ಲಿ ಅಂತ ಮಾಡಿರೋ ಸಂಕಲ್ಪಗಳು ನಮ್ಮನ್ನ ಕಾಪಾಡ್ತಾ ಬರ್ತಿದೆ. ಹೀಗೆ ಸಮಸ್ಯೆಯನ್ನು ಯಾವಾಗ್ಲೂ ನಾವು ಬೇರೆಯವ್ರ ಮೇಲೆ ಹಾಕಬಾರ್ದು. ಸಮಸ್ಯೆ ಬಂದಾಗ ನಾವು ಏನ್ ಮಾಡ್ಬೇಕು? ನಮ್ಮ ಮನೋಭಾವನೆ, ಒಳ್ಳೆ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕು. ಜಾಗೃತ ಇದಕ್ಕೆ ಭಯೋತ್ಪಾದಕರು ನಾವೇ ಕಾರಣರು ಅಂತ ಹೇಳಿದ್ವಿ. ಆದ್ದರಿಂದ ನಾವೇನಾಗ್ಬೇಕೀಗ? ಪರಿವರ್ತನೆ ಆಗ್ಬೇಕು. ಏನ್ ಪರಿವರ್ತನೆ? ಥಿಯಾಸಫಿಕಲ್ ಸೊಸೈಟಿ ಮೆಂಬರ್ಸು, ಅದರಲ್ಲೂ ಇನ್ನೊಂದು ಮೆಂಬರ್ಸು ಏನ್ ಮಾಡ್ಬೇಕು? ನಮ್ಮಲ್ಲಿ ಇರ್ತಕ್ಕಂಥ ಸ್ವಯಂ ಪರಿಶೀಲನೆ ಹೇಳಿದಾಗ ನನ್ನಲ್ಲಿ ದ್ವೇಷ ಇದೆಯಾ, ಕೋಪ ಇದೆಯಾ, ನನ್ನಲ್ಲಿ ಇನ್ನೊಬ್ಬರ ಬಗ್ಗೆ ಸ್ವಾರ್ಥ ಇದೆಯಾ, ಅದರಿಂದ ಪ್ರಪಂಚಕ್ಕೆ ಕೇಡಾಗತ್ತೆ ವಿನಃ ಒಳ್ಳೇದಾಗ್ತಾ ಇಲ್ಲ. ಈ ದೋಷಗಳು ನನ್ನಲ್ಲಿ ಇರೋದನ್ನ ಗಮನಿಸಿ ಅದನ್ನ ನಾನು ಬದಲಾಯಿಸ್ಕೊಳ್ಬೇಕು, ಪರಿವರ್ತನೆ ಆಗ್ಬೇಕು. ಪ್ರಪಂಚ ಚೆನ್ನಾಗ್ ಆಗ್ಬೇಕ, ರಾಮರಾಜ್ಯ ಆಗ್ಬೇಕಂತ ಕನಸು ಕಾಣಿದ್ರೆ ಪ್ರಪಂಚ ಆಗಲ್ಲ. ಯಾರಾಗ್ಬೇಕು? ನಾವುಗಳು ಒಬ್ಬೊಬ್ಬರು, ಪ್ರತಿಯೊಬ್ಬರು ಸತ್ಯ ಮಾರ್ಗದಲ್ಲಿ, ಪ್ರೇಮ ಮಾರ್ಗದಲ್ಲಿ, ಅಹಿಂಸೆಯನ್ನ ಪಾಲನೆ ಮಾಡಿ ಸೇವಾ ತತ್ಪರರಾದ್ರೆ ಖಂಡಿತವಾಗ್ಲೂ ಅದು ರಾಮರಾಜ್ಯ ಆ ರೀತಿ ಬದಲಾವಣೆ ಯಾರಾಗ್ಬೇಕು? ಪ್ರಪಂಚ ಅಲ್ಲ, ಒಬ್ಬೊಬ್ಬರೇ ಆಗಬೇಕು. ನಾವು ಒಬ್ಬೊಬ್ಬರು ಆದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಆಗತ್ತೆ. ತಾಳಪ್ಪ ನೋಡ್ರಿ, ಇವತ್ತು ಇಲ್ಲಿ ಬಂದ ತಕ್ಷಣ ಅವ್ರೊಬ್ರು ಯಾರೋ ಮಾಡ್ತಾರೆ. ನಮ್ಮ ಮೆಂಬರ್ ಒಬ್ರು ಬಂದ್ರು, ಅಯ್ಯೋ ದೇವ್ರ ಸಾಮಾನು ತೊಳ್ದಿಲ್ಲ ಅಂದ್ರು, ದಡಕ್ಕಂತ ಹೋದ್ರು, ತೊಳೆದ್ರು, ಕಸ ಗುಡಿಸ್ರು. ಈ ರೀತಿ ಎಲ್ಲಿ ಕೆಲಸ ಇದೆಯೋ ಅಲ್ಲಿ ಮುನ್ನುಗ್ಗಿ ಕೆಲಸ ಮಾಡ್ತಕ್ಕೆ. ಯಾಕೆ? ಪ್ರೇಮ ಇದೆ. ಇದು ನಮ್ ಸೊಸೈಟಿ ಅಪ್ಪ, ನಾವ್ ಕೆಲಸ ಮಾಡ್ಬೇಕು. ನೋಡಿ ಇವ್ರು ಬಂದ್ರು, ಅದನ್ನ ಮೈಕ್ ಸೆಟ್ ಮಾಡೋದು, ಇದು ಪ್ರತಿಯೊಂದು. ಇಲ್ಲಿ ಥಿಯಾಸಫಿಕಲ್ ಸೊಸೈಟಿ ಪ್ರಪಂಚಕ್ಕೆ ಆತ್ಮಜ್ಞಾನವನ್ನ, ಎಲ್ಲರನ್ನೂ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತದ್ದು ಥಿಯಾಸಫಿಕಲ್ ಸೊಸೈಟಿಯ ಕೆಲಸ. ಸೊಸೈಟಿ ಕರ್ಕೊಂಡೋಗವ್ರು ಯಾರು? ಮೆಂಬರ್ಗಳು ಮಾಡಕ್ಕಾಗಲ್ಲ. ಅವ್ರ ಜೀವನ ಪರಿವರ್ತನೆ ಆಗಿದ್ರೆ ಯಾರು ಹೇಳ್ದೆ ಇದ್ರು ಕೂಡ ಸ್ವಾಭಾವಿಕವಾಗಿ ಇದು ನಮ್ ಸೊಸೈಟಿಗೆ ಗುರುಗಳ ಸೇವೆ ಅಂತ ನಾವು ತೊಡಸ್ಕೊಳ್ತೀವಿ. ಆವಾಗ ಪರಿವರ್ತನೆ ಮೊದಲು ನಮ್ಮಲ್ಲಿ ಆಗ್ಬೇಕು. ನಾನು ಪರಿವರ್ತನೆ ಆಗಬೇಕೆಂಬ ಬಲವಾದ ಉದ್ದೇಶ ನಮ್ಮಲ್ಲಿ ಇರಬೇಕು. ಫಸ್ಟ್ ತಿಳ್ಕೊಬೇಕು, ಹೌದು ನನ್ನಲ್ಲಿ ದೋಷ ಇದೆ, ನಾನು ಬದಲಾಯಿಸ್ಕೊಳ್ಬೇಕು ಅಂತ ನಾವು ದೃಢ ನಿರ್ಧಾರ ಮಾಡ್ಬೇಕು. ನಾನು ಇರೋಂಗೆ ಇರ್ತೀನಿ, ಅವ್ರು ಬದಲಾವಣೆ ಆಗ್ಲಿ, ನಾನು ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ಆಗಲ್ಲ. ಹ್ಯೂಮನ್ ರೀಜನರೇಷನ್ ಅಂತ ಇದಿದೆಯಲ್ಲ, ರಾಧಾ ಬರ್ದಿರೋದು, ಮಾನವ ಪುನರುತ್ಥಾನ ಆದ್ರೆ ಜಗತ್ತೆಲ್ಲ ಉತ್ಥಾನ ಆಗ್ಲಿ, ನಾನ್ ಮಾತ್ರ ಹೀಗೆ ಇರ್ತೀನಿ ಅಂದ್ರೆ ಅಲ್ಲ. ಎಲ್ಲಿಂದ ಪ್ರಾರಂಭ ಆಗ್ಬೇಕು? ಎಲ್ಲಿಂದ? ನನ್ನಿಂದಲೇ ಪ್ರಾರಂಭ ಆಗ್ಬೇಕು. ನಾನ್ ಪರಿವರ್ತನೆ ಆಗ್ಬೇಕು, ನಾನು ಉದ್ಧಾರ ಆಗ್ಬೇಕು. ಆಗ ನನ್ ನೋಡಿ ಇನ್ನೊಬ್ರು ನೋಡಿ ಎಲ್ರು ಜಗತ್ತೇ ಪರಿವರ್ತನೆ ಆಗತ್ತೆ ಅಂತೂ ಉದ್ದೇಶ ಇಟ್ಕೊಳ್ಬೇಕು. ಜಗತ್ತಿಗೆ, ಸಮಸ್ಯೆಗಳಿಗೆ, ಸಂಕಷ್ಟಗಳಿಗೆ ಕಾರಣ ನಾವೆಲ್ರೂ ಅಂದಾಗ ನಮ್ಮ ಆಲೋಚನೆಗಳನ್ನ ಗಮನಿಸಿ ಅದರಂತೆ ನಾವು ಪರಿವರ್ತನೆ ಆಗಬೇಕು.
ಊರ್ನಲ್ಲಿ ಅದರಿಂದ ಹೇಳ್ತಾರೆ, ಥಿಯಾಸಿಕಲ್ ಸೊಸೈಟಿ ಮೆಂಬರ್ ಒಂದು ಊರ್ನಲ್ಲಿ ಇದ್ರೆ ಅಲ್ಲಿ ಜಗಳಗಳಾಗಬಾರ್ದು. ಯಾಕೆ? ಅವನ್ ರೋಲ್ ಏನು? ಎಲ್ಲರ ಸಮಸ್ಯೆಗಳಿಗೂನು ಇವನ್ ಒಳ್ಳೆ ಸಂಕಲ್ಪ ಕಳಿಸಿ ದುಷ್ಟರ ಮನಸ್ಸನ್ನ ಪರಿವರ್ತನೆ, ಇವನ್ ಪರಿವರ್ತನೆ ಆಯ್ದ್ರೆ ನೋಡಪ್ಪ ಇದ್ರೆ ಹಂಗಿರ್ಬೇಕಪ್ಪ, ಏನು ಅವ್ರನ್ನ ಎಷ್ಟೇ ತೊಂದರೆ ಕೊಟ್ರು ಕೂಡ ನಮ್ಗೆ ಸಹಕಾರ ಮಾಡಕ್ ಬಂದ್ರು ಅಂತಕ್ಕಂಥ ಒಂದು ಮಾದರಿಯಾಗಿ ಬದುಕಿದ್ರೆ ಆ ಊರೇ ಪರಿವರ್ತನೆ ಆಗತ್ತೆ ಅಲ್ವಾ? ಅಂತವ್ರೊಬ್ರು ಇದ್ರೆ ಇಡೀ ಜನಗಳೆಲ್ಲನೂ ಇಂಥ ಸೇರಿದ್ರೆ ಇಂಥ ಸೊಸೈಟಿಗೆ ಸೇರ್ಬೇಕು, ಎಷ್ಟು ಚೆನ್ನಾಗಿರ್ತಾರೆ. ಏನೋ ವ್ಯಕ್ತಿಗತವಾದ ವ್ಯತ್ಯಾಸಗಳಿರುತ್ತೆ ಬೇಡ, ಆದ್ರೆ ಜಗತ್ತಿಗೆ ಒಳ್ಳೇದ್ ಮಾಡ್ಬೇಕು ಅಂತಕ್ಕಂಥ ಈ ಸೊಸೈಟಿಗೆ ಸೇರಿ ಅವ್ರ ಜೀವನ ಎಷ್ಟು ಸಂತೋಷವಾಗಿದೆ, ಎಷ್ಟು ನೆಮ್ಮದಿ ಆಗಿದ್ದಾರಪ್ಪ, ಅವ್ರ ಜೊತೆಲಿದ್ರೆ ನಾವು ನೆಮ್ಮದಿ ಆಗಿರ್ತೀವಿ ಅನ್ನೋ ಮನೋಭಾವನೆ ನಾವು ಒಂದು ಆದರ್ಶವಾಗಿ ಬದುಕಬೇಕು. ಆದ್ರಿಂದ ನಾವು ಪರಿವರ್ತನೆ ಆಗೋದು ಆ ಧರ್ಮ, ಆ ಪಂಥ, ಇದು ಅಂತ ಅಲ್ಲ. ಆ ಕ್ರಾಂತಿಯಿಂದ ಆಗಲ್ಲ. ಇದು ನಮ್ಮ ಜವಾಬ್ದಾರಿ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ನಮ್ಮ ಅಸ್ತಿತ್ವದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಉಂಟಾಗುತ್ತದೆ. ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಇನ್ನು ಕೆಲವು ಮೆಂಬರ್ಗಳು ಹೇಳ್ತಾರೆ, ತುಂಬಾ ಅವರು ಸ್ವಾರ್ಥಿಗಳಿದ್ರು, ದಬ್ಬಾಳಿಕೆ ಮಾಡ್ತಿದ್ರು, ಸೊಸೈಟಿಗೆ ಸೇರಿದ್ಮೇಲೆ ಎಷ್ಟು ಊರೂರೇ ಬದಲಾವಣೆ ಆಗಿದೆ ಅಂತಾರೆ. ಹಳೆ ಪಾಳ್ಯದಲ್ಲಿ ಹೇಳ್ತಿದ್ರು, ಅಲ್ಲೆಲ್ಲನೂ ಕುರಿ ಕೋಣ ಎಲ್ಲ ಕಡಿತಾ ಇದ್ರಂತೆ. ಥಿಯಾಸಿಕಲ್ ಸೊಸೈಟಿ ಮೆಂಬರ್ಸ್ ಆದ್ಮೇಲೆ ಅದನ್ನು ಪ್ರೊಟೆಸ್ಟ್ ಮಾಡಿ ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ ನಿಲ್ಲಿಸಿದ್ರು. ರಕ್ತದ ಕೋಡಿ ಹರಿತಾ ಇತ್ತಂತೆ ಅಲ್ಲಿ. ಹಾಗೆ ಒಂದು ರೆವಲ್ಯೂಷನ್, ಕ್ರಾಂತಿ ಮಾಡಿದ್ರು. ಅಲ್ಲೆಲ್ರೂ ಆ ಸೊಸೈಟಿಗೆ ಬಂದು ಸ್ನೇಹಮಯವಾಗಿದ್ದು ಅವ್ರ ಜೀವನವನ್ನ ಪರಿವರ್ತನೆ ಮಾಡ್ಕೊಂಡು ನಿದರ್ಶನಗಳು ಬೇಕಾಗ್ತದೆ. ಗೌರಿಬಿದನೂರಲ್ಲಷ್ಟೇ, ಅಲ್ಲಿ ಕೆಲವರು ಆಗಿನ ಕಾಲದಲ್ಲಿ ರೆವಲ್ಯೂಷನ್, ಕ್ರಾಂತಿಕಾರಿ ಮಾಡಿದ್ದಾರೆ, ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ಯಾರು ಮೊದ್ಲು ಬದಲಾವಣೆ ಆಗ್ಬೇಕು? ನಾವು ನಾವು ಮಾದರಿ ಆಗಿರ್ಬೇಕು, ನಾವೊಂದು ಆದರ್ಶವಾಗಿರ್ಬೇಕು. ಯಾವಾಗ ನಾವು ಬದಲಾವಣೆ ಆಗ್ತೀವೋ ನಮ್ಮ ಈ ಜಗತ್ತಿನ ಜೊತೆಯಲ್ಲಿ ಸಂಬಂಧಗಳು ಕೂಡ ಪರಿವರ್ತನೆಗೆ ಕಾರಣವಾಗುತ್ತದೆ. ವ್ಯಕ್ತಿ ಪರಿವರ್ತನೆಗೂ ಜಾಗೃತ ಸಂಬಂಧ ಇರುತ್ತೆ. ನಾನ್ ಬದಲಾವಣೆ ಆದ್ರೆ ಜಗತ್ತು ಪರಿವರ್ತನೆ ಆಗತ್ತೆ ಅಲ್ವಾ? ಇಲ್ಲಿರೋರು ಯಾರು? ಸಮಾಜನ ಹುಟ್ಟಾಕದವ್ರು ಯಾರು? ನಾವೇ ತಾನೆ. ನಾವ್ ಬದಲಾವಣೆ ಆದ್ರೆ ಸಮಾಜ ಶಾಂತಿಯಿಂದ ನೆಮ್ಮದಿಯಿಂದ, ಎಲ್ಲಿ ಈಗ ರಾತ್ರಿ ಹೊತ್ತು ಹೋದ್ರೆ ಭಯ, ಯಾಕೆಂದ್ರೆ ಕಳ್ಳಕಾಕರು ಬರ್ತಾರೆ, ಇನ್ನೇನೋ ದರೋಡೆ ಮಾಡ್ತಾರೆ, ಹೆಣ್ಮಕ್ಳಿಗೆ ಮಾನಹಾನಿ ಮಾಡ್ತಾರೆ, ಇವೆಲ್ಲ ಭಯ ಇದೆ. ಈ ನೈತಿಕ ಮಟ್ಟದಲ್ಲಿ ಎಲ್ರೂ ಪರಿವರ್ತನೆ ಆದ್ರೆ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಓಡಾಡ್ಬೋದು. ಅಂದ್ರೆ ಏನು? ಜನಗಳಿಂದ ಜಗತ್ತು ಹಾಳಾಗಿದೆ. ನಾವಂತೂ ಏನಪ್ಪ ಪ್ರಪಂಚ ಕೆಟ್ಟೋಗ್ಬಿಟ್ಟು, ಪ್ರಪಂಚ ಕೆಟ್ಟೋಯ್ತಾ? ಅದೇ ಸೂರ್ಯ ಇದ್ದಾನೆ, ಅದೇ ಗಾಳಿ ಇದೆ, ಅದೇ ಮಳೆ ಬರ್ತದೆ. ಇರೋದು ಯಾರು? ದ್ವೇಷ ಅಸೂಯೆ ಇರ್ತಕ್ಕಂಥ ಜನಗಳು. ಅವರು ಪರಿವರ್ತನೆ ಆದ್ರೆ ಪ್ರಪಂಚನೂ ಕೂಡ ಪರಿವರ್ತನೆ ಆಗತ್ತೆ. ಇದನ್ನ ಆಗ ನಮಗೆ ಸ್ವಜ್ಞಾನ ಉಂಟಾಗುತ್ತೆ. ಇದು ಸ್ವಜ್ಞಾನ. ನಮ್ಮನ್ನ ನಾವು ಅರ್ಥಕೊಳ್ಬೇಕು, ನಮ್ ತಪ್ಪುಗಳು ನಾವು ತಿದ್ಕೊಳ್ಬೇಕು. ನಾನು ಏನಾಗಿದ್ದೀನಿ ಅಂತ ಪರಿವರ್ತನೆ ಆದ್ರೆ ಅದು ಸ್ವಜ್ಞಾನ. ಇನ್ನೊಬ್ರು ಹೇಳೋದಲ್ಲ, ನೀನ್ ಹಿಂಗ್ ಮಾಡ್ತೀಯ, ನಾನೇ ತಿಳ್ಕೊಬೇಕು, ಮಾಡ್ಬೇಕು. ಈ ಸ್ವಜ್ಞಾನವು ಪ್ರತ್ಯೇಕವಾದ ಪ್ರಕ್ರಿಯೆಯಲ್ಲಿ ಜಗತ್ತಿನಿಂದ ಇದು ಬೇರೆ ಅಲ್ಲ. ನನ್ನ ಸ್ವಜ್ಞಾನ ಬೇರೆ, ನಿಮ್ಮ ಸ್ವಜ್ಞಾನ. ನನ್ ತಿಳ್ಕೊಳ್ಳೋದು ನಾನ್ ಮಾಡ್ಕೊಳ್ತೀನಿ, ನೀವ್ ತಿಳ್ಕೊಳ್ಳೋದು ನೀವು. ನನಗ್ ತಿಳ್ಕೊಂಡಿರೋದೇ ನಿಮ್ಗೆ ತಿಳ್ಕೊಳ್ಬೇಕು ಅಂತೇನಿಲ್ಲ. ಯಾಕೆ ನನ್ನ ಸ್ವಭಾವ ಬೇರೆ ಇರುತ್ತೆ, ಅವ್ರ ಸ್ವಭಾವ ಬೇರೆ ಇರುತ್ತೆ ಅಲ್ವಾ? ನಾನು ಎಲ್ರು ಪ್ರೀತಿಯಿಂದ ನೋಡ್ಬೋದು, ಅಥವಾ ನಾನು ದ್ವೇಷದಿಂದ ಮಾಡ್ಬೋದು. ಇನ್ನೊಬ್ರು ಅರ್ಧಂಬರ್ಧ ಇರ್ಲಿ, ಡಿಪ್ಲೊಮ್ಯಾಟಿಕ್ ಆಗಿ ನಡಿಬಹುದು. ಆದ್ರಿಂದ ಒಬ್ಬೊಬ್ರಿಗೆ ಪರ್ಸೆಂಟೇಜ್ ವ್ಯತ್ಯಾಸ ಇರುತ್ತೆ. ಆದ್ರಿಂದ ಸ್ವಜ್ಞಾನ, ನಮ್ಮಲ್ಲಿ ಇರೋ ದೋಷಗಳನ್ನ ತೆಗೆದುಹಾಕಿ ನಾವೆಲ್ಲರೂ ಕೂಡ ಜಗತ್ತಿಗೆ ಒಳ್ಳೇದಾಗ್ಲಿ, ಪ್ರಪಂಚಕ್ಕೆ ಶಾಂತಿ ಲಭಿಸ್ಲಿ, ನನ್ನಿಂದ ತೊಂದರೆ ಆಗಬಾರ್ದು, ನನ್ನಿಂದ ಏನಾದ್ರೂ ಉಪಯೋಗ ಆಗ್ಲಿ ಅನ್ನೋ ಮನೋಭಾವನೆ ಬೆಳೆಸ್ಕೊಂಡ್ರೆ ಆಗ ನಮಗೆ ಆ ಅರಿವು ಬಂದ್ರೆ ಅದು ಸ್ವಜ್ಞಾನವಾಗತ್ತೆ. ಹೀಗೆ ನಮ್ಮ ಸಂಬಂಧಗಳು ಎಷ್ಟು ಚೆನ್ನಾಗಿದೆ. ರಿಲೇಶನ್ಶಿಪ್, ಸಂಸಾರದಲ್ಲೇ ಗಂಡ ಹೆಂಡತಿ ಸಂಬಂಧನೇ ಏನಿರುತ್ತೆ, ಲೆಕ್ಕಾಚಾರ. ಏನು ಕೆಲ್ಸಕ್ಕಾಗ್ಲಿಲ್ಲ ಅಂತಂದ್ರೆ ಸರಿಯಾಗಿ ನೋಡ್ಕೊಳ್ಳಲ್ಲ, ವರದಕ್ಷಿಣೆ ತರ್ಲಿಯಿಂದ ನೋಡ್ಕೊಳ್ಳಲ್ಲ ಸಂಸಾರದಲ್ಲಿ. ಇನ್ನ ಅಣ್ಣ ತಮ್ಮಂದ್ರಲ್ಲಿ ಆಸ್ತಿ ಗುದ್ದಾಟ ಇರುತ್ತೆ, ಇನ್ನ ಅಧಿಕಾರಕ್ಕೆ ಕಿತ್ತಾಡ್ತೀವಿ. ನಮ್ ಸಂಬಂಧಗಳು ಸರಿ ಇದ್ಯಾ? ಎಲ್ಲ ಕೂಡ ನನಗೆ ನಿನ್ನಿಂದ ಏನ್ ಬೆನಿಫಿಟ್ ಬರೋದು ಅನ್ನೋದೇ ನೋಡ್ತಾ ಇದೀವಿ. ಸಂಬಂಧಗಳು ಕೂಡ ಜಗತ್ನಲ್ಲಿ ಸರಿಯಾಗಿ ಇಲ್ಲದಿರುವುದೇ ಕಾರಣ. ಆದ್ರಿಂದ ಬರೀ ಪರಿವರ್ತನೆ ಅಂತ ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ನಾನು ನನ್ನ ತಪ್ಪು ತಿಳ್ಕೊಂಡ ತಕ್ಷಣ ನಾನು ಬದಲಾವಣೆ ಆಗಬೇಕು. ಕ್ರಿಯಾಶೀಲ ಪರಿವರ್ತನೆ ಅಂತ, ಅನುಷ್ಠಾನ ಪರರಾಗ್ಬೇಕು ಅಂತ ಹೇಳ್ತೀವಲ್ಲ, ಕ್ರಿಯಾಶೀಲ ಪರಿವರ್ತನೆಯಿಂದ ಜಗತ್ತಿನ ಪರಿವರ್ತನೆ ಸಾಧ್ಯ. ಆದ್ರೆ ನಮ್ದು ಹೇಗೆ? ನಾವೇನ್ ಮಾಡ್ತಿದ್ವಿ? ಇದೆಲ್ಲ ಕೇಳ್ತೀವಿ,
ನಾವೆಲ್ರು ಒಳ್ಳೆಯವರು ಅಂತಕ್ಕಂಥ ತೋರಿಕೆ ಪರಿವರ್ತನೆ ತೋರಿಸ್ತೀವಿ. ಇಷ್ಟೆಲ್ಲ ಹೇಳಿದ್ಮೇಲೆ ಜೋರಾಗಿ ಎಲ್ರ ಮುಂದೆ ಮಾತಾಡಲ್ಲ. ಅದಕ್ಕೆ ಹೇಳ್ತಾರೆ ಸೊಸೈಟಿ ಮೆಂಬರ್ಗಳು ಮನೆಗೆ ಹೋದ್ರೆ ಅವ್ರ ಬಣ್ಣ ಅವ್ರ ಮಕ್ಕಳು ಹೇಳ್ತಾ ಇದ್ರಂತೆ, ನಮ್ಮ ಶಂಕರನಾರಾಯಣ ಅವ್ರು ಹೇಳ್ತಾ ಇದ್ರು, ನಮ್ಮನ್ನ ಅಳತೆ ಮಾಡೋರು ಯಾರು ಗೊತ್ತಾ? ನಮ್ಮ ಹೆಂಡತಿ ಮಕ್ಕಳು. ಓಹ್ ನಮ್ಮಪ್ಪ ಸೊಸೈಟಿಗೆ ಹೋಗ್ತಾರೆ, ಏನು ಎಲ್ರ ಕೈಲಿ ಹೊಗಳ್ಸ್ಕೊಂಡಿದ್ದೆ, ಇಲ್ಲಿ ಬರ್ಲಿ ನೋಡ್ಲಿ. ನಾವೇನ್ ಕೇಳಿದೆ ಕೂತ್ಕೊಳ್ಳ ಅಂತ ನಮ್ಮನ್ನ ಹೆಂಗಂತಾರೆ. ಅವ್ರ ಬಣ್ಣ ಬಯಲಾಗೋದು ಮನೆಯಲ್ಲಿ, ಇಲ್ಲಿ ಬಿಚ್ಚಲ್ಲ. ಇಲ್ಲೇನು ಮುಖವಾಡ ಒಳ್ಳೆಯವರು ಅಂತ ಹಾಕೊಂಡಿರ್ತೀವಿ, ಇದಲ್ಲ. ತೋರಿಕೆ ಪರಿವರ್ತನೆ ಅಲ್ಲ. ಸಹಜವಾಗಿ ಮನೆ ಆಗ್ಲಿ ಹೊರಗಾಗ್ಲಿ ಎಲ್ಲಾ ಕಡೆ ನಿಜವಾಗ್ಲೂ ನಾವು ಆ ರೀತಿ ಇದೀವಾ? ಪ್ರಶ್ನೆ ನಾವೇ ಹಾಕೊಳ್ಳೋಣ. ನಾವು ಹೈಲಿ ಡಿಪ್ಲೊಮ್ಯಾಟಿಕ್. ನಾವು ಇಲ್ಲಿ ಬಂದಾಗ ಒಂದು, ಮನೇಲಿ ಇದ್ದಾಗ ಒಂದು, ನಮ್ಗಿಂತ ಕೈಗೆ ಕೆಳಗಡೆ ಇರೋರ ಜೊತೆ ಇದ್ದಾಗ ಒಂದು, ನಮ್ಮ ಮೇಲೆ ಅಧಿಕಾರಿಗಳು ಬಂದಾಗ ಹೆಂಗ್ ವರ್ತನೆ ಮಾಡ್ತೀವಿ? ಹೆಂಗ್ ಮಾಡ್ತೀವಿ? ಅತಿ ವಿನಿಯಂ. ದೊಡ್ಡವ್ರು ಬಂದ್ಬಿಟ್ರೆ, ಯಾರಾದ್ರೂ ನಮ್ಗಿಂತ ಕೆಳಗಿನವ್ರು ಬಂದ್ರೆ ಎತ್ತೋ ಅದನ್ನ ಎತ್ತೋ ಅಂತ ಜೋರ್ ಮಾಡ್ತೀವಿ. ಹೌದಾ? ನೋಡ್ದ ಎಲ್ಲಿದೆ ಪರಿವರ್ತನೆ? ಎಲ್ಲ ಬೂಟಾಟಿಕೆ. ತೋರಿಕೆ ಪರಿವರ್ತನೆ ಬೇಕಿಲ್ಲ, ಕ್ರಿಯಾಶೀಲ ಪರಿವರ್ತನೆ ಆಗಬೇಕು. ಮೌಲ್ಯಯುತವಾದಂತ ಭಾವನಾತ್ಮಕ ವಿವೇಕಯುತವಾದ ಪರಿವರ್ತನೆ ಆಗಬೇಕು. ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕಂತ ಒಳ್ಳೆ ಉದ್ದೇಶ ಇರಬೇಕು. ಇದು ನಮಗಿರುವ ತೊಂದರೆ. ನಾವು ಇದು ಮಾಡಕ್ಕಾಗಲ್ಲ, ಆಗಲ್ಲ. ನಾವ್ ಎಲ್ಲರಿಗೂ ಒಳ್ಳೇದು ಅಂತ ಹೇಳಿದ್ರೆ ನಮ್ ತುಳ್ದಾಕ್ತಾರೆ, ಹೇಳ್ತೀವಿ. ಎಲ್ಲಾ ಕಡೆನು ಇಲ್ಲೇನೋ ಎಲ್ರು ನಮ್ ಸೋದರರು ಎಲ್ಲೋ ಅನುಸರಿಸ್ಕೊಳ್ತೀವಿ. ನಮ್ ಬಿಸ್ನೆಸ್ ಅಲ್ಲಿ ನಮ್ ಇದ್ರಲ್ಲಾಗೆ ಆಯ್ತಪ್ಪ ಪಾಪ ಅಂತ ಹೇಳಿದ್ರೆ ನಮ್ಮನ್ನ ಬಿಡ್ತಾರ? ಅಲ್ಲಿ ಏನ್ ಮಾಡ್ಬೇಕು? ಜೋರ್ ಮಾಡಿದ್ರೆ ನನ್ ಕೆಲ್ಸ ಮಾಡೋದು. ಅಲ್ಲಿ ಪ್ರೀತಿ ತೋರ್ಸಲ್ಲ. ಎತ್ತೋ ಮಾಡೋ ಅಂತ ಜೋರ್ ಮಾಡಿದ್ರೇನೆ. ಇದು ನಾವೆಲ್ರೂ ಯಾವ ಬಂದಿದ್ಯೋ ಅದ್ರಲ್ಲಿ ತೃಪ್ತಿ ಇಲ್ಲ, ಅತೃಪ್ತಿಯಿಂದ ಬದುಕುತ್ತಿದೆ. ಇನ್ನೊಂದು, ಯಾಕೆ ಹಿಂಗ್ ಮಾಡ್ತಿದ್ವಿ? ಏನೋ ಬೇಕು ಅನ್ಕೊಳ್ತೀವಿ, ಅದ್ ಸಿಗ್ಲಿಲ್ಲ ಅಂದ್ರೆ ಏನೋ ಸಂಚು ಮಾಡ್ತೀವಿ. ಏನ್ ಬೇಕು? ಏನು ಬೇಕಾಗಿಲ್ಲ. ಅತೃಪ್ತಿ ಜೀವನ ಇರೋದ್ರಿಂದ ನಮಗೆ ನಾವು ನಿಜವಾಗ್ಲೂ ಶಕ್ತಿಯನ್ನ ಕಳ್ಕೊಳ್ತೀವಿ. ನಮಗೆ ಭಗವಂತ ಕೊಟ್ಟು ಕಳ್ಸಿದಾನೆ, ಭಗವಂತ ನಮ್ಗೆಲ್ಲ ಶಕ್ತಿ ಕೊಟ್ಟಿದ್ದಾನೆ. ಆದ್ರೆ ತೃಪ್ತಿ ಇಲ್ಲ ಇರೋದ್ರಲ್ಲಿ. ನಾನು ಒಪ್ಕೊಳ್ಳಲ್ಲ. ಏನ್ ಮಾಡ್ತೀನಿ? ಅವ್ರನ್ನ ಕಂಪೇರ್ ಮಾಡ್ತೀನಿ, ಅವ್ರಿಗೆ ಅಷ್ಟೊಂದಿದೆ, ನನ್ಗಿಷ್ಟಿದೆ, ನನ್ಗಂತ ತೃಪ್ತಿ ಇಲ್ಲ. ಭಗವಂತ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಏನೋ ಸಂಬಳ ಕಡಿಮೆ ಬರ್ಬೋದು, ಮಕ್ಕಳು ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ, ಹೆಂಡತಿ ಕೊಟ್ಟಿದ್ದಾರೆ. ಆದ್ರೆ ನೋಡು ಅವ್ರಿಗೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಆದ್ರೆ ಒಳ್ಳೆ ಆಸ್ತಿ ಸಂಪತ್ತು ಎಲ್ಲ ಇರುತ್ತೆ. ಅವ್ರು ನೋಡ್ಬಿಟ್ಟು ಹೊಟ್ಟೆ ಕಿಚ್ಬಿಟ್ರೆ ಭಗವಂತ ಏನ್ ಕೊಟ್ಟಿದ್ದಾನೆ? ಅದನ್ನ ನಾನು ತೃಪ್ತಿಯಾಗಿರ್ಬೇಕು. ಏನ್ ಬರ್ಲಿ, ಕಾಯಿಲೆ ಬಂತ ಆಯ್ತು, ನನ್ ಕರ್ಮ ಇತ್ತು ಅನ್ಕೊಳ್ಳಿ. ಇನ್ನೊಬ್ರು ತೊಂದ್ರೆ ಕೊಟ್ರ ಆಯ್ತು, ಅವ್ನ್ ತಿಳುವಳಿಕೆ ಎಲ್ಲ ಮಾಡ್ತಾನೆ. ನಾವೇನ್ ಮಾಡ್ತೀವಿ? ನೋಡ್ದ ಬೇಕಂತ ಹಿಂಗ್ ಮಾಡಿದ್ರು ಅಂತ ಸಾಧಿಸ್ತೀವಿ. ಯಾಕೆ? ನಾನ್ ಅನ್ಕೊಂಡಿದ್ದಾಗ್ಲಿಲ್ಲ ಅಂದಾಗ ಅತೃಪ್ತಿ ಆಗತ್ತೆ. ಅತೃಪ್ತಿ ಇದೆ, ಶಕ್ತಿ ಕಳ್ಕೊಳ್ತೀವಿ. ನೀವು ನೆಮ್ಮದಿಯಾಗಿರ್ಬೇಕಾದ್ರೆ ತೃಪ್ತಿಯಿಂದ ಇರ್ಬೇಕು. ಏನಿದ್ಯೋ ಅದನ್ನ ಒಪ್ಕೊಳ್ಳಿ, ಏನೇ ಬರ್ಲಿ. ಆಯ್ತಾ? ಈಗ ಆಗ್ಬೇಕು ಅಂತಿತ್ತೇನೋ, ಆಯ್ತು ಬಿಡಿ, ಒಪ್ಕೊಳ್ಳಿ. ಮನಸ್ಸು ನಿರಾಳ ಆಗತ್ತೆ. ಹೌದಾ? ನೀವು ಒಪ್ಕೊಂಡ್ರೆ ಮನಸ್ಸೇನಾಗತ್ತೆ? ನಿರಾಳವಾಗಿರುತ್ತಾ? ಅವ್ರು ಹಿಂಗ್ ಮಾಡ್ಬಿಟ್ರು, ಹಿಂಗ್ ಚಿಂತೆ ಮಾಡಲ್ವಾ? ನಾವೇನಾದ್ರೂ ಅವ್ರು ಮಾಡಿರೋ ತೊಂದ್ರೆನ ಯಾವಾಗ್ಲೂ ಮೆಲ್ಕಾಗ್ತಿದ್ರೆ ತಲೆ ಓಡಲ್ಲ, ಶಕ್ತಿ ಕಳ್ಕೊಳ್ತು, ಕೆಲಸ ಮಾಡಕ್ ಆಗಲ್ಲ. ಹೌದಾ? ಆಯ್ತಪ್ಪ, ಅವ್ರು ತಿಳುವಳಿಕೆ ಇಲ್ದ ಅಂದ್ಬಿಟ್ರು, ಮೋಸ ಮಾಡಿದ್ರು, ಯಾರೋ ಅಂತಿದ್ರು 40 ಲಕ್ಷ ಮೋಸ ಆಗೋಯ್ತು. ಏನೋ ಕರ್ಮ ಹಂಗಿದ್ರೆ ಏನ್ ಮಾಡಕ್ಕಾಗತ್ತೆ? ಒಪ್ಕೊಳ್ಳೋಣ. ಇಲ್ಲಾಂದ್ರೆ ಕೊರ್ಗ್ತೀವಿ, ಆರೋಗ್ಯ ಕೆಡ್ಸ್ಕೊಳ್ತೀವಿ. ಹೌದಾ? ಯಾರೋ ಒಬ್ರು ಪಾಪ ಎಷ್ಟೋ ಲಕ್ಷ ಕೊಟ್ಟು ಒಂದ್ ಸೈಟ್ ತಗೊಂಡ್ರಂತೆ. ಅದು ಇದ್ರಲ್ಲಿ ರೋಡ್ ಇದು ರಿಂಗ್ ರೋಡ್ ಏನೋ ಆಗುವಾಗ ಸೈಟ್ ಅಲ್ಲಿ ಹೊಟ್ಟೋಯ್ತು. ಜಾಗ ದುಡ್ಡು ಕೊಟ್ಟು ಇಷ್ಟು ಕೊಟ್ಟು ತಗೊಂಡು ಹೋದ್ರೆ ಎಂತಾರು ಸಂಕಟ ಆಗತ್ತೆ. ಅದನ್ನೇ ಕೊರಗ್ತಾ ಇದ್ರೆ ಆರೋಗ್ಯ ಕೆಡುತ್ತೆ, BP ರೈಸ್ ಆಗತ್ತೆ, ಏನೇನೋ ಬರುತ್ತೆ. ಆಯ್ತಪ್ಪ, ನನ್ನ ಹಣೆ ಬರ ಏನಿತ್ತು, ಎಲ್ಲೋ ಹೋಗ್ಬೇಕಂತ ಒಪ್ಕೊಂಡ್ಬಿಟ್ರೆ ಆಯ್ತು. ಏನ್ ಬರುತ್ತೋ ಅದನ್ನ ಒಪ್ಕೋಬೇಕು. ನಾವ್ ಒಪ್ತೀವಾ? ಅವ್ರ ಮೇಲೆ ದೂರ ಆಗ್ತೀವಿ. ಇವ್ರು ಹಿಂಗ್ ಮಾಡಿದ್ರು, ಅದ್ರಿಂದಲೇ ಹಿಂಗಾಗಿದ್ದು, ಇದ್ ಮಾಡಿದ, ಅವ್ನ್ ಹೇಳ್ದ ಇಲ್ಲಿದೆ ಸೈಟ್ ತಗೋಂತ, ಅವ್ನ್ ಹೇಳ್ದೆ ಇದ್ರೆ, ಅವ್ನ್ ಮಾತ್ ಕೇಳ್ದೆ ಇದ್ರೆ ಆಗೋಗ್ಬಿಟ್ಟಿದೆ. ನಂದು ಏನ್ ಪ್ರಯೋಜನ? ಅಂದ್ರೆ ಏನಾಯ್ತು? ಅತೃಪ್ತಿ ಇದೆ. ಅತೃಪ್ತಿ ಇದ್ರೆ ನಾವು ಶಕ್ತಿಯನ್ನ ಕಳ್ಕೊಳ್ತೀವಿ. ಜೀವನದ ಸಮಗ್ರ ಅರ್ಥವನ್ನು ಕಂಡುಹಿಡಿಯಬೇಕೆಂಬ ಇಚ್ಛೆಯ ತೀವ್ರತೆಯನ್ನು ಕಳೆದುಕೊಳ್ಳುತ್ತೇವೆ. ಜೀವನ ಏನು ಅಂತ ತಿಳ್ಕೊಳ್ಳೋಕೆ ಆಸಕ್ತಿನೇ ಹೊರಟೋಗ್ಬಿಡುತ್ತೆ.
ಆದ್ರಿಂದ ಮಾರ್ಗವನ್ನು ತಿಳಿಯಲು ಅಶಕ್ತರಾಗಿದ್ದೇವೆ. ಈಗ ಅಧ್ಯಾತ್ಮ ಮಾರ್ಗದಲ್ಲಿ ನನ್ನ ಜ್ಞಾನವನ್ನ ಆತ್ಮಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ನಮ್ಗೆ ಶಕ್ತಿನೇ ಇಲ್ಲ. ಇಲ್ಲಿ ಬರೋಕೆ ಇದೇ ಕೊರ್ಗ್ನಲ್ಲಿ ಇರ್ತಾರೆ ಎಷ್ಟೋ ಜನ, ಯಾಕೆ ಬರ್ತಾ ಇಲ್ಲ? ಆ ಸಮಸ್ಯೆ ಈ ಸಮಸ್ಯೆ, ಮಕ್ಕಳ ಕಾಟ, ಅದು ಇದು ಅಂತ. ತೃಪ್ತಿ ಇದ್ರೆ ಆಯ್ತು, ಏನೋ ಅದ್ರ ಪಾಡ್ಗದೆ ಅದ್ ಏನಾಗುತ್ತಾಗ್ಲಿ, ಏನೋ ಒಂದು ವಿಚಾರ ತಿಳ್ಕೊಳ್ಳೋಣ ಅಂತ ಬರೋರು. ಕುನುಗ್ಲಂತ ಬರ್ಬೇಕಾಗಿತ್ತು, ಮುಂದಿನ ಜೀವನಕ್ಕೆ ಇದಾಗ್ತಾ ಇತ್ತು, ಬರ್ತಾ ಇಲ್ಲ. ಯಾಕೆ? ಸಮಸ್ಯೆಗಳು ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ ತಲೆ ಕೆಡೋಷ್ಟು ಇದೆ, ಇನ್ನು ಅಲ್ಲೋಗಿ ಕೂತ್ಕೊಂಡು ಏನ್ ಕೇಳಿ, ನಿದ್ದೆ ಬರುತ್ತೆ ನನ್ಗೆ, ತೂಕಕ್ಕೆ ಬರುತ್ತೆ ಅಂತ ಬರೋದೇ ಇಲ್ಲ ಅಲ್ವಾ? ಅಂದ್ರೆ ನಮಗೆ ಏನೋ ಅನ್ಕೊಂಡಿದ್ರು ಆಗ್ಲಿಲ್ಲ, ಅದು ಬೇಜಾರು, ಅದು ಅತೃಪ್ತಿ, ಅಸಮಾಧಾನ, ಆ ದುಃಖ ಹೀಗಿದೆ. ಆದ್ರಿಂದ ಈ ಸ್ವಜ್ಞಾನವನ್ನ ನಾವು, ಈ ತಿಳುವಳಿಕೆಯನ್ನ ಇಲ್ಲಿ ಟೀಚರ್ಸು, ಬೋಧಕರು, ಪುಸ್ತಕಗಳು ಹೇಳಿದೆ ಅಂತ ಅಲ್ಲ. ಸ್ವಜ್ಞಾನ ಅಂದ್ರೆ ಈ ಭಾಷಣ ಕೇಳಿ ತಿಳ್ಕೊಳ್ಳೋದಲ್ಲ, ಪುಸ್ತಕಗಳಿಗೆ ತಿಳ್ಕೊಳ್ಳೋದಲ್ಲ. ಪುಸ್ತಕ ಅಂತ ಅವ್ರ ಅನುಭವ ಹೇಳ್ತಾರೆ. ನಿಜವಾದ ಸ್ವಜ್ಞಾನ ಯಾವುದು? ನನ್ನನ್ನ, ನನ್ನ ಮನಸ್ಸನ್ನ, ನನ್ನ ಭಾವನೆಗಳನ್ನ ಹೇಗ್ ಕೆಲಸ ಮಾಡ್ತೀವಿ ಅಂತ ತಿಳ್ಕೊಳ್ಳೋದೆ ಸ್ವಜ್ಞಾನ. ಅದನ್ನೇ ಈ ಶುಡ್ ನಾಟ್ ಬಿ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್. ಇನ್ನೊಬ್ರು ಹೇಳಿದ್ರೆ ಅದೇನಾಯ್ತು? ನಂದಲ್ಲ. ಈಗ ಈಗ ನಾನು ಇದು ವಿಚಾರ ಹೇಳ್ತಿದ್ರು ನೀವು ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ನೇ. ನೀವೇ ಈ ಪುಸ್ತಕ ಓದಿ ಅದ್ರ ಬಗ್ಗೆ ಚಿಂತನೆ ಮಾಡಿ ನಿಮ್ಗೆ ಅದ್ರ ಅರ್ಥ ಆದ್ರೆ ಅದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಇದು ಸುಮ್ನೆ ಪ್ರೇರಣೆ ಅಷ್ಟೇ. ಈಗ ನಾವು ಕೇಳ್ತಿರೋದು ಪ್ರೇರಣೆ ಅಷ್ಟೇ, ಇದೇ ಜ್ಞಾನ ಅಲ್ಲ. ಸ್ವಜ್ಞಾನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ, ನೀವು ನಿಮ್ ಜ್ಞಾನವನ್ನ ಪಡ್ಕೊಳ್ಳಿ ಅಂತ. ಈಗ ನಾವ್ ಹೇಳೋದೆಲ್ಲ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ನೇ. ಇದಕ್ಕೆ ನಾವು ಏನ್ ಮಾಡ್ಬೇಕು? ನಾವೇ ನಮ್ಮಲ್ಲಿ ಹುಡುಕ್ಬೇಕು. ಯಾವ್ದನ್ನ? ಸ್ವಜ್ಞಾನವನ್ನ, ಈ ವಿಚಾರವನ್ನ ಶೋಧನೆ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು. ನೋಡಿ, ಥಿಯಾಸಫಿನಲ್ಲಿ ಈ ವಿಚಾರ ಹೇಳ್ತಾರಲ್ಲ, ರಿಸರ್ಚ್ ಮೈಂಡ್ ಇರ್ಬೇಕು. ಈ ಮಾತು ಹೇಳಿದ್ರಲ್ಲ ಗುರುಗಳು, ಈ ಮಾತು ಹೇಳಿದ್ರಲ್ಲ, ಇದೆಷ್ಟು ಸತ್ಯ? ಅವ್ರು ಹೇಳ್ತಾರೆ, ನಾನ್ ಹೇಳಿದ್ದಂತ ಸತ್ಯ ಅಂತ ಒಪ್ಕೋಬೇಡ. JK ಅವರು ಹೇಳಿದ್ರು, ಬ್ಲಾವರ್ಸ್ಕಿ ಅವರು ಹೇಳಿದ್ರು, ಎಲ್ರೂ ಹೇಳೋದು ಇದೇನೆ. ನಾನು ನನ್ನ ಅನುಭವದಲ್ಲಿ ಇರೋ ವಿಚಾರ ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ಒಪ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಏನ್ ಮಾಡ್ಬೇಕು? ಈ ವಿಚಾರ ನಾನು ಹಿಂಗೆ ಹೇಳ್ದೆ, ನೀವು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನುಭವಕ್ಕೆ ತಂದ್ಕೊಳ್ಳಿ, ಆಮೇಲೆ ಒಪ್ಕೊಳ್ಳಿ. ಇಲ್ಲಿದ್ರೆ ಬಿಟ್ಬಿಡಿ. ಇಲ್ಲಿ ಬಲವಂತ ಇಲ್ಲ ಸೊಸೈಟಿಯಲ್ಲಿ. ಇದು ಕಡ್ಡಾಯವಾಗಿ ಹಿಂಗೆ ನಡ್ಕೋಬೇಕು ಅಂತ ಏನು ಹೇಳಲ್ಲ. ನೀವು ನಿಮ್ಮ ಅನುಭವಕ್ಕೆ ಬಂದ್ರೆ ಇದನ್ನ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಅದನ್ನೇ ಇಲ್ಲಿ ಹೇಳೋದು. ಶೋಧನೆ ಮಾಡ್ಬೇಕು. ಇವ್ರು ಹೇಳಿದ ಮಾತು ಸತ್ಯನಾ? ನಾವೇ ಕುತ್ಕೋಬೇಕು. ಇನ್ನೊಬ್ರು ಡಿಸ್ಕಷನ್ ಮಾಡೋದಲ್ಲ. ಅವ್ರ ಜೊತೆಲಿ ಮಾತಾಡಿದ್ರೆ ಅವ್ರ ಅಭಿಪ್ರಾಯ ಹೇಳ್ತಾರೆ, ಅದು ನಿಮ್ಗಾಗಲ್ಲ. ನಾವೇ ಧ್ಯಾನ ಅದಕ್ಕೆ ಹೇಳೋದು. ಧ್ಯಾನದಿಂದ ನಾವು ಇದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅನ್ವೇಷಣೆ, ಆಳವಾದ ವಿಚಾರ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು. ನಾವು ವಿಚಾರ ಶಕ್ತಿಗೆ ಹೋಗೋದೇ ಇಲ್ಲ. ಮನಸ್ಸಿನ ಮಾಡಿದ ತರ್ಕ ಮಾಡ್ತೀವಿ, ಇನ್ನೊಬ್ರು ಡಿಸ್ಕಷನ್ ಮಾಡ್ತೀವಿ, ಅವ್ರು ಹೇಳಿದ್ ಮಾತು ತಗೊಳ್ತೀವಿ, ಇದನ್ನೆಲ್ಲ ಮಾಡ್ತಾ ಇದ್ವಿ. ಅದು ಅವ್ರಿಗೆ ಅನುಭವ. ನಿಮ್ಮ ಅನುಭವ ಏನು? ನಿಮ್ಮ ವಿಚಾರ ಶಕ್ತಿ ಏನ್ ಬೆಳೀತು? ಸ್ವಜ್ಞಾನ ಅಂದ್ರೆ ನಾವ್ ಅನ್ಕೊಳ್ತೀವಿ ನನ್ಗೆ ಏನು ಬರಲ್ಲ, ಇಲ್ಲ, ಎಲ್ಲರಿಗೂ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ನಾವೇನ್ ಮಾಡ್ತಿದ್ವಿ? ಕಷ್ಟ ಪಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇಲ್ಲ, ಆಳಕ್ಕೆ ಇಳಿತಾ ಇಲ್ಲ. ಆಳಕ್ಕೆ ಯಾರೇ ಇಳಿಲಿ. ಮೊದ್ಲು ಭಾಷಣ ಮಾಡೋ ಅಂದ್ರೆ ಭಯ ಆಗತ್ತೆ, ಸ್ಟೇಜ್ ಫಿಯರ್ ಅಂತಿದ್ರು. ನೀರಿಗೆ ತಳ್ಳಿಬಿಟ್ರೆ ಈಸ್ಕೊಂಡು ಹೋಗಲ್ವಾ? ಹಾಗೆ ಇಲ್ಲಿ ಬಂದ್ಮೇಲೆ ಪರವಾಗಿಲ್ಲ, ಮಾತಾಡಕ್ ಬರುತ್ತೆ, ಒಂದ್ ಗಂಟೆ ಮಾತಾಡ. ಹಾಗೆ ನನ್ನ ಶಕ್ತಿ ಎಲ್ಲಿ ಯಾರು ತಗೋಬೇಕು? ನಾನೇ ತಗೋಬೇಕು. ವಿಚಾರ ಶಕ್ತಿನ ನಾನೇ ಬೆಳೆಸ್ಕೊಳ್ಬೇಕು. ವಿಚಾರವಿರ್ಲೇಬೇಕು, ಕಂಡು ಹಿಡಿಯಬೇಕು, ವಿಚಾರ ಮಾಡಬೇಕು ಎಂಬ ಆಶೆ ಇಲ್ಲವಾದ್ರೆ ಇದನ್ನ ಕಂಡ್ಕೋಬೇಕು, ನಾನು ತಿಳ್ಕೋಬೇಕು, ಆಳಕ್ಕಿಳಿಬೇಕು. ಸೈಂಟಿಸ್ಟ್ ಏನ್ ಮಾಡ್ತಾನೆ? ಅದು ರಿಸಲ್ಟ್ ಬರೋವರೆಗೂ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಆ ರೀತಿ ಕಂಡು ಹಿಡಿಯಬೇಕೆಂಬ ವಿಚಾರ ಆಶೆ ಇಲ್ಲವಾದ್ರೆ ಆಗ ತನ್ನ ಬಗ್ಗೆ ತಾನು ಅರಿತುಕೊಳ್ಳಬೇಕೆಂಬ ಹೇಳಿಕೆಯಿಂದ ಏನು ಬರೀ ಮಾತಾಗತ್ತೆ. ಈ ವಿಚಾರ ತಿಳಿದ್ಮೇಲೆ ನಾನು ಅದು ತಿಳ್ಕೊಳ್ಳೇಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಈಗ ಧ್ಯಾನ ಮಾಡಿ ಅಂತ ಹೇಳ್ತಾರೆ, ಮನಸ್ಸೇ ಇದ್ ಮಾಡುತ್ತೆ ಅಂತ. ಮನಸ್ಸು ಒಂದ್ ಕಡೆ ಏಕಾಗ್ರತೆ ಬರ್ಬೇಕು ಅಂತ ಈ ಮಾತುಗಳೆಲ್ಲ ಗ್ರಂಥಗಳು ಓದಿ ತಿಳ್ಕೊಳ್ತೀವಿ. ನೀವು ಮಾಡಿದ್ದೀರಾ? ಕೂತ್ಕೊಂಡು ಸರ್ಕಸ್ ಮಾಡಿದ್ದೀರಾ? ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀರಾ? ಮನಸ್ಸನ್ನು ಗಮನಿಸಿದ್ದೀರಾ? ಯಾಕೆ ಹೋಗ್ತಿ ಅಂತ ಹೇಳಿದ್ದೀರಾ? ಇಲ್ಲ. ಅಯ್ಯೋ ಕೂತ್ಕೊಂಡೆ ಎಲ್ಲೋ ಓಟೋಯ್ತು, ಆಗಲ್ಲ ಬಿಡು. ಯಾರಾದ್ರೂ ಗುರುಗಳು ಕೊಡ್ತಾರೆ, ನಮ್ಮನ್ನ ಮೇಲಕ್ಕೆ ಕರ್ಕೊಂಡೋಗ್ಬಿಡ್ತಾರೆ, ಪ್ರಜ್ಞೆನ ನಮ್ಗೆ ದೀಕ್ಷೆ ಕೊಟ್ಟು ಬಿಡ್ತಾರೆ, ನಮಗೆ ಕುಂಡಲಿನಿ ಮಾಡ್ತಾರೆ ಅಂದ್ರೆ ದುಡ್ಡು ಕೊಡ್ತೀವಿ. ನಾನು ಕೂತ್ಕೊಂಡು ಮಾಡಕ್ಕೆ ನಾನು ಹೋಗಲ್ಲ. ಇದನ್ನ ಖಂಡಿತ ಸಾಧ್ಯ ಇಲ್ಲ. ಮಹಾತ್ಮರು, ನಾನು ಯಾರಿಗೂ ಕೂಡ, ನಾನು ದೇವರೇ ಬಂದ್ರು ಅದ್ ಮಾಡಕ್ಕಾಗಲ್ಲ, ನಾವೇ ಮಾಡ್ಬೇಕು. ಅದು ನಿಯಮ. ಯಾಕೆ?
ಎಷ್ಟ್ ದಿನ ಕೈ ಹಿಡ್ಕೊಂಡು ನಡ್ಸಕ್ಕಾಗತ್ತೆ? ತಾಯಾದವಳು ಮಗುನ್ ಏನ್ ಮಾಡುತ್ತೆ? ಬಿದ್ರು ಪರವಾಗಿಲ್ಲ ನಡಿ, ಬಿದ್ರು ಪರವಾಗಿಲ್ಲ ನಡಿ ಅಂತ ಹೇಳುತ್ತಲ್ಲ, ಹಾಗೆ ನಾವೇ ಕಂಡ್ಕೊಂಡು ನಾವೇ ನಡೆದು ಏನಾಗ್ಬೇಕು ನಾವು? ನಾವೇನಾಗ್ಬೇಕು ಕೊನೆಗೆ? ಈಗ ಮನುಷ್ಯರಾಗಿದ್ದೀವಿ, ಏನಾಗ್ಬೇಕು? ದೈವತ್ವವನ್ನ ಪಡ್ಕೋಬೇಕಾದ್ರೆ ಯಾರು ಅವ್ರು ಬಂದು ನಿಮ್ ಜಾದು ಮಾಡಿ ದೇವರಂಗ್ ಕೂಡ್ಸ್ಬಿಡ್ತಾರ? ಆ ಗುಣಗಳನ್ನ, ಅದನ್ನೇ ಸದ್ಗುಣ ಅಂತ ಹೇಳ್ತೀವಿ, ಆ ಗುಣಗಳನ್ನ ನಾನು ಬೆಳೆಸ್ಕೊಳ್ಬೇಕು, ನಾನ್ ಬೆಳೆಸ್ಕೋಬೇಕು, ನನ್ನಲ್ಲಿರೋ ದೋಷಗಳನ್ನ ತೆಗಿಬೇಕು. ನಾನು ಮಾಡ್ಕೊಂಡ್ರೆ ನಾನು ಇದಾಗ್ತದೆ. ಇದನ್ನ ಹೀಗೆ ಪ್ರಪಂಚದ ಪರಿವರ್ತನೆ ನನ್ನ ಪರಿವರ್ತನೆ ಮೂಲಕ ಉಂಟಾಗುತ್ತದೆ. ವ್ಯಕ್ತಿ ತನ್ನನ್ನು ತಾನು ಪರಿವರ್ತಿಸಿಕೊಳ್ಳಬೇಕಾದ್ರೆ, ನನ್ನನ್ನ ನಾನು ಪರಿವರ್ತನೆ ಯಾವಾಗ ಮಾಡ್ಕೊಳ್ತೀನಿ? ನನ್ನನ್ನು ನಾನು ತಿಳ್ಕೊಂಡ್ರೆ, ಹೌದು ನಾನು ಕೋಪಿಷ್ಟ, ಹೌದು ನಾನು ಕ್ರೂರಿ, ಹೌದು ನಾನು ಮೋಸ ಮಾಡ್ತೀನಿ ಅಂತ ಒಪ್ಕೊಂಡಿದೀವಾ? ಅದನ್ನೇ ಹೇಳೋದು. ಮೊದಲು ಪ್ರಶ್ನೆ ನಮ್ಮನ್ನ ಹಾಕೋಬೇಕು. ನಮ್ಮಲ್ಲಿರೋ ದೋಷನ, ಸ್ವಜ್ಞಾನ ಅಂದ್ರೆ ಒಳ್ಳೆ ಜ್ಞಾನ ಯಾರೋ ಹೇಳಿ ತಿಳ್ಕೊಳ್ಳೋದಲ್ಲ, ಪುಸ್ತಕದ ನಾಲೆಡ್ಜ್ ಅಲ್ಲ. ನನ್ನ ಒಳಗಡೆ ನನ್ನಲ್ಲಿ ಕೋಪ ಇದೆ, ನನ್ನಲ್ಲಿ ಕ್ರೌರ್ಯತೆ ಇದೆ, ನನ್ನಲ್ಲಿ ಸ್ವಾರ್ಥ ಇದೆ, ನಾನು ಇನ್ನೊಬ್ಬರನ್ನ ದ್ವೇಷ ಮಾಡ್ತಿದ್ದೀನಿ, ನನ್ಗೆ ಗೊತ್ತಿಲ್ಲದೆ ಇನ್ನೊಬ್ರ ಮುಂದಕ್ಕೆ ಹೋದ್ರೆ ನನಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಅವ್ರು ಭಾಷಣ ಕೊಟ್ರು, ನನಗೆ ಯಾಕೆ ಕರೀಲೇ ಇಲ್ಲಲ್ಲಪ್ಪ, ನನ್ಗೂ ಅವಕಾಶ ಕೊಡ್ಬೋದಿತ್ತಂತ ಹೊಟ್ಟೆಲಿ ಇಲ್ಲ. ಅವಕಾಶ ಬಂತ ಮಾಡು. ನಮ್ ನಂಜು ಶೆಟ್ರು ಹೇಳ್ದಂಗೆ, ಅವಕಾಶ ಬಂದ್ರೆ ಮಾಡ್ರಿ, ಅವಕಾಶ ಇಲ್ದಿದ್ರೆ ತಪ್ಪಗಿರಿ. ನಾವೇನ್ ಮಾಡ್ತೀವಿ? ನೋಡ್ದ ನನ್ಗೆ ಅವಕಾಶ ಕೊಟ್ರು, ಎಲ್ರು ಹೊಗಳ್ಬಿಟ್ರು ಅಂತ ಉಬ್ಬೋಗ್ತೀವಿ. ಅದನ್ನೇ ಹೇಳ್ತಾರೆ ಇಲ್ಲಿ. ಯಾರಾದ್ರೂ ಒಂದು ಭಾಷಣ ಮಾಡಿದ್ರೆ ಎಷ್ಟ್ ಚೆನ್ನಾಗಿದೆ ನೋಡ್, ಅದನ್ನೇ ಹೇಳ್ತಾರೆ. ಬೇರೆಯವ್ರು ನಮ್ಮ ಭಾಷಣವನ್ನು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನ್ ತಿಳ್ಕೊಳ್ಳೋದು ಹೇಗೆ? ನಂದು ಎಲ್ರು ಹೊಗಳ್ಬಿಟ್ರಪ್ಪ, ಎಷ್ಟ್ ಜನ ಬಂದಿದ್ರು ಗೊತ್ತಾ, ಎಷ್ಟ್ ಜನ ಹೊಗಳಿದ್ರು, ನಾನೇನಾಗ್ತೀನಿ? ಉಬ್ಬ್ ಹೋಗ್ತೀನಿ. ಯಾವ್ದ್ರ ಮೇಲೆ ಉಬ್ಬೋದೆ? ಅವ್ರು ಹೇಳಿದ್ ಮಾತಿಗೆ. ನಿಜವಾಗ್ಲು ನಾನೇನು ಅಂತ ನನಗ್ ಗೊತ್ತಿಲ್ವಾ? ಅಲ್ಲಿ ಪುಸ್ತಕಗಳು ಅಲ್ಲಿ ಹೇಳಿದ್ದು, ಇನ್ನೊಬ್ರು ಯಾರ್ದೋ ಭಾಷಣ ಕೇಳಿದ್ದು ಎಲ್ಲ ಬರ್ಕೊಂಬಂದ್ ನಾನು ಹೇಳ್ಬಿಟ್ಟು, ಅವ್ರು ಹೇಳಿದ್ದು ನಾನು ಕಾಪಿ ಮಾಡ್ಕೊಂಡು ಹೇಳ್ಬಿಟ್ಟು ಎಲ್ರು ಹೊಗಳ್ಬಿಟ್ರೆ ಅದ್ ನಿಜನಾ? ನಿಜ ಅಲ್ಲ. ನನಗ್ ಗೊತ್ತು, ನನ್ನ ಬಂಡವಾಳ ನನಗ್ ಗೊತ್ತು. ಜನಗಳಿಗೇನ್ ಗೊತ್ತಾಯ್ತು? ಎಷ್ಟ್ ಚೆನ್ನಾಗ್ ಮಾತಾಡಿದ್ರಪ್ಪ. ನಿಜವಾದ ಜ್ಞಾನ ನನ್ನ ಅನುಭವ ಜ್ಞಾನ ಆಗಿರ್ಬೇಕು. ನಾವೆಲ್ಲ ಮಾಡ್ತಿರೋದು ನಿಜವಾದ ಜ್ಞಾನ ಅಲ್ಲ. ಅವ್ರು ಹೇಳಿದ ಪುಸ್ತಕ ಓದ್ತೀವಿ, ಅದನ್ನ ತಿಳ್ಕೊಳ್ತೀವಿ, ಏನೋ ಅರ್ಥ ಮಾಡ್ಕೊಳ್ತೀವಿ, ಏನೋ ಇರ್ಲಿಯಪ್ಪ ಅಂತ. ಅದು ನನ್ನ ಜ್ಞಾನ ಅಲ್ಲ, ಇದು ನನ್ನ ಜ್ಞಾನ ಅಲ್ಲ. ನಿಜವಾದ, ಅದಕ್ಕೆ ಸೃಜನಶೀಲತೆ ಬರ್ಬೇಕು ಮುಂದೆ. ನೋಡಿ, ನಾವು ಇನ್ನೂ ಯಾಕೆಂದ್ರೆ ಹೆಚ್ಚು ವಾಗ್ಮಿಗಳು, ಯಾವ ಸರ್ವಜ್ಞರಾಗ್ಲಿ, ಜೆ ಕೃಷ್ಣಮೂರ್ತಿ ಆಗ್ಲಿ, ನಿರರ್ಗಳು ರಾಧಾ ಬನ್ನೀರಾಗ್ಲಿ ಏನಾದ್ರೂ ನಿಂತ್ಕೊಂಡ್ರೆ ಒಳಗಿಂದಲೇನೆ ವಿಚಾರಗಳು ಹರಿತಾ ಬರ್ತಾ ಇತ್ತು. ನಾವು ಏನ್ ಮಾಡ್ತೀವಿ? ಎಲ್ಲ ಬರ್ಕೊಳ್ತೀವಿ, ಆ ಪುಸ್ತಕದಿಂದ ಈ ಪುಸ್ತಕದಿಂದ ಅದನ್ನೆಲ್ಲ ಜ್ಞಾಪಿಸ್ಕೊಳ್ತೀವಿ, ಆಮೇಲೆ ನಿಮ್ಮ ಹತ್ರ ಉಗಿತೀವಿ, ವಾಂತಿ ಮಾಡ್ತೀವಿ. ಹೌದಾ? ಅದು ಸ್ವಜ್ಞಾನ ಅಲ್ಲ. ನನ್ನ ಒಳಗಿಂದ ಬರ್ಬೇಕು, ಅನುಭವ ಜ್ಞಾನ ಆಗ್ಬೇಕು. ಅದು ಅನುಭವ ಮಾಡ್ಬೇಕಾದ್ರೇನು? ನಾನು ಸಾಧನೆ ಮಾಡ್ಬೇಕು. ಅದರಿಂದ ಬೇರೆಯವರು ಹೇಳಿದ್ದಾರೆ ಅಂತ ಉಬ್ಬಿ ಹೋಗಬೇಡಿ. ಚೆನ್ನಾಗಿ ಹೇಳಿದ್ದಾರೆ ಎಂದು ಭಾವಿಸಿ ಉಬ್ಬಿ ಹೋಗುತ್ತೇವೆ. ನಾನು ಹೇಗೆ ತಿಳಿಯಬೇಕು? ಬೇರೆಯವರು ಹೇಳಿದಂತೆ ತಿಳಿಬೇಕು, ಅಥವಾ ನಾನು ಏನು ಅಂತ ನಾನು ತಿಳ್ಕೊಬೇಕಾ? ಈಗ ನಾವೇನ್ ಮಾಡ್ತೀವಿ? ಇಲ್ಲೇ ಬ್ಲಾಕ್ ಆಗ್ಬಿಡುತ್ತೆ. ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಹೊಗಳಿದ್ರು ಅಂದ ತಕ್ಷಣ ಏನಾಗ್ತೀನಿ? ಎಲ್ರು ನಂಗೆ ಸರ್ಟಿಫಿಕೇಟ್ ಕೊಟ್ರಪ್ಪ, ಐ ಆಮ್ ಫಿಟ್ ಫಾರ್ ದಟ್ ಸ್ಟಾಕ್ ಅನ್ಕೊಳ್ತೀವಿ. ಅದಲ್ಲ, ಅದು ಆದರ್ಶ, ಕಾಲ್ಪನಿಕ, ಅದು ಸುಳ್ಳು. ನಿಜವಾದ ನಾನು ಅದಲ್ಲ. ನಿಜವಾದ ನಾನು ಏನು ಅಂತ ನನಗೆ ತಿಳ್ಕೊಬೇಕು. ನನಗಿದ್ಯಾ ಕ್ರಿಯೇಟಿವ್ನೆಸ್? ಇದೆಯಾ? ಆ ವಿಚಾರ ಮನೆನೇ ಇದೆಯಾ? ನಾವೇನ್ ಮಾಡ್ತಿದ್ವಿ? ಏನು ಪ್ರಚಾರಕರಿಲ್ಲ, ಏನೋ ಒಂದ್ 4 ಮಾತು ಅವ್ರು ಹೇಳಿದ್ದನ್ನು ಕೇಳ್ಕೊಂಡೆ, ಪುಸ್ತಕ ಓದ್ದೆ, ನಿಮ್ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನಲ್ಲಿ ಬರ್ಬೇಕು ಸೃಜನಶೀಲತೆ, ಕ್ರಿಯೇಟಿವ್ನೆಸ್. ಅದು ನನ್ನನ್ನು ನಾನು ತಿಳ್ಕೊಂಡ್ರೆ ಆ ರೀತಿ ಬರ್ಲಿಕ್ಕೆ ಸಾಧ್ಯ. ಆದ್ರಿಂದ ಸುಳ್ಳಾಗಿರುತ್ತದೆ. ನಮ್ಮನ್ನು ನಾವು ಇರುವಂತೆ ತಿಳಿದುಕೊಳ್ಳಬೇಕು. ನೋಡಿ, ಇದು ಪದ. ನಾವ್ ಏನಿದ್ವಿ ಹಾಗೆ ತಿಳ್ಕೊಬೇಕು. ನನ್ಗೆ ಸಾಮರ್ಥ್ಯ ಇದೆಯಾ? ಟ್ಯಾಲೆಂಟ್ ಇದೆಯಾ? ನಾನು ಬೆಳೆಸ್ಕೊಂಡಿದ್ದೀನಾ? ಈ ಭಾಷಣ ಮಾಡ್ಬೇಕಾದ್ರೆ ಎಲ್ಲಿಂದ ತಗೊಂಡೆ? ಯಾರೋ ಕೇಳಿದ್ದೀನಿ, ಯಾವ್ದೋ ಪುಸ್ತಕ ಓದಿದ್ದೀನಿ, ಅದನ್ನೆಲ್ಲ ಪಾಯಿಂಟ್ಸ್ ಹಾಕೊಂಡು ನಿಮ್ ಮುಂದೆ ಹೇಳ್ತೀನಿ. ಇದು ನಂದಲ್ಲ. ನಂದಾಗಬೇಕಾದ್ರೆ ಅನುಭವ ಜ್ಞಾನವೇ ನಂದು. ಇದು ನಿಜವಾದ ಜ್ಞಾನ ಅಲ್ಲ. ಮನಸ್ಸು ಅಸಾಧಾರಣವಾಗಿ ಚುರುಕಾಗಿರ್ಬೇಕು, ವಿಚಾರವನ್ನ ಗ್ರಹಿಸಿ. ಅದಕ್ಕೆ ಯಾವುದೇ ಒಂದು ವಿಚಾರ ಬಂದಾಗ ಅದು ವಿಚಾರ ತಗೊಳ್ಳಿ, ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ತಾ ಆ ಆಲೋಚನೆ ನನಗೆ ರಕ್ತಗತವಾಗಿ ಅನುಭವಕ್ಕೆ ಬರ್ಬೇಕು. ಹೌದು, ಇದ್ರಲ್ಲಿ ಸತ್ಯ ಇದೆ ಅಂತ. ಆವಾಗ ಹೇಳೋದ್ ತಾಕತ್ತಿರುತ್ತೆ.
ಇನ್ನೊಬ್ಬರ ಮೇಲೆ ಇಂಪ್ರೆಸ್ ಆಗತ್ತೆ. ಏನಪ್ಪ ಅವ್ರು ಹೇಳಿದ್ರು ಹೃದಯಂಗವಾಗಿ. ನಮ್ಗೆ ಜಗದೀಶ್ ಮಾತಾಡಿದ್ರೆ ಬಹಳ ಹಾರ್ಟ್ ಟಚಿಂಗು. ಇನ್ ಕೆಲವರು ಏನು ಬಂಬಾಸ್ಟಿಕ್ ವರ್ಡ್ಸು ಏನು ಇದೆಲ್ಲ ಹೇಳ್ತಾರೆ. ಏನ್ ನೋಡಕ್ ಬಹಳ ಚೆನ್ನಾಗಿದೆ. ಎಷ್ಟು ಹೋಯ್ತು ಅಂದ್ರೆ ಇಲ್ಲ. ನನಗೆ ಯಾವಾಗ್ಲೂ ರುಕ್ಮಿಣಿಯವರು ಮಾತಾಡೋದು ಹಾರ್ಟ್ ಟಚಿಂಗ್ ಆಗ್ತಿತ್ತು. ಹಾಗೆ ಜಗದೀಶ್ ಪಾಪ ತುಂಬಾ ಎಫೆಕ್ಟಿವ್ ಆಗಿ ಅನುಭವಿಸಿ ಅರ್ಥೈಸ್ಕೊಂಡು ಅದನ್ನ ಅದರಿಂದ ಹೇಳ್ತಾರೆ. ಅವಾಗ ಏನಾಗುತ್ತೆ, ಕೇಳೋರ್ಗೆ ಮಂತ್ರಮುಗ್ಧರಾಗಿ ಆ ಭಾಷಣದಲ್ಲಿ ಒಂದಾಗ್ಬಿಡ್ತಾರೆ. ಅದು ನಿಜವಾದ ಅನುಭವ ಜ್ಞಾನವಾಗುತ್ತೆ. ಅದು ಬರಬೇಕು. ಅಂದ್ರೆ ನನ್ಗಿಲ್ಲ ಅಂತ ನಿರಾಸೆ ಆಗೋದ್ ಬೇಡ. ನನ್ನ ಸಾಮರ್ಥ್ಯ ಏನೋ ತಿಳ್ಕೊಂಡು ನಾನು ಆ ವಿಚಾರವನ್ನ ಚಿಂತನೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಹೊಳೆಯುತ್ತೆ. ನಾವು ಒಂದು ಭಾಷಣ ಮಾಡ್ಬೇಕಾದ್ರೆ ತಯಾರಿ ಮಾಡ್ಕೋಬೇಕು, ಅದರಲ್ಲೇ ಮುಳುಗ್ಬೇಕು. ಆವಾಗ ನಮಗೆ ಅದು ರಕ್ತಗತವಾಗುತ್ತೆ, ಅನುಭವಕ್ಕೆ ಬರುತ್ತೆ. ಆವಾಗ ಹೇಳಿ ಅದಕ್ಕೊಂದು ಶಕ್ತಿ ಬರುತ್ತೆ, ಕೇಳೋರ ಮೇಲೆ ಪ್ರಭಾವ ಬೀರುತ್ತೆ. ಇದು ನನ್ನ ಜ್ಞಾನವಾಗತ್ತೆ. ಆದ್ರಿಂದ ಬೇರೆಯವ್ರು ಹೇಳಿದ್ರು ಅಂತ ಉಬ್ಬೋಗಬೇಡಿ. ನಾನು ಏನಾಗಿದ್ದೀನಿ, ನಿಜವಾಗ್ಲೂ ನಾನೇನಾಗಿದ್ದೀನಿ ಹಾಗೆ ತಿಳ್ಕೊಳ್ಳೋದು. ಏನಾಗಿದೆ ಅದು ತಿಳ್ಕೊಳ್ಳೋದೆ ಸ್ವಜ್ಞಾನ. ಅದಕ್ಕಾಗಿ ಇದನ್ನ ತಿಳ್ಕೊಳ್ಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು. ಯಾಕೆಂದ್ರೆ ಇವತ್ತು ಮನಸ್ಸು ಒಂದ್ ರೀತಿ ಇರುತ್ತೆ, ಬೆಳೆದ ಹಾಗೆ ಮನಸ್ಸು ಬದಲಾವಣೆ ಆಗತ್ತಲ್ವಾ. ಚುರುಕಾಗಿ ಅದರ ಬದಲಾವಣೆ ಆಗುವಾಗೆ ನಾವು ಚುರುಕಾಗಿ ಗ್ರಹಿಸುವಂತ ಶಕ್ತಿನ ಇರಬೇಕು, ಎಚ್ಚರಿಕೆ ಇರಬೇಕು. ನಾವು ಅತಿ ಆಸೆ, ದ್ವೇಷ, ಕ್ರೂರತೆ, ಉಗ್ರತೆ, ಅಸೂಯೆ ಹೊಂದಿದ್ದು ಕೇವಲ ಉದಾರಿ ಉಳ್ಳವರೆಂದು ತೋರಿಕೆಯ ಹೊರರೂಪ ಹೊಂದಿದ್ದಲ್ಲಿ ಯಾವ ಮಹತ್ವ ಇಲ್ಲ. ಸಾಮಾನ್ಯವಾಗಿ ನಾವು ಹೇಗೆ ವರ್ತಿಸ್ತೇವೆ ಅಂದ್ರೆ, ನೋಡಿ, ನಾವು ತೋರಿಕೆಗೆ ಮಾಡ್ತೀವಿ ಅಂತ. ಈಗೆಲ್ಲ ಟಿವಿ ಸೀರಿಯಲ್ಗಳು ಜಾಸ್ತಿ ಇರುತ್ತೆ. ಹೆಣ್ಮಕ್ಳು ನೋಡ್ತಾ ಇರ್ತಾರೆ, ಏನೋ ಒಂದು ನೋಡ್ತಾ ಇರ್ತಾರೆ. ಬಂದ್ಬಿಟ್ರ ನೆಂಟ್ರು ಯಾರೋ ಬಂದ ತಕ್ಷಣ ಏನ್ ಹೇಳ್ತೀವಿ, ಅಯ್ಯೋ ಬರ್ರಿ ಬರ್ರಿ ಬಂದ್ರಲ್ಲ ಅಂತ. ಒಳಗಡೆ ಅಯ್ಯೋ ಒಳ್ಳೆ ಸಮಯಕ್ಕೆ ಬಂದ್ಬಿಟ್ರಲ್ಲಪ್ಪ, ಕೇಳ ಬನ್ರಿ ಕೂತ್ಕೊಳ್ರಿ ಅಂತ ಹೇಳೋದು. ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದು ಬಂದ್ಬಿಟ್ರಲ್ಲ ಅಂತ. ಅದು ಏನೋ ಬರ್ರಿ ಅಂತ ನಿಜಾನ? ಒಳಗಡೆ ಏನೋ ಯಾಕಾದ್ರೂ ಬಂದ್ರು, ನನ್ ಸೀರಿಯಲ್ ನೋಡ್ತಾ ಇದ್ದೆ ಅಂತೀವ ಇಲ್ವೋ? ಇದು ಸ್ವಜ್ಞಾನ ಅಲ್ಲ. ನನ್ನ ಒಳಗಡೆ ಅವ್ರು ಬರಬಾರ್ದಿತ್ತು. ಆದ್ರೆ ತೋರ್ಸ್ಕೊಳಕ್ಕೆ ತೋರಿಕೆ ಬೇರೆ, ನಡ್ಕೊಳ್ಳೋದು ಬೇರೆ. ತೋರಿಕೆಯಿಂದ ನಾವು ಒಳ್ಳೆಯವರು ಅಂತ ತೋರಿಸ್ತೀವಿ, ಹೃದಯದಲ್ಲಿ ಅಭಿಮಾನ ಇಲ್ಲ. ಇದು ಬೇಡ. ಓ ಬನ್ನಿ ಬಹಳ ಅಪರೂಪವಾಗಿ ಬಂದಿದ್ದೀರಾ, ಬಹಳ ಸಂತೋಷ ಎಂದು ಹೇಳುತ್ತೇವೆ. ಅದು ಸತ್ಯವೋ ಸುಳ್ಳೋ? ನೀವೇ ಕೊಂಡು ಮನೆಗೆ ಬಂದಾಗ ಹೆಂಗ್ ಮಾಡ್ತೀವಿ? ಸತ್ಯವೋ ಸುಳ್ಳೋ? ಇದು ತೋರಿಕೆ. ನಮ್ಮ ವ್ಯವಹಾರಗಳು ದ್ವಂದ್ವದಿಂದ ಕೂಡಿದೆ. ಹೊರಮುಖ ಒಂದು, ಒಳಮುಖ ಒಂದು. ಹೊರಮುಖದಲ್ಲಿ ಸಭ್ಯರು, ಬಹಳ ಒಳ್ಳೆಯವರು. ಒಳಗಡೆ ಯಾಕಾದ್ರೂ ಬಂದ್ರು, ಸುಮ್ನೆ ತಲೆನೋವು ಮಾಡಕ್ ಬಂದಿದ್ದಾರೆ. ಆದ್ರೆ ಬರ್ಬೇಡಿ ಅಂತ ಹೇಳಕ್ ಆಗಲ್ವಲ್ಲ, ಬಂದ್ಬಿಟ್ಟಿದಾರಲ್ಲ. ನಾವ್ ಯಾಕ್ರೆ ಬರ್ತೀವಿ ಅಂತ ಹೇಳಕ್ಕೆ ಅದು ಡಿಪ್ಲೊಮ್ಯಾಟಿಕ್ ಅಲ್ವಾ? ಈ ರೀತಿ ನಮ್ದು ಎರಡು ದ್ವಂದ್ವ ಮುಖಗಳಿದೆ. ನಾವೆಲ್ಲ ಬದುಕ್ತಿರೋದು ಹಾಗೆ ಅಲ್ವಾ? ಇದ್ದದ್ದಿದ್ದ ಹಾಗೆ ಮಾಡಕ್ ಧೈರ್ಯ ಇಲ್ಲ. ಫಾರಿನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನೋಡ್ರಿ ನಾವು ಇಂಥ ಸಮಯಕ್ಕೆ ಬರ್ತೀವಿ ಅಂದ್ರೆ ನೋಡಿ, ಅದು ಒಂದು ಟೈಮ್ ಕೊಟ್ಟಿರ್ತಾರೆ. ಆ ಸಮಯಕ್ಕೆ ಬಂದ್ರೇನೆ, ಆ ಸಮಯ ಬಿಟ್ಟು ಬಂದ್ರೆ ಅವರು ಬಾಗ್ಲಾಕೊಂಡು ಅವ್ರ ಕೆಲ್ಸಕ್ಕೆ ಹೋಗಿರ್ತಾರೆ. ಸಾರಿ, ವಿ ಹ್ಯಾವ್ ಗಿವನ್, ಯಾವ ಟೈಮ್ ಕೊಟ್ರೆ ಆಗೋಗ್ಬೇಕು ನೇರ. ಅದು ನಾವ್ ಹಂಗಲ್ಲ. ಅಯ್ಯೋ ಬರ್ತೀವಿ ಅಂತ ಹೇಳಿದಾರೆ, ಏನೋ ಬರ್ಲಿಲ್ಲ ಅಂತ ಏನೋ ನೋಡ್ತೇವೆ, ಮಧ್ಯೆ ಲೇಟಾಗಿ. ನಮ್ಮಲ್ಲಿ ಲೇಟ್ಲತ್ತೀವಿ, ಎಲ್ಲಾನು ಬಹಳ ಲೇಟ್ ಅಲ್ವಾ? ಎಲ್ಲ ರಾಜಕಾರಣಿಗಳಿಂದ ಹಿಡಿದು ಫಂಕ್ಷನ್ ಮಾಡೋದ್ರಿಂದ ಅವ್ರು ಬರೋದೇ ಲೇಟ್ ಅಲ್ವಾ? ಆದ್ರೂ ಕೂಡ ನಾವು ತಡ್ಕೊಳ್ತೀವಿ. ಬೈಕೊಳಲ್ವಾ? ಈ ಮನೆ ಪುಣ್ಯಾತ್ಮ ಕರೆದ್ವಿ ಬರ್ಲೇ ಇಲ್ಲ ಅಂತ ಅನ್ಕೊಳ್ಳೋದು. ಬನ್ನಿ ಸಾರಿ, ನೀವು ಬಂದು ಬಹಳ ಸಂತೋಷ ಅಂತ. ಸಂತೋಷವ ಬೈಕೊಂಡಿರ್ತೀವ? ಇದು ತೋರಿಕೆ, ಒಳಗೊಂದು ಹೊರಗೊಂದು. ಇದು ಸ್ವಜ್ಞಾನ ಅಲ್ಲ. ನಮ್ಮಲ್ಲಿ ಕ್ರೂರತನವಿಟ್ಟುಕೊಂಡು ಅನುಕಂಪ ತೋರಿಸುವುದು. ಒಳಗಡೆ ಕ್ರೂರ ಇದೆ, ಅಯ್ಯೋ ಪಾಪ ಅಂತ ಹೇಳೋದು. ಬಿದ್ದೋಗಿದ್ರೆ ಬೀಳ್ಲಿ ಸಾಳು ಅಂತ ಒಳಗೆ ಹೋಗೋದು, ಮೇಲೆ ಮಾತ್ರ ಅಯ್ಯೋ ಬಿದ್ದೋದ್ರಾ. ಈಗ ಎಷ್ಟು ಸೀರಿಯಲ್ಲು, ಎಷ್ಟೋ ಮನೆಗಳಲ್ಲಿ ಹೊರಗೆ ಅಯ್ಯೋ ಪಾಪ ಅನ್ನೋದು. ಒಳ್ಳೇದಾಯ್ತು, ಅವ್ರಿಗೆ ಬಿದ್ದಿದ್ಕ ಆಗ್ಬೇಕಾಯ್ತು. ಅದನ್ನ ಹೇಳಲ್ಲ. ಇದೇ ತಾನೇ ನಡೀತಿರೋದು ಜಗತ್ನಲ್ಲಿ. ನಾವು ವ್ಯವಹಾರ ನಡೀತಿರೋದು ಇದಲ್ಲ. ಇದು ಮೌಲ್ಯರಹಿತವಾದದ್ದು. ನಾನು ಅಸೂಯೆ ಪರನು, ನಿಜ ಅಸೂಯೆ ಪರನು ಒಪ್ಕೊಂಡಿದೀವ, ಹಿಂಸಾಚಾರನು ಎಂದು ಅರಿಯುವುದಕ್ಕೆ ಅತ್ಯಂತ ವಿಶೇಷ ಜ್ಞಾನವಿರಬೇಕು. ನಮ್ಮಲ್ಲಿ ಜ್ಞಾನ ಇಲ್ಲ. ಅಕ್ಸೆಪ್ಟಿಂಗ್ ವಾಟ್ ಯು ಆರ್, ಧೈರ್ಯ ಬೇಕು. ನಾನು ಕಳ್ಳ, ಹೌದು ಒಪ್ಕೊಳ್ಳಿ, ಬದಲಾವಣೆ ಆಗ್ತೀರಾ. ಅದು ಸ್ವಜ್ಞಾನ.
ನಾನು ಮೋಸಗಾರ, ಒಪ್ಕೊಳ್ಳಿ, ಬದಲಾವಣೆ ಆಗ್ತೀವಿ. ನಾನು ಮೋಸಗಾರ ಹೌದು, ಜಗತ್ತಿಗೆ ಮಾತ್ರ ನಾನು ದಾನಶೂರ ಕರ್ಣ. ಇದು ಸ್ವಜ್ಞಾನ ಅಲ್ಲ. ಸ್ವಜ್ಞಾನ ಅಂದ್ರೆ ನಾನು ಹೇಗಿದ್ದೀನೋ ಹಾಗೆ ಒಪ್ಕೊಳ್ಳೋದು. ನಾವು ಸಾಧಾರಣ ಅದನ್ನ ಸ್ವಜ್ಞಾನ ನಮ್ಗಿಲ್ಲ, ಎಲ್ಲ ತೋರಿಕೆ ಮಾಡ್ತಾ ಇದ್ವಿ. ಇದಕ್ಕೆ ಧೈರ್ಯ ಬೇಕು ಅಂತಾರೆ, ದ್ರಾಷ್ಟಿಕತೆ ಇರಬೇಕು. ನಾನು ಏನಾಗಿದ್ದೀನೋ ಅದನ್ನೇ ಒಪ್ಪಿಕೊಳ್ಳಲು ಪ್ರಾಮಾಣಿಕತೆ ಇರಬೇಕು, ಆಲೋಚನೆಗಳ ಸ್ಪಷ್ಟತೆ ಇರಬೇಕು, ತೋರಿಕೆಯಿಂದ ನುಣುಚಿಕೊಳ್ಳುವುದನ್ನ ಅರಿಯಬೇಕು. ನಾವೇನ್ ತೋರಿಸ್ತೀವಿ ಆಮೇಲೆ ಮಾಡಂಗ್ ಮಾಡ್ತೀವಿ, ಅಲ್ಲಿ ಇಲ್ದಂಗೆ ಪತ್ತೆ ಇಲ್ದಂಗೆ ಹೊರ್ಟೋಗ್ತೀವಿ. ನೋಡಿ, ಇದನ್ನ ನಾವು ನಡ್ಕೊಳ್ಳೋ ರೀತಿಗೆ ಇದು ಸ್ವಜ್ಞಾನ ಅಲ್ಲ. ಸ್ವಜ್ಞಾನ ಅಂದ್ರೆ ಆತ್ಮಜ್ಞಾನವನ್ನ ತಿಳ್ಕೊಳ್ಬೇಕಾದ್ರೆ ನಮ್ಮ ಈ ನಡತೆಗಳನ್ನೆಲ್ಲ ಪರಿವರ್ತನೆ ಮಾಡ್ಕೊಳ್ಬೇಕು. ನೋಡಿ, ಇನ್ ಹೆಂಗಪ್ಪ ಬರುತ್ತೆ? ಆತ್ಮಜ್ಞಾನ ಬೇಕು ಅಂತ ಸೊಸೈಟಿಗೆ ಸೇರ್ತೀವಿ, ಆದ್ರೆ ನಾವು ನಡ್ಕೊಳ್ಳೋದು ಹೊರಗೊಂದು ಒಳಗೊಂದು. ಇವನ್ನೆಲ್ಲ ಬೆಳೆಸ್ಕೊಂಡಿದ್ರೆ ಆಗಲ್ಲ. ಸತ್ಯವನ್ನು ಸ್ವೀಕರಿಸುವ ಎದೆಗಾರಿಕೆ ಇರಬೇಕು. ಯಾವಾಗ ನಾನು ಹೇಗಿದ್ದೀನೋ, ಸತ್ಯ ಏನಿದೆ, ಒಳ್ಳೆಯವನಾಗೋದು ನೆಕ್ಸ್ಟ್. ನಾನು ಏನಾಗಿದ್ದೀನಿ? ಕ್ರೂರಿ, ಹೌದು. ನಾನು ಮೋಸ ಮಾಡ್ತೀನಿ, ಹೌದು, ಒಪ್ಕೊಳ್ಳಿ. ಅದು ಸ್ವಜ್ಞಾನ. ಈಗ ಸ್ವಜ್ಞಾನ ಅಂದ್ರೆ ಅರ್ಥ ಆಯ್ತಾ? ನಾನು ಏನಾಗಿದ್ದೀನೋ ಅದನ್ನ ಒಪ್ಕೊಂಡ್ರೆ 50% ನಾವು ಬದಲಾವಣೆ ಆಗೋದಕ್ಕೆ. ಒಪ್ಕೊಂಡ್ಬಿಟ್ರೆ ಹೌದು ನಾನು ತಪ್ಪು ಮಾಡಿದೆ ಅಂದಾಗ ಏನ್ ಮಾಡ್ತೀವಿ? ಬದಲಾವಣೆ ಆಗಲ್ವಾ? ಇನ್ನು ಮುಂದೆ ಮಾಡಲ್ಲ. ಆದ್ರೂ ಕೂಡ ಮಾಡಕ್ ಹೋಗ್ತೀವಿ, ಬಿಡಲ್ಲ. ಆದ್ರೂ ಪ್ರಯತ್ನ ಪಡ್ತೀವಿ. ನಾವು ಬದಲಾವಣೆ ಆಗಕ್ ಸಾಧ್ಯ ಆಗತ್ತೆ. ನಾವು ಯಾವಾಗ ನಾವು ಮಾಡಿದ ತಪ್ಪನ್ನು ಒಪ್ಕೊಳ್ಳಲ್ವೋ, ನಾವು ಪರಿವರ್ತನೆ ಆಗೋದೇ ಇಲ್ಲ. ಈ ರೀತಿ ನಾವು ಎಲ್ಲ ಹುಡುಕ್ಬೇಕು. ಇದನ್ನೆಲ್ಲ ಎಲ್ಲಿ ಹುಡುಕ್ಬೇಕು? ಎಲ್ಲಿ ತಿಳ್ಕೊಬೇಕು? ಸ್ವಜ್ಞಾನ. ಇದರಿಂದ ಸ್ವಜ್ಞಾನವನ್ನ ಬೇರೆ ತಿಳ್ಕೊಳ್ಳೋದಲ್ಲ, ಅದು ನನ್ನಲ್ಲೇ ತಿಳಿಬೇಕು. ಎಲ್ಲಿ ಹುಡುಕ್ಬೇಕು? ನನ್ನ ಒಳಗಡೆನೆ ಶೋಧನೆ ಮಾಡ್ಬೇಕು. ನಾನು ಇದ್ದದ್ದನ್ನು ಇದ್ದಂತೆ ತಿಳಿದುಕೊಳ್ಳುವುದೇ ಸದ್ಗುಣ. ನೋಡಿ, ನಾವು ಸದ್ಗುಣವಂತರು ಅಂತ ಹೇಳ್ತೀವಲ್ಲ, ನಿಜಾಯಿತಿಯಿಂದ ನಾನು ಏನಾಗಿದ್ದೇನೆ ಅದು ಒಪ್ಕೊಂಡ್ಬಿಟ್ರೆ ಸ್ವಜ್ಞಾನ ಹೌದು, ಸದ್ಗುಣಿನೂ ಹೌದು. ಹಾಗಾದ್ರೆ ನಾನೊಂದು ಮುಖವಾಡ ಮಾಡಿದ್ರೆ ದುರ್ಗುಣಿ. ಸದ್ಗುಣವನ್ನ ಬಲಪಡಿಸಲು ಸಾಧ್ಯವಾಗುವುದಿಲ್ಲ. ಸದ್ಗುಣಿ ಆಗಿರುವುದು, ಸದ್ಗುಣವನ್ನ ಹೊಂದುವುದು ಅದು ಬೇರೆ ಬೇರೆ ಆಗತ್ತೆ. ಸದ್ಗುಣಿ ಆಗಿರುವುದು, ಸದ್ಗುಣಿ ಬಲಪಡಿಸುವುದು. ನಾನು ಸದ್ಗುಣಿ ಹೇಗಿದೆ ಅದು ಒಪ್ಕೊಳ್ಳೋನು, ಆದ್ರೆ ತೋರ್ಕೆಗೆ ನಾನು ಒಳ್ಳೆಯವನು ಅಂತ ತೋರಿಸ್ತೀವಲ್ಲ, ಅದು ಬೇರೆ. ಸದ್ಗುಣ ಹೊಂದುವುದು ಅಂದ್ರೆ ನಾನು ಮುಂದೆ ಏನಾಗಬೇಕು ಅಂತ. ಸದ್ಗುಣಿ ಆಗಿರುವುದಂದ್ರೆ ನಾನು ಏನಿದ್ದೀನೋ ಅದು ಒಪ್ಕೊಳ್ಳೋದು. ನೋಡಿ, ವ್ಯತ್ಯಾಸ ತಗೊಳ್ಳಿ. ಸದ್ಗುಣ ಏನಾಗಿದ್ದೀನಿ, ಹೊಂದುವುದು ನಾನು ಇಂಥ ಒಳ್ಳೆಯವನಾಗ್ಬೇಕು ಅಂತ ಅನ್ಕೊಳ್ಳೋದಷ್ಟೇ, ಪರಿವರ್ತನೆ ಆಗಿಲ್ಲ. ಆಗ್ಬೇಕು ಅಂತ ಅನ್ಕೊಳ್ಳೋದು. ಸದ್ಗುಣಿ ಆಗಿರೋದು ಏನಿದೆಯೋ ಅದು ಒಪ್ಕೊಂಡ್ಬಿಟ್ಟಿದ್ದೀನಿ. ನಾನು ಏನಾಗಿದ್ದೀನೋ ಅದು ಒಪ್ಕೊಂಡ್ರೆ ಅದು ಸದ್ಗುಣ, ಸ್ವಜ್ಞಾನ. ನೋಡಿ, ಸ್ವಲ್ಪ ಕಷ್ಟ ಆಗ್ತಿದೆಲ್ಲ ಅರ್ಥ ಮಾಡ್ಕೊಳ್ಳೋದು. ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ನಮ್ಮನ್ನ ನಾವು ನಿಜಾಯಿತಿಯಿಂದ ಹೇಗಿದ್ದೀವೋ ಹಾಗೆ ತಿಳ್ಕೊಳ್ಳೋದು. ಸಿ ವಾಟ್ ಯು ಆರ್. ನಿಜಾಯಿತಿಯಿಂದ ನಾನು ಏನಾಗಿದ್ದೀನಿ, ನನ್ನ ಒಳಗಡೆ ಏನಿದೆ, ನನ್ನ ಸ್ವಭಾವ ಏನಿದೆ. ಮನಸ್ಸು ಬಿಡಲ್ಲ, ಹುಷಾರ್. ಯಾಮಾರಿಸುತ್ತೆ, ಸಮಜಾಯಿಸಿ ಕೊಡುತ್ತೆ, ತರ್ಕ ಮಾಡುತ್ತೆ, ನಮ್ಮನ್ನ ಕನ್ವಿನ್ಸ್ ಮಾಡ್ಬಿಡುತ್ತೆ. ಮನಸ್ಸಿನಿಗೆ ಗುಲಾಮನಾಗಬಾರದು. ಮನಸ್ಸನ್ನ ಅರ್ಥಕೊಳ್ಬೇಕು. ಈ ರೀತಿ ಈ ಕಳ್ಳಬಡ್ಡಿ ಮಗ ಇದು ಯಾವ್ದು? ಮನಸ್ಸು ವೇಷ ಹಾಕೊಂಡ್ಬಿಡುತ್ತೆ, ನಮ್ಮನ್ನೇ ಯಾಮಾರಿಸುತ್ತೆ, ನಮ್ಮನ್ನೇ ಹಳಕ್ ತುಳಿಯುತ್ತೆ. ಇದನ್ನ ತಿಳ್ಕೊಬೇಕು. ಇದನ್ನ ತಿಳ್ಕೊಂಡ್ರೆ ನಿಜವಾಗ್ಲು ಅದು ಸ್ವಜ್ಞಾನ ಆಗತ್ತೆ, ಸದ್ಗುಣ ಆಗತ್ತೆ. ಆದ್ರಿಂದ ಸದ್ಗುಣವನ್ನ ಅಭ್ಯಾಸ ಮಾಡುತ್ತೇವೆ ಅಂದ್ರೆ ಆಗಲ್ಲ. ಅಭ್ಯಾಸ ಮಾಡೋದಲ್ಲ, ನಾನು ಅಹಿಂಸೆಯನ್ನ ಪಾಲಿಸ್ತೀನಿ ಅಂತ ಅಲ್ಲ. ಮೊದಲು ನಾನೇನಾಗಿದ್ದೀನಿ, ಹಿಂಸೆ ಪರನು ನಾನು ಅಂತ ಒಪ್ಕೊಳ್ಳೋದೇ ಸದ್ಗುಣ. ಯಾವಾಗ ನಾನು ಹಿಂಸೆ ಮಾಡ್ತಾ ಇದ್ದೀನಿ, ತೊಂದರೆ ಆಗ್ತೀನಿ ಅಂತ ತಿಳ್ಕೊಂಡ್ರೆ ನಾನು ಇನ್ ಮುಂದೆ ಮಾಡಲ್ಲ. ನನ್ನೇನ್ ತೊಂದರೆ ಆಗತ್ತೆ ಅಂದ್ರೆ ನಾನು ಮಾಡಕ್ ಬಿಡ್ತೀನಿ ಅಲ್ವಾ? ನಾನು ಒಳ್ಳೆಯವನಾಗ್ಬೇಕು, ನಾನು ಅಹಿಂಸೆಯನ್ ಮಾಡಲ್ಲ ಅಂತ ಬಾಯಲ್ಲಿ ಹೇಳಿದ್ರೆ ನಡೀತಾ ಇದ್ರೆ ಏನ್ ಪ್ರಯೋಜನ? ನಾವು ಬಾಯಲ್ಲಿ ಹೇಳ್ತೀವಿ ನಾನು ಹಂಗಾಗ್ಬೇಕು, ಹಿಂಗಾಗ್ಬೇಕು, ಸೇವೆ ಅಂತ ಮಾಡಕ್ ಬರೋದೇ ಇಲ್ಲ. ಹೇಳ್ತಾನೆ ಇರ್ತೀವಿ, ಇಲ್ಲ ಸೊಸೈಟಿ ಕೆಲಸ ಮಾಡ್ಬೇಕು ಅಂತ. ಹೇಳೋದಲ್ಲ, ಹೇಳ್ಬೇಕಾಗಿಲ್ಲ, ಸುಮ್ನೆ ಅವಕಾಶ ಸಿಕ್ಕಾಗ ಮಾಡ್ತಾ ಹೋಗ್ಬೇಕು. ಅದರಿಂದ ಸದ್ಗುಣ ಆಗೋದು, ಸ್ವಜ್ಞಾನ ತಿಳ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಇದಕ್ಕೆ ನಮಗ್ ಬೇಕಾಗಿರೋದು ಎಚ್ಚರ ಇರಬೇಕು. ಜೇಕೆ ಹೇಳೋದು, ಯಾವಾಗ ನೀವು ನಿಮ್ಮ ಮೇಲೆ ನಿಮಗೆ ಎಚ್ಚರ ಇರುತ್ತೋ, ಆಯ್ಕೆ ಇಲ್ಲದ ಎಚ್ಚರ ಅಂತಾರೆ.
ನಾವೇನ್ ಮಾಡ್ತೀವಿ, ನನ್ ಮನಸ್ಸು ಹೇಳ್ತೀವಿ ಇದು ಬೇಕು ಇದು ಬೇಡ, ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳುತ್ತೆ ತಾನೆ. ಕನ್ವಿನ್ಸ್ ಮಾಡೋದು ಅದೇ ತಾನೆ. ಇದು ಬೇಕು, ಇದಿದ್ರೆ ನನಗೆ ಅಧಿಕಾರ ಇರುತ್ತೆ, ಇದಿದ್ರೆ ನನ್ಗೆ ಗೌರವ ಸಿಗುತ್ತೆ, ಇದಿದ್ರೆ ನನ್ಗೇನೋ ಅಂತ ಮನಸ್ಸು ಹೇಳುತ್ತಲ್ಲ, ಅದಲ್ಲ. ಬೇಕು ಬೇಡಗಳು, ಸರಿ ತಪ್ಪು, ಚೆನ್ನಾಗಿದೆ ಅಂತಕ್ಕಂಥ ದ್ವಂದ್ವ ಇದ್ರೆ ಅದು ಆಯ್ಕೆ ರಹಿತ ಎಚ್ಚರ ಅಲ್ಲ. ಆಯ್ಕೆ ರಹಿತ ಎಚ್ಚರದಲ್ಲಿ ದ್ವಂದ್ವ ಇರೋದಿಲ್ಲ. ಅಂದ್ರೆ ಮನಸ್ಸಿನ ಆಚೆ ವಿಚಾರ ಶಕ್ತಿ ನೋಡಿ, ಇದು ಬಹಳ ಕಷ್ಟ. ನಾವು ಅಲ್ಲಿ ಆಚೆ ಹೋಗಿಲ್ಲ, ಇಲ್ಲೇ ಇದೀವಿ, ಅದರಿಂದ ಅರ್ಥ ಆಗ್ತಾ ಇಲ್ಲ. ನಾವಿರೋದೆಲ್ಲಿ? ಮನಸ್ಸಿನ ಮಟ್ಟದಲ್ಲೇ. ಅದು ಬೇಕು ಇದು ಬೇಕು ಇದು ಚೆನ್ನಾಗಿಲ್ಲ ಅಂತ ಹೇಳೋದ್ರಲ್ಲೇ ಇದೀವಿ, ಅಲ್ಲೇ ಮಟ್ಟದಲ್ಲಿ ಇದೀವಿ. ಆದ್ರಿಂದ ನಮಗೆ ಆಯ್ಕೆ ಇದೆ. ಆಯ್ಕೆ ಅಂದ್ರೇನು? ಇದು ಬೇಕು ಇದು ಬೇಡ, ಸೆಲೆಕ್ಟ್ ಮಾಡ್ಕೊಳ್ತಿದ್ವಲ್ಲ. ಇವ್ರು ಬೇಕು ಇವ್ರು ಬೇಡ, ಇವ್ರು ಬರ್ಲಿ ಅವ್ರು ಬರೋದ್ ಬೇಡ. ಇಲ್ಲಿ ಎಲ್ಲಿ ಹೇಳ್ತಿದೆ? ಯಾರು ಹೇಳ್ತಾ ಇರೋದು ಅದನ್ನ? ಮನಸ್ಸು ಹೇಳ್ತಾ ಇದೆ. ನೀವು ಆಯ್ಕೆ ಇಲ್ಲದೇನೆ, ಆಯ್ಕೆ ಇಲ್ಲ ಅಂದ್ರೆ ಅವ್ರು ಬರ್ಲಿ ಬಿಡದೆ ಇರ್ಲಿ ಏನಿಲ್ಲ, ಏನ್ ಬರುತ್ತೋ ಅದನ್ನ ಒಪ್ಕೊಳ್ಬೇಕು, ಏನಿದೆಯೋ ಅದು ಒಪ್ಕೊಳ್ಳೋದು. ಅದನ್ನ JK ಅವ್ರು ಹೇಳಿದ ಚಾಯ್ಸ್ಲೆಸ್ ಅವೇರ್ನೆಸ್. ನೋಡಿ, ಇದು ಪದಾರ ಅರ್ಥ ಮಾಡ್ಕೋಬೇಕು. ಅದನ್ನ ನಮ್ಮ ತಿಪ್ಪೇಸ್ವಾಮಿಯವರು ಸಮಗ್ರ ಯೋಗ ಪ್ರದೀಪ್ತಿಯಲ್ಲಿ ಇದನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಇದನ್ನು ನಾವು ಅಭ್ಯಾಸ ಮಾಡ್ಬೇಕು. ಆಯ್ಕೆ ರಹಿತ ಎಚ್ಚರ. ಆಯ್ಕೆ ಇಲ್ಲ, ನಾವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅಲ್ಲಿ ಹೋದ್ರೆ ಏನ್ ಲಾಭ, ಇಲ್ಲಿ ಹೋದ್ರೆ ಏನ್ ಬರುತ್ತೆ, ಇಲ್ಲಿ ಹೋದ್ರೆ ಏನ್ ಬರುತ್ತೆ, ಅಲ್ಲಿ ಯಾಕೆ ಹೋಗ್ಬೇಕು, ಅಲ್ಲಿ ಎಷ್ಟು ಜನ ನನ್ಗೆ ಆನರ್ ಮಾಡ್ತಾರೆ. ನಾವು ಎಷ್ಟೋ ಆಯ್ಕೆ ಮಾಡ್ಕೊಳ್ತೀವಿ. ಮದುವೆ ಮನೆಗೆ ಹೋಗ್ತೀವಿ, ಅಲ್ಲಿ ನಮ್ಮನ್ನ ಯಾರು ಮಾತಾಡ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತಲ್ವಾ. ನಾವು ಹೋಗಿರೋದೇನೋ ಗಂಡು ಹೆಣ್ಗೆ ಆಶೀರ್ವಾದ ಮಾಡಿ ಬರಕ್ಕಷ್ಟೇ. ಯಾರು ಕರೀಲಿ ಯಾರು ನೋಡ್ಲಿ ಮಾತಾಡ್ಲಿ ಯಾಕೆ ತಲೆ ಕೆಡ್ಸ್ಕೋಬೇಕು? ನಾವೇನ್ ಮಾಡ್ತೀವಿ, ಮದುವೆ ಮನೆಗೆ ಹೋದ್ರೆ ನಾನೆಲ್ಲ ನೋಡ್ಬೇಕು ಅಂತ ಒಡವೆ ವಸ್ತ್ರ ಎಲ್ಲ ಹಾಕ್ಬಿಟ್ಟು ಪ್ರದರ್ಶನ ಮಾಡಕ್ ಹೋಗ್ತಾರೆ. ಅವ್ರು ಯಾರು ನೋಡ್ಲಿಲ್ಲ ಅಂತಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಬೇಕಂತೀರಿ ಸರನ ಮೇಲಕ್ಕೆ ಹಾಕೊಂಡು, ನಾನು ಹಾಕೊಂಡು ನೋಡ್ರಿ, ಏನ್ರಿ ಎಷ್ಟ್ ಚೆನ್ನಾಗಿದೆ, ನಮ್ ಯಜಮಾನ್ರು ಅವಾಗ ಇಷ್ಟು ದುಡ್ಡು ಕೊಟ್ಟು ತರ್ಸಿದ್ರು ಅಂತ ಪ್ರದರ್ಶನ ಮಾಡೋದು. ಅದ್ ನೋಡ್ಲಿ ಅಂತ ಹೋಗ್ತೀವಿ. ಮದುವೆ ಮನೆಗೆ ಆಶೀರ್ವಾದ ಮಾಡಕ್ಕಲ್ಲ ಹೋಗೋದು, ನಮ್ಮ ಪ್ರದರ್ಶನ ನಮ್ಗೆ ಸ್ಥಾನಮಾನ ಕೊಡ್ಬೇಕು. ಅಲ್ಲಿ ಮಾಡ್ಲಿಲ್ಲ, ಅಲ್ಲಿ ಯಾಕ್ರೆ ಹೋಗ್ಬೇಕು? ಹೋದ್ರೆ ಬಾ ಅಂತ ಕೂತ್ಕೊಂಡು ಕರೆದವ್ರೇ ಇಲ್ಲ, ಊಟ ಮಾಡ್ರಿ ಅಂತ ಹೇಳಲಿಲ್ಲ. ಪಾಪ ಅವ್ರು ಏನೋ ಅವ್ರು ಬ್ಯುಸಿಯಲ್ಲಿ ಅವ್ರು ಇರ್ತಾರೆ, ನಮ್ಗೇನಾದ್ರು ವ್ಯವಧಾನ ಇದೆಯಾ? ಅಲ್ಲಿ ಹೋದ್ವಿ ಕರಿಯೋರೇ ಇಲ್ಲ, ಪಾಪ ಅವ್ರು ತಲೆ ಕೆಡೋಷ್ಟು ಅವರು ಇವರು ಜಾಸ್ತಿ ಜನ ಬಂದ್ಬಿಟ್ಟಿರ್ತಾರೆ. ಕರೆದಿದ್ದಾರೆ ಮನೆಗ್ ಬಂದು, ಮದುವೆಗೆ ಹೋಗಿದೀವಿ, ಇಷ್ಟ ಇದ್ರೆ ಊಟ ಮಾಡ್ರಿ, ಇಲ್ಲ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡಿ ತೆಪ್ಪಗ್ ಬರ್ರಿ ಅಲ್ವಾ. ಅವ್ರು ಕರೀಲಿಲ್ಲ, ಊಟ ಕೊಡ್ಲಿಲ್ಲ, ಅವ್ರು ಮಾತಾಡ್ಸ್ಲಿಲ್ಲ ಅಂತ ದೊಡ್ಡ ಪುರಾಣ ಯಾಕೆ ಹೇಳ್ತೀರ? ಅಂದ್ರೆ ನಿಮ್ಗೆ ಪ್ರಾಮಿನೆನ್ಸ್ ಕೊಡ್ಬೇಕಾಗಿತ್ತು ಅಲ್ವಾ, ದೊಡ್ಡವ್ರಂತ ಸ್ಥಾನ ಕೊಡ್ಬೇಕು. ನೋಡಿ ಅವ್ರು ಯಾರೋ ಬಂದ್ರು, ಏನ್ ಮುಂದಕ್ಕೆ ಕರ್ಕೊಂಡೋಗಿ, ನಾವು ಆ ಲೈನಲ್ಲಿ ಹೋಗ್ತಾರೆ ನೋಡ್ರಿ, ಎಷ್ಟೋ ಅನ್ಕೊಳ್ತೀವಿ, ಕ್ಯೂನಲ್ಲಿ ನಾವು ನಿಂತ್ಕೊಂಡಿರ್ತೀವಿ ಕಾಲು ನೋಯಿಸ್ಕೊಂಡು, ಅವ್ರಿಗೆ ಯಾರೋ ಒಬ್ರು ಬಂದ್ಬಿಡ್ತಾರೆ, ಇನ್ನೊಂದು ರೂಟ್ ನಲ್ಲಿ ಕರ್ಕೊಂಡು ಹೋಗ್ತಾರೆ, ಆವಾಗ್ಲೇ ನಮ್ಗೆ ಸಿಟ್ಟು ಬಂದ್ಬಿಡುತ್ತೆ ಅಲ್ವಾ. ಇವೆಲ್ಲ ನಡೆಯುತ್ತೆ. ನನಗೆ ಪ್ರಾಮಿನೆನ್ಸ್ ಕೊಡ್ಲಿಲ್ಲ, ಅವ್ರು ಕೊಟ್ರು ಅಂತ. ಏನೋ ಅವ್ರಿಗೆ ಬೇಕಾದ್ ಕೊಟ್ಟು ನಾವು ತಲೆ ಕೆಲ್ಸ್ಕೋಬೇಕಲ್ಲ, ಆದ್ರೆ ಕೆಲ್ಸ್ಕೊಳ್ತೀವಿ. ಇದು ನಡೀತಾ ಇದೆ. ಇದು ಸ್ವಜ್ಞಾನ ಅಲ್ಲ. ಯಾಕೆ? ನಾನು ಎಲ್ಲಿ ನಾನಿರುತ್ತೋ, ಎಲ್ಲೂ ನನಗೆ ಪ್ರಾಮಿನೆನ್ಸ್ ಕೊಡ್ಲಿಲ್ವೋ ಅಲ್ಲಿ ಸ್ವಜ್ಞಾನ ಇರೋದಿಲ್ಲ. ಅದನ್ನೇ ಹೇಳ್ತಾರೆ. ನಾನು ಯಾವ್ದಾದ್ರೂ ಕಟ್ ಶಾರ್ಟ್ ಮಾಡೋಣ, ಟೈಮ್ ಆಯ್ತು. ಆಮೇಲೆ ನಮ್ಮ ಆಲೋಚನೆ ಪರಿಸ್ಥಿತಿಗೆ ನಾವು ಈ ರೀತಿ ನಮ್ಮ ಸ್ವಜ್ಞಾನ ಇಲ್ಲದೆ ಇದ್ರೆ ನಮ್ಮ ಆಲೋಚನೆಗಳಿಗೆ ಭಾವನೆಗಳಿಗೆ ನಾವೆಲ್ಲರೂ ಕಂಡೀಷನ್ಡ್, ಬಂಧಿತರಾಗಿದ್ವಿ. ಹೌದಾ? ವಿ ಆರ್ ನಾಟ್, ನಾವ್ಯಾರು ಸ್ವತಂತ್ರ ಆಗಿಲ್ಲ. ನಾವು ಸ್ವತಂತ್ರ? ಯಾರ ಗುಲಾಮರು? ನಮ್ಮ ಮನಸ್ಸು ಗುಲಾಮರು. ಹೌದಾ? ಒಪ್ಕೊಳ್ತೀರಾ? ಆ ಮನಸ್ಸು ನನ್ನ ಉಪಾಧಿ, ನನ್ನ ಉಪಕರಣ, ನನ್ನ ಮಾತು. ನಾನು ಅಂದ್ರೆ ಏನಿಲ್ಲಿ? ನಾನು ಅಂದ್ರೆ ದೇಹ ಅಲ್ಲ. ನಾನು ಹೇಳ್ತಿರೋದು ಯಾವ್ದು? ಆತ್ಮ. ನಾನು ಆತ್ಮನಿಗೆ ಉಪಕರಣ ಯಾರು? ದೇಹಾತ್ಮ. ಆ ದೇಹಾತ್ಮ ಯಾರ ಮಾತು ಕೇಳ್ಬೇಕು? ಅಂತರಾತ್ಮನ ಮಾತು ಕೇಳ್ಬೇಕು. ಕೇಳ್ತಾ ಇದೆಯೋ? ದೇಹಾತ್ಮನ ಅಂತ ನೀನ್ ಕೂತ್ಕೊ, ನಿಂಗೆಲ್ಲ ಗೊತ್ತಿಲ್ಲ ವ್ಯವಹಾರ, ನಿಂಗೆ ಗೊತ್ತಾಗಿಲ್ಲಂತೆ. ನಾವು ತಲೆ ಮೇಲೆ 2 ಹೊಡೆದು ನಾವು ನಡೀತಾ ಇಲ್ವಾ? ನಡೀತಾ ಇದ್ದಾನೆ. ಇದನ್ನ ನಮ್ಮ ಇದರಲ್ಲಿ ಬಂಧಿತರಾಗಿದೆ. ನಾವು ಇನ್ನೂ ಏನಾಗ್ತಿದ್ವಿ, ಯಾವ್ದೋ ಒಂದು ಪದ್ಧತಿ, ಅವ್ರು ಹೇಳಿದ್ರು, ಗುರುಗಳು ಹೇಳಿದ್ರು, ಒಂದು ಅವ್ರು ಯಾರಾದ್ರೂ ಹೇಳಿದ್ರೆ ಒಂದು ಅಥಾರಿಟಿ ಅನ್ಕೊಳ್ತೀವಿ. ದೊಡ್ಡವ್ರು ಹೇಳಿದ್ರಪ್ಪ, ಈಗ ನಾನು ಹೇಳಿದ್ನಲ್ಲ ತಿಪ್ಪೇಸ್ವಾಮಿ ಬರುದ್ರು ಅಂತ,
ಅದು ನಾವು ಯೋಚನೆ ಮಾಡಿ ನಾವು ಸಾಧನೆ ಮಾಡಿ ನಮಗೂ ಅನುಭವ ಬರುತ್ತೆ. ನಮ್ಗೂ ದೊಡ್ಡವ್ರು, ಈಗ ನಾನು ಯಾಕೆ ಹೇಳಿದೆ, ಅವ್ರು ದೊಡ್ಡವರು ಪ್ರೆಸಿಡೆಂಟ್ ಅಲ್ವಾ, ಓ ಅವ್ರು ಹೇಳಿದಂತ ಹೌದೌದು ಅವ್ರು ಹೇಳಿದ್ಮೇಲೆ ಎಲ್ಲ ಸರಿ ಅಂತ ಅನ್ಕೊಂಡ್ಬಿಡ್ತೀವಿ. ಅಂದ್ರೆ ನಾವು ಬಂಧನದಿಂದ ಮುಕ್ತರಾಗಬೇಕು, ಸ್ವತಂತ್ರರಾಗಬೇಕು. ನಾವ್ ಯಾರು ಸ್ವತಂತ್ರ ಅಲ್ಲ, ಯಾವ್ದೋ ಒಂದು ಪದ್ಧತಿಗೆ, ಯಾವ್ದೋ ಒಂದು ಸಂಪ್ರದಾಯಕ್ಕೆ, ಯಾವ್ದೋ ಒಂದು ಕಟ್ಟಳೆಗೆ ಬಂಧಿತರಾಗಿದೆ. ಹೌದಾ? ನಮ್ ಹಿರಿಯರೆಲ್ಲ ಹಿಂಗ್ ಮಾಡ್ತಾ ಇದ್ರು, ಅದನ್ನ ಬಿಟ್ಟು ಮಾಡಕ್ಕಾಗತ್ತಾ? ಅದನ್ನೇ ಅನುಸರಿಸಕ್ ಹೋಗ್ತೀವಿ. ಸ್ವತಂತ್ರವಾಗಿ ಪೂರ್ಣವಾಗಿ ಯಾವ್ದು ಪ್ರಪಂಚಕ್ಕೆ ಒಳ್ಳೇದಾಗತ್ತೆ ಅಂತ ನಾವ್ ಯಾವತ್ತಾದ್ರೂ ನಮ್ಮಾಗೆ ನಾವ್ ತಿಳ್ಕೊಂಡ್ ಮಾಡಿದೀವೋ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದ್ ಸರಿ ಇದ್ ಸರಿ ಅಂತ ಬೇರೆಯವ್ರ ಮೇಲೆ ಆಧಾರ ಪಟ್ಟಿದ್ದೇವೇನಾ? ನಮ್ಮ ಸ್ವಂತ ಬುದ್ಧಿ ಏನಾದ್ರೂ ಉಪಯೋಗಿಸಿದೀವಾ? ಇಲ್ಲಪ್ಪ, ನಂಜು ಶೆಟ್ರು ಹೇಳ್ಬಿಟ್ರು, ದೊಡ್ಡವ್ರು ಹೇಳ್ಬಿಟ್ರು, ಅಥವಾ ಇನ್ನೊಬ್ರು ಹೇಳಿದ್ರು, ಇವ್ರು ಹೇಳಿದ್ರು. ನೀವು ನಮ್ ಥಿಯಾಸಫಿಕಲ್ ಸೊಸೈಟಿ ಯಾರ ಮಾತು ಕಣ್ಣು ಮುಚ್ಕೊಂಡು ನಂಬಿ ಅಂತ ಹೇಳಿಲ್ಲ. ಪರೀಕ್ಷೆ ಮಾಡಿ ಸತ್ಯ ಅನ್ಸಿದ್ರೆ, ನಿಮ್ಗೆ ಸರಿ ಅನ್ಸಿದ್ರೆ ನಡೀರಿ, ಇಲ್ಲಾಂದ್ರೆ ಬಿಟ್ಬಿಡಿ. ಹಂಗ್ ನಡ್ಕೊಂಡಿದೀವ? ತಪ್ಪೇ ಆಗ್ಲಿ, ನಾನ್ ಅನ್ಕೊಂಡಿದ್ದು ನಾನು ಯಾರ ಮಾತು ಕೇಳ್ದೆ ನಾನು ಅನ್ಕೊಳ್ತೀನಿ. ಎಡುತ್ತೀವಿ, ಬೀಳ್ತೀವಿ, ತಿದ್ಕೊಳ್ಳೋಣ. ಆವಾಗ ನನ್ನ ಸ್ವಂತ ಜ್ಞಾನ ಆಗತ್ತೆ. ಆದ್ರೆ ಉದ್ದೇಶ ಮಾತ್ರ ಸರಿಯಾಗಿರ್ಬೇಕು. ಏನು? ಎಲ್ಲರಿಗೂ ಪ್ರಪಂಚಕ್ಕೆ ಒಳ್ಳೆಯದನ್ನೇ ಬಯಸ್ಬೇಕು. ನನ್ನಿಂದ ನಾನು ಮಾಡಿರೋ ಡಿಸಿಷನ್ ಇಂದ ತೊಂದರೆ ಆಯ್ತು ಅಂದ್ರೆ ಬದಲಾಯಿಸ್ಕೊಳ್ಬೇಕು, ಪರಿವರ್ತನೆ ಆಗ್ಬೇಕು. ಇದು ಮೂಲ ಉದ್ದೇಶವಾಗಿ ಇಟ್ಕೊಳ್ಬೇಕು. ಆದ್ರಿಂದ JK ಅವ್ರು ಹೇಳೋಗೆ, ಯಾವ ಪದ್ಧತಿಗಳು, ಯಾರ ಮಾತು ನೀವು ಏನಾದ್ರೂ ಕೇಳಿದ್ರೆ ನೀವು ಕಂಡೀಷನ್ ಬಂಧಿತರಾಗ್ತೀರಾ. ನೀವು ನಿಮ್ಮ ಸ್ವಜ್ಞಾನವನ್ನ ಅಡ್ಡಿ ಆಗತ್ತೆ. ನನ್ನನ್ನು ನಾನು ತಿಳ್ಕೊಳ್ಳೋದಿಕ್ಕೆ ಇನ್ನೊಬ್ರು ಹೇಳಿದ ಪ್ಯಾರಾಮೀಟರ್ ನಾನು ಮಾಡಿದ್ರೆ ನನ್ನ ಬಗ್ಗೆ ನಾನು ತಿಳ್ಕೊಳಕ್ಕೆ ಆಗಲ್ಲ. ಸ್ವಜ್ಞಾನಕ್ಕೆ ಏನು ಯಾರ ಒಂದು ಅಡ್ಡಿಗಳು, ಅಧಿಕಾರ ಅಥವಾ ಯಾರ ಹೇಳಿಕೆಗಳು ಬರಬಾರ್ದು. ಈ ರೀತಿ ನಾವು ಸ್ವಜ್ಞಾನವನ್ನ ಪಡ್ಕೊಳ್ಬೇಕಾಗುತ್ತೆ. ಇದರ ಫಲಿತಾಂಶ ಸ್ವಜ್ಞಾನ ತನ್ನನ್ನು ತಾನು ಅರಿತುಕೊಳ್ಳುವುದರ ಸಮಗ್ರ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವುದಕ್ಕೆ ಪ್ರಭುತ್ವ ಸ್ವಾಭಾವಿಕವಾಗಿ ಅಡ್ಡಿ ಮಾಡುತ್ತದೆ. ಪ್ರಭುತ್ವ ಅಂದ್ರೆ ಅಥಾರಿಟಿ. ಅವ್ರು ಹೇಳಿದ್ರು, ಈ ಗ್ರಂಥ ಹೇಳ್ತು, ಈ ಪುಸ್ತಕದಲ್ಲಿ ಹಿಂಗ್ ಹೇಳಿದೆ, ನಾನು ಇದೆಲ್ಲ ಓದಿದ್ದೀನಿ ಅಂತೇನಾದ್ರೂ ನಿಮ್ ತಲೆಯಲ್ಲಿ ಇದ್ರೆ ನಿಮ್ಮನ್ನ ನೀವು ತಿಳ್ಕೊಳಕ್ಕೆ ಆಗಲ್ಲ. ಸ್ವಾತಂತ್ರ್ಯ ಇರಲ್ಲ. JK ಅವ್ರ ಮಾತು. ನಮ್ಗೆ ಸ್ವತಂತ್ರ ಬೇಕು, ಎಲ್ಲಿ ಬಿಡುಗಡೆ ಬೇಕು, ಯಾವುದರಿಂದ ನನ್ನನ್ನ ಬಂಧಿಸಬಾರದು. ಆಗ ನಾವು ಸ್ವಜ್ಞಾನದಿಂದ ಏನ್ ಬರುತ್ತೆ, ಆಗ ಸೃಜನಶೀಲ, ತುಂಬಾ ಹೇಳ್ತಾರೆ, ಕ್ರಿಯೇಟಿವ್ನೆಸ್ ಬರುತ್ತೆ. ಕ್ರಿಯೇಟಿವ್ನೆಸ್ ಅಂತಂದ್ರೆ ಕವಿತೆ ಬರಿಬಹುದು, ವಿಚಾರವನ್ನ ಇತರಿಗೆ ನಾವು ಆಲೋಚನೆ ಮಾಡಿ ಹೇಳೋದಿಕ್ಕೆ ಸಾಮರ್ಥ್ಯ ಬರ್ಬೋದು. ಇದು ನನ್ನ ಸ್ವಂತ. ಒಬ್ಬೊಬ್ರಿಗೊಂದು ಯುನೀಕ್ ಆಗಿರುತ್ತೆ ಅಲ್ವಾ? ಒಬ್ಬೊಬ್ರು ಹೇಳೋದ್ರಲ್ಲಿ ದಾಟಿ ಒಂದೊಂದು ರೀತಿ ಇರುತ್ತೆ. ಯಾಕೆಂದ್ರೆ ಅವ್ರ ವಿಶೇಷತೆ, ಅವ್ರ ಸಾಧನೆ. ಅದು ಸುಮ್ನೆ ಪುಸ್ತಕ ಬರ್ದ್ಬಿಟ್ಟು ಓದೋದು ಅದು ಸೃಜನಶೀಲತೆ ಅಲ್ಲ. ಏನೋ ಭಾಷಣ ಮಾಡಿ ಅಂತ ಹೇಳಿದ್ರೆ ಏನೋ ಬರ್ಕೊಂಬಂದು ಹೇಳಿದ್ದೀನಿ, ಅದಲ್ಲ. ಅದನ್ನೇ ವಿಚಾರವನ್ನ ಮಂತಿಸಿ ಅರ್ಥೈಸಿಕೊಂಡು ಅದನ್ನ ನಾವು ಇಲ್ಲಿ ಮಂಡಿಸಿದಾಗ ನನ್ನದಾಗತ್ತೆ. ಅವಾಗ ಅದು ನಾವು ಅದನ್ನ ಸೃಜನಶೀಲತೆ ಅಂತ ಹೇಳ್ತೀವಿ. ಆಗ ನಿಮಗೆ ಥಾಟ್ಸ್ ಬರುತ್ತೆ, ಹೇಗ್ ಹೇಳ್ಬೇಕು ಅಂತಕ್ಕಂಥದ್ದು ಬರುತ್ತೆ. ಆದ್ರಿಂದ ಯಾವುದೇ ಒಂದು ಮಾಡ್ಬೇಕಾದ್ರೆ ಗೊಂದಲ ಇರಬಾರ್ದು, ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು. ನಾವು ಇರುವ ಸ್ಥಿತಿ ಏನು ಅಂತಕ್ಕಂಥ ತಿಳ್ಕೊಬೇಕು. ಇದನ್ನ ಅವ್ರು ಹೇಳ್ತಾರೆ, ಧ್ಯಾನದ ಮಾಡಿದಾಗ, ಲಾಸ್ಟ್, ಧ್ಯಾನದ ಪ್ರಾರಂಭವೇ ಸ್ವಜ್ಞಾನ. ನಾವು ಧ್ಯಾನ ಮಾಡಿದಾಗ ಮನಸ್ಸು ಸ್ತಬ್ಧವಾಗತ್ತೆ, ಮೌನವಾಗತ್ತೆ. ಆಗ ನನ್ನ ಪರಿಸ್ಥಿತಿಯನ್ನ ನೋಡ್ಲಿಕ್ಕೆ ಸಾಧ್ಯ. ಅಂದ್ರೆ ನಮ್ಮ ಆಲೋಚನೆಗಳನ್ನ, ಭಾವನೆಗಳನ್ನ ಪ್ರತಿಯೊಂದು ಹೇಗೆ ಚಲಿಸುತ್ತೆ ಅಂತಕ್ಕಂಥ ಎಚ್ಚರದಿಂದ ಗಮನಿಸ್ಬೇಕಾದ್ರೆ ಧ್ಯಾನ ಒಂದೇ ಸೊಲ್ಯೂಷನ್. ಧ್ಯಾನ ಮಾಡಿದಾಗ ಮನಸ್ಸು ಸುಮ್ಮನೆ ಆಗತ್ತೆ. ಆದ್ರೂ ಕೂಡ ಆಲೋಚನೆ ಬರ್ತಿರುತ್ತಲ್ಲ, ನಮ್ಮ ಭಾವನೆಗಳು ಬರ್ತಿರುತ್ತಲ್ಲ, ಯಾಕೆ ಬಂತು ಅಂತ ನೀವು ಗಮನಿಸಿದಾಗ ಅದನ್ನ ಬಂದಿದ್ದನ್ನ ರಿಯಾಕ್ಟ್ ಮಾಡಬಾರ್ದು. ಆಲೋಚನೆ ಬಂತಲ್ಲ, ಸುಮ್ಮನೆ ನೋಡ್ಬೇಕು. ಆಲೋಚನೆಗಳು ಕರಗಿ ಹೋಗುತ್ತೆ, ಆ ಭಾವನೆ ಅದರಲ್ಲಿ ಸೇರ್ಕೋಬಾರ್ದು. ಧ್ಯಾನ ಮಾಡಿದಾಗ ಎಷ್ಟೋ ದಿನಗಳದ ಅನುಭವಗಳೆಲ್ಲ ಇರುತ್ತಲ್ಲ, ನಮ್ ಅನೇಕ ಜನ್ಮಗಳಿಂದ ಗಳಿಸ್ಕೊಂಡಿರೋದು ಎಲ್ಲ ಮೂಟೆ ಇರುತ್ತಲ್ಲ, ಸರಕು, ಅದೆಲ್ಲ ಮೇಲಕ್ಕೆ ಬರುತ್ತೆ. ಮೇಲಕ್ಕೆ ಬಂದಾಗ ಏನ್ ಮಾಡ್ತೀವಿ, ಚೆನ್ನಾಗಿದೆ ಆವಾಗ ಬಂತಲ್ಲ ಅಂತ ಅದ್ ಜೊತೆಲಿ ಹೋಗ್ಬಾರ್ದು.
ಏನ್ ಮಾಡ್ಬೇಕು? ಅದನ್ನೆಲ್ಲ ಖಾಲಿ ಮಾಡ್ಬೇಕು. ಖಾಲಿ ಹೆಂಗ್ ಮಾಡ್ತೀರಾ? ಆಲೋಚನೆ ಬಂತಲ್ವಾ? ಯಾವ್ದೋ ಒಂದು ಬೈದಿರೋದು, ಒಂದು ಸುಂದರವಾದ ದೃಶ್ಯನ ಏನೋ ಒಂದು ಬರುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ಏನ್ ಮಾಡ್ತೀವಿ? ಇದೆಷ್ಟು ಚೆನ್ನಾಗಿದೆ ಅಂತ ಅದ್ರ ಜೊತೆಲಿ ಹೊರ್ಟೋಗ್ಬಿಡೋದು. ಧ್ಯಾನಕ್ಕೆ ಕೂತ್ಕೊಂಡಾಗ ಯಾರಾದ್ರೂ ನಮ್ಗೆ ತೊಂದರೆ ಮಾಡಿದವರು ದೃಶ್ಯ ಬರುತ್ತೇನೆ, ಅವ್ರ ಜೊತೆಲಿ ಗುದ್ದಾಡೋದು. ಎಲ್ಲಿ ಧ್ಯಾನ ಹೋಯ್ತು? ಇಲ್ಲ, ಅದ್ರ ಜೊತೆಲಿ ಸೇರ್ಬಾರ್ದು. ಸುಮ್ಮನೆ ಅಬ್ಸರ್ವೇಷನ್, ವೀಕ್ಷಣೆ ಅಂದ್ರು. ಸುಮ್ಮನೆ ನೋಡ್ಬೇಕು, ವರ್ತಮಾನ ಕಾಲದಲ್ಲಿ ಇರ್ಬೇಕು. ಹಿಂದೆ ಬಂದಿದ್ದು ಅಲ್ಲ, ಮುಂದೆ ಆಗೋದು ಅಲ್ಲ, ಸುಮ್ಮನೆ ನೋಡ್ಬೇಕು. ಸುಮ್ಮನೆ ಅದು ಬರಲ್ಲ, ಸುಮ್ಮನೆ ನೋಡಲ್ಲ. ಏನು ಆಲೋಚನೆ ಮುಂದೆ ಬರುತ್ತೋ ಧ್ಯಾನದಲ್ಲಿ, ಸುಮ್ಮನೆ ನೋಡಿದ್ರೆ ಅದ್ರ ಜೊತೆಲಿ ಸೇರಿದೆ ಅದಕ್ಕೆ ಶಕ್ತಿ ಇರಲ್ಲ. ಅದೇನಾಗತ್ತೆ? ಹಾಗೆ ಡಿಸಾಲ್ವ್ ಆಗ್ಬಿಡುತ್ತೆ. ಹಾಗೆ ನಮ್ಮ ಕರ್ಮದ ಚೀಲದಲ್ಲಿ ಅನುಭವಗಳು ಶೇಖರಣೆ ಮಾಡ್ಕೊಂಡಿರೋದನ್ನೆಲ್ಲ ಖಾಲಿ ಮಾಡ್ಕೋಬೇಕು. ಅದ್ರ ಜೊತೆಲಿ ಸೇರ್ಬಾರ್ದು. ಯಾವ್ದ್ರಿಂದ? ಎಚ್ಚರ, ಕಾನ್ಸ್ಟೆಂಟ್ ಅವೇರ್ನೆಸ್. ಈ ಕ್ಷಣದಲ್ಲಿ ಎಚ್ಚರ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು, ಆ ಯೋಚನೆ ಬರಬಾರ್ದು, ಸುಮ್ಮನೆ ನೋಡ್ಬೇಕು ವಿತೌಟ್ ರಿಯಾಕ್ಷನ್. ಇದು ಸ್ವಲ್ಪ ಅಭ್ಯಾಸ ಮಾಡ್ಬೇಕು, ಆವಾಗ ಎಲ್ಲವೂ ಕೂಡ ಆಗುತ್ತೆ. ಈ ರೀತಿ ಮಾಡ್ತಾ ಇದ್ರೆ ನಮ್ಮ ಪ್ರಜ್ಞೆಯಲ್ಲಿ ಅನೇಕ ಪದಗಳ ಮೇಲೆ ಪದಗಳು, ಇವೆಲ್ಲನೂ ಸುಪ್ತವಾಗಿರೋದೆಲ್ಲ ಒಳಗಡೆ ಏನ್ ಹೇಳ್ತೀವಿ ನಾವು? ಸಂಚಿತ ಕರ್ಮ ಅಂತ ಹೇಳಿದ್ರಲ್ಲ, ಸಂಚಿತ ಇದೆ ನಮ್ಮ ಒಳಗಡೆನೆ. ಪದಗಳು ಅನೇಕ ಜನ್ಮಗಳದೆಲ್ಲ ಕೂಡ ಹಾಕೊಂಡಿರುತ್ತಲ್ಲ. ಧ್ಯಾನ ಕೂತ್ಕೊಂಡು ಎಲ್ಲ ಒಂದೊಂದೇ ಮೇಲೆ ಬರ್ತಾ ಇರುತ್ತೆ. ಅವಾಗ ಏನ್ ಮಾಡ್ತೀವಿ? ಅದ್ ಜೊತೆಯಲ್ಲಿ ಹೋಗ್ತಾ ಇರ್ತೀವಿ. ಹೋಗಬಾರ್ದು. ಏನ್ ಮಾಡ್ಬೇಕು? ಸುಮ್ನೆ ನೋಡ್ತಾ ಇರ್ಬೇಕು, ಸುಮ್ನೆ ನೋಡ್ಬೇಕು. ಏನ್ ಮಾಡ್ತಾರೆ ನೋಡೋಣ. ಅದಕ್ಕೇನ್ ಶಕ್ತಿ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅದು ಯಾರು ಅದಕ್ಕೆ ಪುಷ್ಟಿ ನಾವು ಸೇರ್ಕೊಂಡ್ರೆ ಶಕ್ತಿ ಬರುತ್ತೆ ಅದಕ್ಕೆ. ನಾವು ಸೇರ್ಕೊಳ್ದೇ ಇದ್ರೆ ಅದು ಹಾಗೆ ಕರಗಿ ಹೋಗುತ್ತೆ. ಟೈಮ್ ಆಯ್ತು. ಹೀಗೆ ಸ್ವಜ್ಞಾನ ಅಂತಂದ್ರೆ ಏನು ಅಂದ್ರೆ, ನಾವು ಹೇಗಿದೀವೋ ಅವುಗಳನ್ನ ಹಾಗೆ ನಮ್ಮನ್ನ ನಾವೇ ತಿಳ್ಕೊಂಡು, ನಮ್ಮಲ್ಲಿರೋ ದೋಷಗಳನ್ನ ಏನಿದೆ ಅಂತ ತಿಳ್ಕೊಂಡು ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಅದು ಸದ್ಗುಣವಾಗತ್ತೆ, ಅದು ನನ್ನ ಸ್ವಜ್ಞಾನವಾಗತ್ತೆ. ಈ ರೀತಿ ಮಾಡಿದಾಗ ಜಗತ್ತಿಗೂ ನಾವು ಒಳ್ಳೆಯದನ್ನ ಮಾಡಕ್ ಸಾಧ್ಯ ಆಗತ್ತೆ. ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥವಾಗಿ ನಾವು ಮಹಾತ್ಮರಿಗೆ ಕಿಂಕರರಾಗ್ತೀವಿ. ನಾವು ಒಳ್ಳೆ ಕೆಲಸವನ್ನ ಥಿಯಾಸಫಿಕಲ್ ಸೊಸೈಟಿಗೆ ಮಾಡಕ್ಕಾಗತ್ತೆ. ಮುಖ್ಯವಾಗಿ ನಮ್ಮನ್ನ ನಾವು ಪರೀಕ್ಷಿಸ್ಕೊಳ್ಬೇಕು. ಹೇಗಿದ್ದು ಮೊದಲು ಏನಾದ್ರೂ ಆಗಿರ್ಲಿ, ನಾನೇನಾಗಿದ್ದೀನಿ, ಏನು ಆಟ ಆಡ್ತಿದೆ ನನ್ನ ಮನಸ್ಸಲ್ಲಿ, ನಮ್ಮ ಸ್ವಭಾವವನ್ನ ಹೇಗಿದ್ಯೋ ಹಾಗೆ ನೋಡಿ ಒಪ್ಕೊಳ್ಬೇಕು. ನೋಡೋದ್ ಬೇರೆ, ಒಪ್ಕೊಳ್ಳೋದ್ ಬೇರೆ. ಒಪ್ಕೊಂಡಾಗ ಏನಾಗ್ತದೆ? ಇದು ತಪ್ಪು ಅಂತ ಅನ್ಸುತ್ತೆ. ಆವಾಗ ನಾವು ಪರಿವರ್ತನೆ ಆಗ್ತೀವಿ. ಆಗ ನಾವು ಸಮಸ್ಯೆಗಳಿಂದ ಪರಿಹಾರ ನಮಗೆ ತಾನಾಗಿ ಸಿಗುತ್ತೆ. ಈ ರೀತಿ ನಾವು ಈ ಸ್ವಜ್ಞಾನವನ್ನ ಪಡ್ಕೊಳ್ಬೇಕಾದ್ರೆ ನಿಜಾಯಿತಿಯಿಂದ, ಪ್ರಾಮಾಣಿಕತೆಯಿಂದ ನಮ್ಮನ್ನು ನಾವು ಅವಲೋಕಿಸ್ಕೊಳ್ಬೇಕು. ಏನಿದೆಯೋ ಅದನ್ನ ಒಪ್ಕೊಳ್ಬೇಕು. ಅದನ್ನ ಪರಿವರ್ತನೆ ಮಾಡಿದ್ರೆ ಅದು ಸದ್ಗುಣವಾಗತ್ತೆ, ಅದು ಸ್ವಜ್ಞಾನವಾಗತ್ತೆ. ಅದು ಜಗತ್ತಿಗೆ ಒಳ್ಳೇದ್ ಮಾಡೋದಕ್ಕೆ ನಮ್ಮಲ್ಲಿ ಒಂದು ಸೃಜನಶೀಲತೆ, ಇನ್ನೊಂದು ಪ್ರಪಂಚನೇ ಸೃಷ್ಟಿ ಮಾಡೋ ಶಕ್ತಿ ಬರುತ್ತೆ. ಒಳಗಡೆ ಇದೆ ಖಜಾನೆ, ಭಗವಂತ ಕಟ್ಟು ಕಳ್ಸಿದಾನೆ. ಅದ್ರ ಮೇಲೆ ಇವೆಲ್ಲ ತೆರೆಗಳು ತೆಗೆದ್ರೆ ನಮ್ಮ ಒಳಗಡೆ ಭಗವಂತ ಕೊಟ್ಟಿರೋ ಶಕ್ತಿನ ಏನ್ ಬೇಕಾದ್ರೂ ಮಾಡ್ಬೋದು. ನೋಡ್ರಿ, ಏನ್ ಬೇಕಾದ್ರೂ ಮಾಡ್ಬೋದು. ಆ ಶಕ್ತಿ ಪಡ್ಕೊಳ್ಬೇಕಾದ್ರೆ ಸಾಧನೆ ಮಾಡ್ಬೇಕು.